ನಮಸ್ಕಾರ. ಜಿ ಕನ್ನಡ ವಾಹಿನಿಯ ಸಮಸ್ತ ವೀಕ್ಷಕರಿಗೂ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಮಹರ್ಷಿವಾಣಿ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸುಸ್ವಾಗತ. ಸ್ಪೆಷಲ್ ಪಾರ್ಟ್ನರ್ಸ್ ಅಮೃತ ಬಿಂದು. ಹೊಟ್ಟೆ ನೋವು, ಹೊಟ್ಟೆ ಹುಣ್ಣು, ಎದೆಯುರಿ, ಅಸಿಡಿಟಿ, ಗ್ಯಾಸ್ಟ್ರಿಕ್, ಅಜೀರ್ಣ ಇಂತಹ ಹೊಟ್ಟೆಗೆ ಸಂಬಂಧಪಟ್ಟಂತಹ ಎಲ್ಲಾ ಸಮಸ್ಯೆಗಳಿಗೂ ರಾಮಬಾಣದಂತೆ ಕೆಲಸ ಮಾಡುತ್ತೆ ಅಮೃತ ಬಿಂದು. ಅಷ್ಟೇ ಅಲ್ಲದೆ ಇತ್ತೀಚೆಗಷ್ಟೇ ಲೋಕಾರ್ಪಣೆಯಾಗಿರುವಂತಹ ಡಾ ಮಹರ್ಷಿ ಆನಂದ ಗುರುಜಿಯವರ ಬ್ರಹ್ಮರ್ಷಿ ಆನಂದ ಸಿದ್ಧಪೀಠಂ ಸಂಸ್ಥಾನ ಮತ್ತು ಅಮೃತ ಬಿಂದು ಅವರ ಡಯಾಬಿಟಿಕ್ ರಿಸರ್ಚ್ ಅಭಿವೃದ್ಧಿಪಡಿಸಿದೆ. 100% ಆಯುರ್ವೇದಿಕ್ ಅಂಶಗಳನ್ನು ಹೊಂದಿರುವಂತಹ ಸಕ್ಕರೆ ಕಾಯಿಲೆ ನಿಯಂತ್ರಣಕ್ಕಾಗಿ ಇರುವಂಥದ್ದು ಮಧುಮೇಹ ನಿವಾರಣಾ ಚೂರ್ಣ. ನಿಮ್ಮ ಸಮೀಪದ ಎಲ್ಲಾ ಮೆಡಿಕಲ್ ಸ್ಟೋರ್ಗಳಲ್ಲೂ ಕೂಡ ಲಭ್ಯ ಇದೆ, ಖಂಡಿತವಾಗಿ ಕೊಂಡ್ಕೊಳ್ಳಿ. ಅಷ್ಟೇ ಅಲ್ಲದೆ ವೀಕ್ಷಕರೇ, ಇಂದಿನ ಕಲುಷಿತ ಸಾಂಕ್ರಾಮಿಕ ರೋಗದಿಂದ ನಾವೆಲ್ಲರೂ ಪಾರಾಗಬೇಕು ಅಂದರೆ ನಮ್ಮ ದೇಹದಲ್ಲಿ ಇರುವಂತಹ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಿಕೊಳ್ಬೇಕು, ಆ ಮೂಲಕ ಆರೋಗ್ಯವನ್ನು ವೃದ್ಧಿಸಿಕೊಳ್ಬೇಕು. ಅದಕ್ಕಾಗಿ ಪ್ರತಿದಿನ ನಾವೇನ್ ಮಾಡಬೇಕು ಅಂದ್ರೆ ಅಮೃತ ಬಿಂದುವನ್ನ ಸೇವಿಸಿ ಪ್ರತಿದಿನ ಅಮೃತ ಬಿಂದು. ಮತ್ತು ಎಬಿ ಪ್ರಾಪರ್ಟೀಸ್ ವೀಕ್ಷಕರೇ, ಎಬಿ ಪ್ರಾಪರ್ಟೀಸ್ ಅವರು ಈಗ ಹೊಸದಾದಂತಹ ಒಂದು ವಿಶೇಷ ಯೋಜನೆಯನ್ನ ಪ್ರಾರಂಭ ಮಾಡಿದ್ದಾರೆ. ತುಮಕೂರು ರಸ್ತೆ ನೆಲಮಂಗಲದ ಹತ್ತಿರ. ಇಲ್ಲಿ ಪ್ರೀ ಲಾಂಚ್ ಆಫರ್ನಲ್ಲಿ ನಿವೇಶನಗಳು ಲಭ್ಯ ಇದೆ. ಅದರಲ್ಲೂ ನೀವು ಸ್ಪಾಟ್ ಬುಕಿಂಗ್ ಮಾಡಿದ್ರೆ ರಿಜಿಸ್ಟ್ರೇಷನ್ ಚಾರ್ಜಸ್ ಇರೋದಿಲ್ಲ. ಜೊತೆಗೆ 250 ಗ್ರಾಂ ಬೆಳ್ಳಿ ದೀಪವನ್ನು ಕೂಡ ನೀವು ಉಚಿತವಾಗಿ ಪಡ್ಕೊಳ್ಬಹುದು. ಖಂಡಿತವಾಗಿ ಸಂಪರ್ಕ ಮಾಡಬಹುದು ಎಬಿ ಪ್ರಾಪರ್ಟೀಸ್ ಅಂತ ಹೇಳ್ತಾ, ಇವತ್ತು ಶುಭ ದೇವಿಯ ವಾರ, ಮಂಗಳವಾರ. ದಿನದ ವಿಶೇಷತೆ, ಅನುಷ್ಠಾನ, ರಾಶಿಗಳಲ್ಲಿ ಇರುವಂತಹ ಫಲಾಫಲಗಳೇನು ಅನ್ನೋದನ್ನ ತಿಳ್ಕೊಳ್ಳೋಣ. ಜೊತೆಗೆ ನಿಮ್ಮ ಸ್ವರ ತರಂಗದ ಮೂಲಕ ಮತ್ತು ನಿಮ್ಮ ಸ್ಪಷ್ಟವಾದ ಕಣ್ಣಿನ ರೇಖೆಗಳ ಮೂಲಕ ನಿಮ್ಮೆಲ್ಲಾ ಸಮಸ್ಯೆಗಳಿಗೆ ಪರಿಹಾರ ಏನು ಅಂತ ಕೂಡ ಗುರುಜಿ ತಿಳಿಸ್ಕೊಡ್ತಾರೆ. ಇಷ್ಟೇ ಅಲ್ಲದೆ ಪ್ರತಿದಿನ ಆಯಾ ರಾಶಿಯವರಿಗೆ ಸಂಬಂಧಪಟ್ಟ ಹಾಗೆ ವರ್ಷ ಭವಿಷ್ಯ ಏನು ಅಂತ ಕೂಡ ಗುರುಜಿ ತಿಳಿಸ್ತಾ ಇದ್ದಾರೆ. ಇವತ್ತಿನ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಗುರುಜಿಯರು ತಿಳಿಸ್ಕೊಡುವಂತಹ ರಾಶಿಯ ವರ್ಷ ಭವಿಷ್ಯ ಯಾವುದು ಅಂದ್ರೆ ಸಿಂಹರಾಶಿ. ಸಿಂಹರಾಶಿಯವರಿಗೆ ಈ ವರ್ಷದ ಭವಿಷ್ಯ ಹೇಗಿದೆ ಅಂತ ತಿಳ್ಕೊಳ್ಬೇಕು ಅಂದ್ರೆ ಕಾರ್ಯಕ್ರಮವನ್ನು ಸಂಪೂರ್ಣವಾಗಿ ವೀಕ್ಷಿಸಿ ಕಾಯ್ತಾ ಇರಿ. ಬನ್ನಿ ಹಾಗಿದ್ರೆ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ. ಮಂಗಳವಾರದ ಈ ಶುಭ ದಿನದಂದು ಕಾರ್ಯಕ್ರಮವನ್ನು ಒಂದು ಪುಣ್ಯ ಕ್ಷೇತ್ರವನ್ನು ದರ್ಶನ ಮಾಡೋದ್ರ ಮೂಲಕ ಪ್ರಾರಂಭಿಸೋಣ. ಸಲಿಲಾಕ್ಷತ್ರಿಪದೇನ್ ವಿಪದೇಂ ಸಾಂಚತುಷ್ಪದೇ ಅಷ್ಟಾಪದೇನೋಪದೇಂ ಬಹುಶೇಂ ಸಹಸ್ರಾಕ್ಷರಾಂಬರಬೇವಿಯೋಮನ್. ಬೆಂಗಳೂರಿನ ಬನಶಂಕರಿ ದೇವಸ್ಥಾನದಲ್ಲಿ ನಾವಿದ್ದೇವೆ. ಬನಶಂಕರಪ್ಪನವರ ದೇವಸ್ಥಾನ ಇವತ್ತು ಅಮ್ಮನವ್ರನ್ನ ನೋಡಲಿಕ್ಕೆ 2 ಕಣ್ಗಳ ಸಾಲದು. ಅಂತಹ ಒಂದು ವಿಶೇಷವಾಗಿ ಅಲಂಕಾರ ನಡೆಸಿರ್ತಕ್ಕಂಥದ್ದು, ದಿನಕ್ಕೊಂದರಂತೆ ಬಹಳ ವಿಶೇಷವಾಗಿ ನಡೀತಕ್ಕಂಥ ಅಲಂಕಾರಗಳು ಈ ಸಾನ್ನಿಧ್ಯದಲ್ಲಿ ನಡೆಯುತ್ತೆ. ಇಲ್ಲಿ ತಾಯಿ ಶಾಕಾಂಬರಿ ಬನಶಂಕರಿ ಅಂತಲೂ ಜಗತ್ಪ್ರಖ್ಯಾತಿಯಾಗಿರ್ತಕ್ಕಂಥದ್ದು. ಇಂತಹ ವಿಶೇಷವಾಗಿರ್ತಕ್ಕಂಥ ಸಾಧನೆ ಇವತ್ತಿನ ದಿವಸ ತಾಯಿ ಗೌರಿಯ ಆರಾಧನೆ. ಗೌರಿ ಋಷಭ ವಾಹನದಲ್ಲಿ ಕೂತು ತಾಯಿ ವಿರಾಜಮಾನಲಾಗಿ ಈ 8ನೇ ದಿವಸ ಬಹಳ ವಿಶೇಷವಾಗಿರ್ತಕ್ಕಂಥ ಭಕ್ತರ ದರ್ಶನ ಕೊಡ್ತಾಳೆ. ಅಂತಹ ವಿಶೇಷತೆಗಳಿರ್ತಕ್ಕಂತಹ ಈ ಶುಭ ದಿನ ದೇವಿನ ಪ್ರಾರ್ಥನೆ ಮಾಡ್ತಾ ಸಮಸ್ತರಿಗೂ ಸಕಲರಿಗೂ ಸಹಿತ ಸನ್ಮಂಗಳ ಉಂಟಾಗಲಿ, ಭಗವತಿಯ ಅನುಗ್ರಹ ಉಂಟಾಗಲಿ ಅಂತ ನಾನು ದೇವಿನ ಪ್ರಾರ್ಥನೆ ಮಾಡ್ತೇನೆ. ಓಂ ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೇ.
ಸಾಮುದ್ರಿಕ ಶಿರೋಮಣಿ ಸ್ವರ ಸರ್ವಜ್ಞ ದರ್ಪಣಾಂಜನ ಚಕ್ಷುರ್ಮತಿ ವಿದ್ಯಾ ನಿಪುಣ ಶ್ರೀ ವಿದ್ಯೋಪಾಸಕ ರತ್ನ ಅಥರ್ವಣ ಪರಿಹಾರ ಪ್ರವೀಣ ವನಸಿರಿ ಆಯುರ್ವೇದ ರತ್ನರು ಮತ್ತು ರಾಜ್ಯದ ಧಾರ್ಮಿಕ ಪರಿಷತ್ನ ಸದಸ್ಯರು ಆಗಿರುವಂತಹ ಶ್ರೀ ಶ್ರೀ ಡಾಕ್ಟರ್ ಮಹರ್ಷಿ ಆನಂದ್ ಗುರುಜರು. ಬನ್ನಿ ಹಾಗಿದ್ರೆ ಗುರುಜನ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಬರ್ಮಾಡ್ಕೊಳ್ಳೋಣ. ಗುರುಜಿ ನಮಸ್ಕಾರ. ಕಾರ್ಯಕ್ರಮಕ್ಕೆ ಭಕ್ತಿಪೂರ್ವಕ ಸುಸ್ವಾಗತ. ನಮಸ್ತೆ ಮಾ. ನಮಸ್ತೆಸ್ತು ಮಹಾಮಾಯೇ ಶ್ರೀಪೀಠೆ ಸುರಪೂಜಿತೇಂ ಶಂಖಚಕ್ರ ಗದಾಹಸ್ತೆ ಮಹಾಲಕ್ಷ್ಮೀ ನಮೋಸ್ತುತೆ. ಹರಿಂ ಕರಾಸನಗರ್ಭಿದಾಂ ನಲಸುಕಾಂ ಸೋಂ ಕ್ಲೀಂ ಕಳಾಂ ಬಿಭ್ರತೀಂ ಸಮರಣಾಂ ವರದಾಣಿಂಚ ವರಸದಾಂ ದೌತಾಂ ತನಿತ್ರೋಜ್ವಲಾಂ ವಂದೇ ಪುಸ್ತಕಪಾಸಮಂಕುಶಿಧರಾಂ ಸರ್ಗಭೂಷಿತಾಂ ತ್ವಾಂ ಗೌರೀಂ ತ್ರಿಪುರಾಂ ಫರಾತ್ವರಕಲಾಂ ಶ್ರೀಚಕ್ರ ಸಂಚಾರಣೀಂ. ಓಂ ಶ್ರೀಂ ಮಹಾಲಕ್ಷ್ಮೀ ನಮಃ. ಗಂಧಧ್ವಾರಾಂತರಾದರ್ಶಾನಿತ್ಯಪುಷ್ಟಾಂಗರೀಷಿಣೀಂ ಈಶ್ವರೀಂ ಸರ್ವೋದಾನಾಂ ತ್ವಾಮಿಹೋಪತ್ವಯೇ ಶ್ರಿಯಂ ಭಗವತೀಂ ಶ್ರೀಂ ಲಲಿತಾಂ ರಾಜರಾಜೇಶ್ವರೀ ನಮಃ. ಬ್ರಾಹ್ಮೀರ್ಮಃ ಮಾಹೇಶ್ವರೀರ್ಮಃ ಕೌಮಾರ್ಯೇರ್ಮಃ ವೈಷ್ಣವ್ಯೇರ್ಮಃ ವಾರಾಹ್ಯೇರ್ಮಃ ಇಂದ್ರಾಣ್ಯೇರ್ಮಃ ಚಾಮುಂಡಾಯರ್ಮಃ ಚಂಡಿಕಾಯರ್ಮಃ ಮಹಾಕಾಳಿ ಮಹಾಲಕ್ಷ್ಮೀ ಮಹಾಲಲಿತಾಂ ಫಲಾ ತ್ರಿಪುರ ಸುಂದರೀ ದೇವತಾಭ್ಯೋ ನಮಃ. ಸರ್ವಮಂಗಳಮಾಂಗಲ್ಯೇ ಶಿವೆ ಸರ್ವಾರ್ಥಸಾಧಿಕೇಂ ಶರಣ್ಯೇ ತ್ರ್ಯಂಬಕೆ ಗೌರೀ ನಾರಾಯಣಿ ನಮೋಸ್ತುತೆ. ಗೌರೀರ್ಮಮಾಯ ಸಲಿಲಾನಿಕ್ಷತ್ವದ್ವಿಪದೇನ್ ವಿಪದೇಂ ಸಾಂ ಚತುಷ್ಪದೀಂ ಅಷ್ಟಾಪದೀ ನೌಪದೀಂ ಬಹುಶೀಂ ಸಹಸ್ರಾಕ್ಷರಾಂ ಪರಮೇವ್ಯೋಮನ್. ಓಂ ಸಿದ್ಧಲಕ್ಷ್ಮೀ ನಮಃ. ಓಂ ಮೋಕ್ಷಲಕ್ಷ್ಮೀ ನಮಃ. ಓಂ ಜಯಲಕ್ಷ್ಮೀ ನಮಃ. ಶ್ರೀಮತೇ ನಮಃ. ಶಾರದಾಂಬೆ ನಮಃ. ಶ್ರೀಮತೇ ನಮಃ. ಲಲಿತಾಯ ನಮಃ. ದುರ್ಗಾಯ ನಮಃ. ಗಣಪತೇ ನಮಃ. ಮಹಾಕಾಳಿ ಮಹಾಲಕ್ಷ್ಮೀ ಸಮೇತ ಮಹಾಲಲಿತಾಂ ಫಲಾ ತ್ರಿಪುರ ಸುಂದರಿ ಶ್ರೀಂ ಚಕ್ರೇಶ್ವರಿ ಫಲಾ ತ್ರಿಪುರ ಸುಂದರಿ ದೇವತಾಭ್ಯೋ ನಮಃ. ತಾಯಿ ಭುವನೇಶ್ವರಿ ರಾಜರಾಜೇಶ್ವರಿ ಶಕ್ತಿ ದೇವತೆಯನ್ನ ತಾಯಿ ಮಹಾಲಕ್ಷ್ಮಿಯನ್ನ ಪ್ರಾರ್ಥನೆ ಮಾಡ್ತಾ, ಶುಭ ಮಂಗಳವಾರ, ಮಂಗಳದಾಯಕವಾಗಿರತಕ್ಕಂತಹ ವಾರ, ಸಕಲ ಇಷ್ಟಾರ್ಥಗಳನ್ನು ಸಿದ್ಧಿಸಿಕೊಳ್ತಕ್ಕಂತಹ ವಾರ. ಇವತ್ತಿನ ತಿಥಿ, ವಾರ, ನಕ್ಷತ್ರ, ಯೋಗ ಎಲ್ಲವೂ ಸಹಿತ ಮಹತ್ತರವಾಗಿರತಕ್ಕಂಥದ್ದು. ಯೋಗ ಯೋಗಫಲ ಚೆನ್ನಾಗಿದ್ದಾಗ ಅದರ ಅರ್ಥಪೂರ್ಣವಾದಂತಹ ಭವಿಷ್ಯತ್ತನ್ನು ನಾವು ತಿಳ್ಕೊಳ್ಬಹುದು. ಹಾಗೆ ಯೋಗಾಯೋಗಗಳು ಸಹಿತ ಸಿದ್ಧಿಯಾಗಬೇಕಾದ್ರೆ, ಮನುಷ್ಯ ತಾನು ಹಾಕುವಂಥ ಹೆಜ್ಜೆಯಲ್ಲಿ ಏನಾದರೂ ಒಂದಿಷ್ಟು ಬದಲಾವಣೆ ಸಿಗಬೇಕಾದ್ರೆ, ಎಷ್ಟೋ ಜನ ಅಂದುಕೊಳ್ತಕ್ಕಂಥದ್ದು, ನಾನು ಸಾಕಷ್ಟು ಶ್ರಮಿಸ್ತೇನೆ, ನನ್ನಲ್ಲಿ ಯಾವುದೇ ತರಹ ದುಷ್ಟತನ ಇಲ್ಲ, ನಾನು ಯಾರೊಬ್ಬರ ಜೀವನಕ್ಕೂ ತೊಂದರೆ ಮಾಡಿಲ್ಲ, ಅಥವಾ ನನ್ನಿಂದ ಯಾರಿಗೂ ಯಾವ ಕಾಲಕ್ಕೂ ಸಹಿತ ತೊಂದರೆ ಆಗಿಲ್ಲ, ಆದರೂ ನನ್ನ ಜೀವನದಲ್ಲಿ ಯಶಸ್ಸೆಂಬತಕ್ಕಂಥದ್ದು ಕಾಣ್ತಾ ಇಲ್ಲ ಅಂತ. ಜೀವನ ಯಶಸ್ಸಿನ ಹಾದಿಯಲ್ಲಿಲ್ಲ, ನನಗೂ ಅಭಿವೃದ್ಧಿ ಇಲ್ಲ, ನನ್ನ ಕೆಲಸ ಕಾರ್ಯಗಳಲ್ಲಿ ಯಶಸ್ಸು ಕಾಣ್ತಾ ಇಲ್ಲ, ಅಥವಾ ನಾನು ಅಂದುಕೊಂಡಷ್ಟು ಮಟ್ಟಿಗೆ ಬೇರೊಬ್ಬರನ್ನ ನೋಡಿದ್ರೆ ಅವರು ಏನು ಮಾಡ್ತಿದ್ರು ನನ್ನ ಕಣ್ಣೆದುರುಗ ಸಾಕಷ್ಟು ತಪ್ಪು ಒಪ್ಪುಗಳನ್ನು ಮಾಡ್ತಾರೆ, ಆದರೂ ಅವರು ಅಭಿವೃದ್ಧಿ ಎತ್ತಿದ್ದಾರೆ. ನಾನು ಯಾವ ತಪ್ಪನ್ನು ಮಾಡಿದಿರ ಇರೋದ್ರಲ್ಲಿ ಬಹಳ ಅಚ್ಚುಕಟ್ಟಾಗಿದ್ದು, ಇನ್ನೊಬ್ಬರ ಹಸಿವಿನ ಬಗ್ಗೆ ಚಿಂತನೆ ಮಾಡ್ತಾ, ಇನ್ನೊಬ್ಬರ ಒಳಿತಿನ ಬಗ್ಗೆ ಚಿಂತನೆ ಮಾಡ್ತಾ, ಇನ್ನೊಬ್ಬರ ಯಶಸ್ಸಿಗೆ ಚಿಂತನೆ ಮಾಡ್ತೇನೆ, ಆದರೂ ನಾನು ಈ ದಿನವೂ ಸಹಿತ ಸಂಕಟದಲ್ಲೇ ಇದ್ದೀನಲ್ಲ. ಈ ಪ್ರಕಾರವಾಗಿರತಕ್ಕಂತಹ ಚಿಂತನೆಗಳು ಸಾಕಷ್ಟು ಜನ ಮಾಡ್ತಿರ್ತಾರೆ. ಆದರೆ ಒಂದು ವಿಚಾರ ತಿಳ್ಕೊಳ್ಳಿ, ನಮ್ಮ ತಪ್ಪು ಒಪ್ಪುಗಳನ್ನು, ನಾವು ಮಾಡುವಂತಹ ಕಾಯಕವನ್ನು, ನಮ್ಮ ಕೆಲಸ ಕಾರ್ಯಗಳನ್ನು ಭಗವಂತ 1000 ಕಣ್ಣುಗಳಿಂದ ನಮ್ಮನ್ನು ನೋಡ್ತಾ ಇರ್ತಾನೆ. ಇವತ್ತಿಂದೇ ಸಮಸ್ಯೆ ಅಂತಲ್ಲ, ಅಥವಾ ನಾವು ಪಡುವ ಕಷ್ಟ ನೆನ್ನೆ ಮಾಡಿರ್ತಕ್ಕಂಥ ತಪ್ಪಿನದಲ್ಲ, ಅಥವಾ ಇವತ್ತು ನನಗಿರ್ತಕ್ಕಂಥ ಈ ನೋವು ನನ್ನ ಪ್ರಾರಬ್ಧ ಕರ್ಮ, ನನ್ನ ಬಡತನ, ಅಥವಾ ನನ್ನ ಕಷ್ಟಕಾಲ, ಅಥವಾ ನನ್ನ ಶ್ರಮ ಬಿದ್ದಷ್ಟು ನನಗೇನೂ ಫಲ ಸಿಗದಿರತಕ್ಕಂಥದ್ದು, ಅಥವಾ ನಾನು ಕೂಡಿಟ್ಟಿರ್ತಕ್ಕಂಥ ವಸ್ತು ನನ್ನೊಂದಿಗೆ ಇರದಿರತಕ್ಕಂಥದ್ದು, ಅಥವಾ ನಾನು ಜನ್ಮ ಕೊಟ್ಟಂತಹ ನನ್ನ ಮಕ್ಕಳು ನನ್ನ ಹಿಡಿತದಲ್ಲಿ ಇಲ್ದಿರತಕ್ಕಂಥದ್ದು, ನನ್ನ ಪರಿವಾರ ನನ್ನನ್ನು ದೂಷಣೆ ಮಾಡತಕ್ಕಂತಹದ್ದು, ಅಥವಾ ನನ್ನವರು ಎಲ್ಲರೂ ಸಹಿತ ನನ್ನನ್ನು ಅಗಲಿ ದೂರ ಆಗುವಂತಹದ್ದು, ನಾನು ಒಬ್ಬನೇ ಆಗಿ ಏಕಾಂಗಿಯಾಗಿ ಬದುಕುವಂತಹದ್ದು, ಇದೆಲ್ಲ ಇವತ್ತಿಂದಲ್ಲ. ಇವತ್ತು ನಾನು ಮಾಡ್ತಿರ್ತಕ್ಕಂತಹ ಒಳ್ಳೆಯದು ಕೆಟ್ಟದ್ದು, ಬೇಕು ಬೇಡ, ಅಥವಾ ಇನ್ನೊಬ್ಬರ ಜೀವನಕ್ಕೆ ಒಳಿತಾಗುವಂಥ ರೀತಿ ನಡ್ಕೊಳ್ತಿರ್ತಕ್ಕಂಥದ್ದು, ಅದರ ಫಲಾಫಲಗಳು ಮುಂದಿನ ದಿನಗಳಲ್ಲಿ. ಆದರೆ ಇವತ್ತು ನಾನು ನೋಡ್ತಿರ್ತಕ್ಕಂತಹದ್ದು ನನ್ನ ಪೂರ್ವ ಪ್ರಾರಬ್ಧ ಕರ್ಮ ಇದೆಯಲ್ಲ, ಪೂರ್ವಾರ್ಜಿತ ಪ್ರಾರಬ್ಧ ಕರ್ಮ ಎಲ್ಲಿ ಹೋಗ್ಬೇಕದು? ನನ್ನ ಅಕೌಂಟಲ್ಲಿರ್ತಕ್ಕಂಥ, ನನ್ನ ಅಕೌಂಟ್ಗೆ ಬಂದಿರತಕ್ಕಂಥ ದುಡ್ಡು, ನಾನು ಹಾಕೊಂಡಿರ್ತಕ್ಕಂಥ ಬಂಡವಾಳ, ಅಥವಾ ನನ್ನಲ್ಲಿ ಬ್ಯಾಂಕಲ್ಲಿ ಇರ್ತಕ್ಕಂಥ ಡಿಪಾಸಿಟ್ ನಾನಲ್ದಿರ ಮತ್ತಾರು ಡ್ರಾ ಮಾಡ್ಲಿಕ್ಕಾಗತ್ತೆ? ಈ ಜನ್ಮ ಆದರೂ ಅಷ್ಟೇ, ಮುಂದಿನ ಜನ್ಮ ಆದರೂ ಅಷ್ಟೇ. ಗೊತ್ತಿದ್ದೋ ಗೊತ್ತಿಲ್ದಿರೇನೋ ತಪ್ಪು ಮಾಡಿದ್ರು ಅದು ತಪ್ಪಾಗತ್ತೆ ವಿನಃ ಅದು ಸರಿಯಾಗುವುದಿಲ್ಲ. ನಾವು ನಮ್ಮ ಮನಸ್ಸಮಾಧಾನಕ್ಕೋಸ್ಕರ ಸಮರ್ಥಿಸ್ಕೊಳ್ಬಹುದು. ಓ ಪರವಾಗಿಲ್ಲ, ಏನೋ ತಪ್ಪು ಮಾಡಿಬಿಟ್ಟೆ, ಆಯಿತು, ನನಗೆ ಗೊತ್ತಿಲ್ದಿರ ಆಗಿದೆಯಲ್ಲ. ಗೊತ್ತಿಲ್ದಿರಾದರೂ ಗೊತ್ತಾಗಿ ಆದರೂ ಅದು ತಪ್ಪು ಅನ್ಸರೆ ಅದು ತಪ್ಪೇ, ಅದನ್ನು ಸರಿಪಡಿಸ್ಕೊಳ್ಳೋಕ್ಕಾಗಲ್ಲ. ಆದರೆ ಹಿಂದಿನ ಜನ್ಮ ಅಥವಾ ನನ್ನ ಪ್ರಾರಬ್ಧ ಕರ್ಮ
ಅಥವಾ ನನ್ನ ಬ್ಯಾಂಕಲ್ಲಿರ್ತಕ್ಕಂಥ ನನ್ನ ಬ್ಯಾಂಕ್ ಬ್ಯಾಲೆನ್ಸನ್ನು ನನ್ನ ಅಪ್ಪಣೆ ಇಲ್ದಿರ, ನನ್ನ ಸಹಿ ಇಲ್ದಿರ ಇನ್ನೊಬ್ರು ಹೇಗೆ ಡ್ರಾ ಮಾಡ್ಲಿಕ್ಕೆ ಆಗುದಿಲ್ವೋ ಹಾಗೆ ನನ್ನ ಕರ್ಮಫಲಗಳನ್ನು ನಾನೇ ನೋಡಬೇಕು. ಇದನ್ನೇ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಪರಮಾತ್ಮ ಹೇಳಿದ್ದಾನೆ. ಅದಕ್ಕೆ ಇಹದಲ್ಲಾಗ್ಲಿ ಪರದಲ್ಲಾಗ್ಲಿ ನಾವು ಯಾವ ಕಾಲದಲ್ಲಾದರೂ ಸಹಿತ ಇನ್ನೊಬ್ಬರನ್ನ ಛೇಡಿಸೋದು, ಇನ್ನೊಬ್ಬರ ಬಗ್ಗೆ ನಿಂದಿಸ್ತಕ್ಕಂಥದ್ದು, ಇನ್ನೊಬ್ಬರನ್ನ ದೂಷಣೆ ಮಾಡ್ತಕ್ಕಂಥದ್ದು ಅಥವಾ ಪರರ ಬಗ್ಗೆ ಚಿಂತನೆ ಮಾಡ್ತಾ ನಮ್ಮ ಚಿಂತನೆ ಬಗ್ಗೆ ನಾವು ಮರಿತಕ್ಕಂತಹದ್ದು. ಸಾಕಷ್ಟು ಜನ ಮನೆಗಳಲ್ಲಿ ಏನಪ್ಪಾ ಅಂದ್ರೆ ಬರೀ ಇನ್ನೊಬ್ಬರ ಬಗ್ಗೆ ಚಿಂತನೆ ಮಾಡೋದೇ ಜಾಸ್ತಿ ಆಯ್ತು. ಪಕ್ಕದ ಮನೆಯಲ್ಲಿ ಕೆಮ್ಮಿದ್ರೆ ಪಕ್ಕದ ಮನೆಯವ್ರ ಬಗ್ಗೆ ಚಿಂತನೆ ಮಾಡ್ತೀರಿ. ನಿಮ್ಮ ಮನೆಯಲ್ಲಿ ಕೆಮ್ಮಲ್ಲ, ನಿಮ್ಮಲ್ಲಿ ವಾಮಿಟಿಂಗೇ ಆಗೋಗ್ತಾ ಇರುತ್ತೆ. ಅಥವಾ ನಿಮ್ಮ ಮನೆಯಲ್ಲಿರ್ತಕ್ಕಂಥ ಸಮಸ್ಯೆಗಳನ್ನ ಬಿಟ್ಟು ನಿಮ್ಮ ಮಕ್ಕಳ ನಡೆ ನಡವಳಿಕೆಗಳು, ನಿಮ್ಮ ಪತಿದೇವರ ವರ್ತನೆ ಅಥವಾ ನಿಮ್ಮ ವರ್ತನೆಗಳು, ನಿಮ್ಮ ಕೂಗಾಟ ಚೀರಾಟ, ವಾಸ್ತುಗೃಹದಲ್ಲಿ ನೆಮ್ಮದಿ ಇಲ್ದಿರ ಇರ್ತಕ್ಕಂಥ ಪರಿಸ್ಥಿತಿ ತಂದುಕೊಳ್ತಕ್ಕಂಥದ್ದು, ಸುಖ ಸಂತೋಷ ನೆಮ್ಮದಿಯಾಗಿರ್ಬೇಕಾದಂಥ ಕಾಲವನ್ನ ಅದನ್ನು ವೈರತ್ವದಲ್ಲೋ ಗಲಾಟೆನಲ್ಲೋ ಅಥವಾ ಮತ್ಯಾವುದೋ ಒಂದು ಸಮಸ್ಯೆಗೆ ಈಡು ಮಾಡಿಕೊಳ್ತಕ್ಕಂಥದ್ದು, ಕಳೆದು ಹೋಗ್ತಕ್ಕಂಥ ಅತ್ಯ ಅಮೂಲ್ಯವಾಗಿರ್ತಕ್ಕಂಥ ಸಮಯ ಪುನಃ ಬಾಂದ್ರೆ ಬರ್ತಕ್ಕಂಥದ್ದಲ್ಲ. ಆ ಸಮಯವನ್ನ ಸಾರ್ಥಕತೆ ಪಡಿಸಿಕೊಂಡು ಸಾಧ್ಯವಾದಷ್ಟು ನಮ್ಮೊಳಗಿರ್ತಕ್ಕಂತಹ ಬೇಡವಾಗಿರ್ತಕ್ಕಂಥ ವಿಚಾರಗಳನ್ನು ದೂರ ಮಾಡಿಕೊಂಡು ಯಾವುದು ಎಷ್ಟಕ್ಕೆ ನಾವು ಆದ್ಯತೆ ಕೊಡಬೇಕು ಅಷ್ಟನ್ನ ಕೊಟ್ಟುಕೊಂಡು ಭಗವಂತನ ಪ್ರಾರ್ಥನೆ ವಿಶೇಷವಾಗಿರ್ತಕ್ಕಂಥ ಅನುಷ್ಠಾನದೊಂದಿಗೆ ನಡೆದರೆ ಎಂತಹ ಅಸಾಧ್ಯವಾದಾದರೂ ಎಲ್ಲವೂ ಸಾಧನೆನೇ. ಒಳ್ಳೆಯದಾಗ್ಲಿ, ಶುಭವಾಗ್ಲಿ. ಸಮಯ ಸಾರ್ಥಕತೆ ಬಗ್ಗೆ ತಿಳಿಸ್ತಾ ಇದ್ರಿ ಗುರು. ಖಂಡಿತಮ್ಮ. ಯಾವುದೇ ಆದರೂ ಪ್ರತಿ ಕಾಲ ನಾವು ಅಂದುಕೊಳ್ತಕ್ಕಂಥದ್ದೇ ಹಾಗೆ. ಸಣ್ಣ ಸಣ್ಣ ವಿಚಾರವು ಬಹಳ ದೂರದ ಆಲೋಚನೆ ಮಾಡ್ತಾ ಹೋಗ್ತೀವಿ. ಆಲೋಚನೆ ಮಾಡೋದಕ್ಕೂ ಮುನ್ನ ಒಂದು ಸ್ವಲ್ಪ ಚಿಂತನೆ ಮಾಡಿದ್ರೆ ಇದು ಸರಿಯೋ ತಪ್ಪೋ, ಈ ಸಮಯವನ್ನು ಕಳ್ಕೊಂಡ್ರೆ ಪುನಃ ಸಮಯ ಬರುತ್ತಾ, ಅದರ ಬಗ್ಗೆ ಚಿಂತನೆ ಮಾಡಬೇಕು. ಹಾಗೆ ನಾವು ತೆಗೆದುಕೊಳ್ಳುವಂತಹ ಒಂದು ಡಿಸಿಷನ್ ಇದೆಯಲ್ಲ, ಆ ಒಂದು ತೀರ್ಮಾನ ನಿರ್ಧಾರ ಅದು ಬಹಳ ಮುಖ್ಯವಾಗಿರತಕ್ಕಂತಹದ್ದು. ಯಾತಕ್ಕೆ ಈ ಮಾತು ಹೇಳ್ತಿದೆ ಅಂದರೆ, ಪ್ರಸ್ತುತ ಈ ಕೋವಿಡ್ ಎಂಬತಕ್ಕಂಥ ಮಹಾಮಾರಿ ತಾಂಡವಾಡ್ತಾ ಇದೆ. ಕೋವಿಡ್ ಎಂಬತಕ್ಕಂಥ ಮಹಾಮಾರಿ ತಾಂಡವಾಡ್ತಾ ಇದೆ. ನಾವು ನೀವೆಲ್ಲರೂ ಸಹಿತ ಬಹಳ ಎಚ್ಚರಿಕೆ ವಹಿಸಬೇಕಾಗಿದೆ. ನಮ್ಮ ಜವಾಬ್ದಾರಿಯುತವಾದಂಥ ಸ್ಥಾನದಲ್ಲಿ ನಿಂತೇ ನಾವು ನೋಡಬೇಕಾಗಿದೆ. ಯಾರೋ ಏನೋ ಹೇಳ್ತಾರೆ ಅಥವಾ ಏನೋ ಆಯ್ತು, ಏನೋ ಹೋಯ್ತು ಅಥವಾ ಇನ್ನೇನೋ ಆಗುತ್ತೆ, ಇದೆಲ್ಲವನ್ನ ಬಿಟ್ಟು ನಮ್ಮ ಬದುಕು ಹೇಗೆ ನಡೆಸಬೇಕು ಆ ಚಿಂತನೆ ನಾವು ಮಾಡಬೇಕು. ಹಾಗೆ ಇನ್ನಾದರೂ ಅರ್ಥ ಮಾಡ್ಕೋಬೇಕು. ಬೇಡವಾದಷ್ಟು ಅಥವಾ ಮತ್ತೆ 4 ಜನದ್ದು ಎಲ್ಲರದ್ದು ಸಹಿತ ನನಗೇ ಬೇಕು ಅಂತ ಚಿಂತನೆ ಮಾಡೋದಕ್ಕಿಂತ ಭಗವಂತ ಬೆಳಗಿನ ಆಹಾರ ಆಯಿತು, ಮಾಧ್ಯಾಹ್ನಿಕ ಊಟ ಬೇಕು, ರಾತ್ರಿ ಊಟಕ್ಕೆ ಆಗುವಷ್ಟು ನೀನು ನನಗೆ ಕೊಟ್ಟರೆ ನಾಳೆ ಬೆಳಗ್ಗೆ ನೀನು ಕೊಟ್ಟೇ ಕೊಡ್ತೀಯ ಅನ್ನೋ ಒಂದು ಚಿಂತನೆ ನಮಗಿರಬೇಕು. ನೋಡಿ ದೇವರ ಪರಿಕಲ್ಪನೆ ಹೇಗಿದೆ. ಇವತ್ತು ಕೋಟ್ಯಾಂತರ ಜನಸಂಖ್ಯೆ ನಾವು ನೋಡ್ತಾ ಇದ್ದೀವಿ. ಕೋಟ್ಯಾಂತರ ಜನಸಂಖ್ಯೆ ನಾವು ನೋಡ್ತಾ ಇದ್ದೀವಿ. ಆದರೆ ಒಬ್ಬರ ಕೇಶರಾಶಿ ಇದ್ದಂಗೆ ಇನ್ನೊಬ್ಬರಿಗಿಲ್ಲ. ಒಬ್ಬರ ಹಣೆ ಭಾವಚಿತ್ರ ಇದ್ದಂಗೆ ಇನ್ನೊಬ್ಬರ ಭಾವಚಿತ್ರ ಇಲ್ಲ. ಒಬ್ಬ ವ್ಯಕ್ತಿ ಇದ್ದಂಗೆ ಇನ್ನೊಬ್ಬ ವ್ಯಕ್ತಿ ಇಲ್ಲ. ಒಬ್ಬನ ಹಸ್ತ ಸಾಮುದ್ರಿಕೆ ಇದ್ದಂಗೆ ಮತ್ತೊಬ್ಬ ಹಸ್ತ ಸಾಮುದ್ರಿಕೆ ಇಲ್ಲ. ಒಬ್ಬ ವ್ಯಕ್ತಿಯ ಕಣ್ಣ ರೇಖೆಯ ತಳಭಾಗದಲ್ಲಿರ್ತಕ್ಕಂಥ ರೇಖೆಗಳಿದ್ದ ಹಾಗೆ ಮತ್ತೊಬ್ಬ ವ್ಯಕ್ತಿಯ ಕಣ್ಣಿನ ರೇಖೆಗಳ ಹಾಗಿರೋದಿಲ್ಲ. ಇದನ್ನ ಅರ್ಥ, ಒಂದು ಸಂಸ್ಥೆಯಲ್ಲಿ ಕೆಲಸ ಮಾಡೋದಕ್ಕೆ 40ರಿಂದ 50 ಜನ ಇದ್ರೆ 50 ಜನಕ್ಕೆ ಸಂಬಂಧಪಟ್ಟ ಒಂದು ಫಿಂಗರ್ ಪ್ರಿಂಟ್ ಮೆಷಿನ್ ಇಟ್ಟಿರ್ತಾರೆ. ಅಂದ್ರೆ ವ್ಯಕ್ತಿ ಒಳಗೆ ಹೋಗ್ಬೇಕಾದ್ರೆ ಹೊರಗೆ ಬರಬೇಕಾದ್ರೆ ತನ್ನ ಕಾಯಕವನ್ನ ಎಷ್ಟು ಜವಾಬ್ದಾರಿತ್ವ ಮಾಡ್ತಿದ್ದಾನೆ, ಎಷ್ಟೊತ್ತು ಆಫೀಸಲ್ಲಿ ಕೂತ್ಕೊಂಡಿರ್ತಾನೆ ಅಂತಕ್ಕಂಥದ್ದನ್ನು ಚೆಕ್ ಮಾಡ್ಲಿಕ್ಕೋಸ್ಕರ ಅಥವಾ ಆ ಅಟೆಂಡೆನ್ಸ್ ಅನ್ನ ಹಾಕೊಳ್ಳಿಕ್ಕೋಸ್ಕರ ಒಂದು ಫಿಂಗರ್ ಪ್ರಿಂಟ್ ಇಟ್ಟಿರ್ತಾರೆ. ಬರೋರೆಲ್ಲ ಒಂದು ಫಿಂಗರ್ ಪ್ರಿಂಟ್ ಹೆಬ್ಬೆಟ್ಟಾಗ್ಲಿ ಅಥವಾ ಮೊದಲನೇ ಬೆಟ್ಟಾಗ್ಲಿ ಇಟ್ಟು ಬಂದಿರ್ತಾರೆ. ಒಂದು ಆಫೀಸಲ್ಲಿ ಕೆಲಸ ಮಾಡತಕ್ಕಂತಹ ಅವರ ಒಂದು ಜವಾಬ್ದಾರಿತ್ವಾದಂತಹ ಕೆಲಸವನ್ನು ನಿರ್ವಹಿಸಕ್ಕೆ ಅವರು ಮೇಲಿರ್ತಕ್ಕಂಥವ್ರು ಒಬ್ಬ ಇಷ್ಟು ಜವಾಬ್ದಾರಿ ತಗೊಳ್ಬೇಕಾದ್ರೆ ತನ್ನದೇ ಆದಂತಹ ಕಾಯಕ, ನಾನು ಇಷ್ಟು ಮಾಡಲೇಬೇಕು, ಇಷ್ಟು ಕೆಲಸ ನಾನು ಹಿಂಗೆ ನನ್ನ ಜವಾಬ್ದಾರಿ ಇದೆ, ಬೆಳಿಗ್ಗೆ ಮನೆ ಬಿಟ್ಟರೆ ಸಂಜೆ ಮನೆಗೆ ಬರೋ ಸೇರೋ ತನಕ ನಾನು ಇಷ್ಟು ಕೆಲಸವನ್ನು ಮಾಡಿದ್ರೆ ಇಷ್ಟು ಸವಲತ್ತು ನನಗೆ ಸಿಗುತ್ತೆ ಅಂತ ಚಿಂತನೆ ಮಾಡುವಷ್ಟು ಮನಸ್ಥಿತಿ ನಮ್ಮದು ಆಗಿರ್ಬೇಕಲ್ಲ. ಆದರೆ ಭಗವಂತ ಎಷ್ಟು ಬುದ್ಧಿವಂತ. ಆತನ ದೃಷ್ಟಿನಲ್ಲಿ ಒಂದು ತಾಯಿ ಹೊಟ್ಟೆಯಲ್ಲಿ 9 ಜನ 10 ಜನ 16 ಜನ ಹುಟ್ಟಿರ್ತಕ್ಕಂಥದ್ದು ನಾವು ನೋಡಿದ್ದೇವೆ. ಅಷ್ಟು ಜನ ಇದ್ರೂ ಸಹಿತ ಒಬ್ಬರಂಗೊಬ್ಬರಿಲ್ಲ. ಒಬ್ಬರ ಮನಸ್ಸಿದ್ದಂಗೆ ಇನ್ನೊಬ್ಬರ ಮನಸ್ಸಿಲ್ಲ. ಒಬ್ಬರು ಚಿಂತನೆ ಮಾಡಿದಂಗೆ ಇನ್ನೊಬ್ಬರು ಚಿಂತನೆ ಮಾಡಲ್ಲ. ಅಷ್ಟೇ ಯಾಕೆ, ಅವಳಿ ಜವಳಿ ಮಕ್ಕಳಿದ್ರು, ಒಂದು ತಾಯಿ ಹೊಟ್ಟೆಯಲ್ಲಿ ಒಂದು ಸತಿ ಡೆಲಿವರಿನಲ್ಲಿ 2 ಮಕ್ಕಳು ಹುಟ್ಟಿದ್ರು. ಆ 2 ಮಕ್ಕಳ ಗುಣವೂ ಬೇರೆ ಆಗಿರುತ್ತೆ ವಿನಃ ಒಂದೇ ಗುಣ ಆಗಿರೋದಿಲ್ಲ. ಮುಖಚಹರ ಒಂದೇ ಇರಬಹುದು, ಆದರೆ ಆ ಹೆಬ್ಬೆಟ್ಟಿನ ಗುರುತಿದೆಯಲ್ಲ, ಒಳಗಿರ್ತಕ್ಕಂಥ ರೇಖೆಗಳು ಬದಲಾವಣೆ ಇದೆ. ಇವತ್ತಿನವರೆಗೂ ಒಂದು ಹಸ್ತ ಸಾಮುದ್ರಿಕೆಯಲ್ಲಿ ರೇಖೆಗಳಿರ್ತಕ್ಕಂಥದ್ದು ಈ ಹೆಬ್ಬೆಟ್ಟಿನ ರೇಖೆಗಳಿದೆಯಲ್ಲ, ಇದನ್ನು ಎಷ್ಟೇ ಜನ ನೋಡಿ ಇವರಂತೆ ಇನ್ನೊಬ್ಬರಿಗಿದೆ ಅಂತ ಹೇಳಿದಂತಹ ನಿದರ್ಶನ ಆ ರೀತಿ ಇವತ್ತಿಗೂ ಕಾಣಿಸ್ತಾ ಇಲ್ಲ. ಅಂದ್ರೆ ಇನ್ನೆಷ್ಟು ಬದಲಾವಣೆ ಇರಬಹುದು, ಇನ್ನೆಷ್ಟು ಬದಲಾವಣೆ ತರಬಹುದು. ಇರ್ತಕ್ಕಂಥದ್ದು ಈ ಇಷ್ಟೇ ಹೆಬ್ಬೆಟ್ಟು. ಈ ಹೆಬ್ಬೆಟ್ಟೊಳಗಿರ್ತಕ್ಕಂತಹ ರೇಖೆಗಳು ಒಬ್ಬರಂತೆ 4 ಜನಕ್ಕಿದೆ ಅಥವಾ ಇಬ್ಬರಿಗಿದೆ ಅಥವಾ ಇಲ್ಲಿರ್ತಕ್ಕಂಥ ಸೇಮ್ ಹೆಬ್ಬೆಟ್ಟು ಇನ್ನೊಬ್ಬರಿಗಿದೆ ಅನ್ನೋದಾದ್ರೆ ಈ ಸೃಷ್ಟಿ
ಇನ್ನೆಷ್ಟು ವಿಚಿತ್ರ ಆಗಿರ್ಬೋದು. ಅಂದ್ರೆ ಭಗವಂತನ ಜ್ಞಾನ, ಭಗವಂತನ ವಿದ್ಯೆ, ಆತ ನಾವು ಏನೆಲ್ಲ ಸಾಧನೆ ಮಾಡಿದ್ರೆ ಸ್ವಲ್ಪ ಸಾಧನೆ ಮಾಡಿಬಿಟ್ರೆ ಹಬ್ಬ ಆಗೋಯ್ತು. ನಾವೇನಾದ್ರೂ ಸ್ವಲ್ಪ ಸಾಧನೆ ಮಾಡಿದ್ರೆ ನಮಗೆ ಡಾಕ್ಟರೇಟ್ ಕೊಡಬೇಕು ಅಥವಾ ಇನ್ಯಾವುದೋ ಒಂದು ಒಳ್ಳೆ ಉನ್ನತವಾದಂತಹ ಒಂದು ಅವಾರ್ಡ್ ನಮಗೆ ಕೊಡಬೇಕು. ಕೊಡ್ಲಿಲ್ಲ ಅಂದ್ರೆ ನಮ್ಮ ಮನಸ್ಸು ಬಹಳ ನೋವ್ತಾ ಇರುತ್ತೆ. ಇಷ್ಟು ಸಾಧನೆ ಮಾಡಿದ್ದೀನಿ ನಾನು, ನನಗೊಂದು ಅವಾರ್ಡ್ ಕೊಡ್ಲಿಲ್ವಲ್ಲ, ನಾನು ಮನೆಗಾಗಿ ಇಷ್ಟು ಕಷ್ಟಪಡ್ತಿದ್ದೀನಿ, ನಾನು ಯಾರು ಗುರುತಿಸ್ತಿಲ್ವಲ್ಲ. ಹಾಗಾದ್ರೆ ನಾವು ಭಗವಂತನ ಎಷ್ಟು ಗುರುತಿಸಬೇಕು, ಭಗವಂತನ ನಾವು ಎಷ್ಟು ಆರಾಧಿಸಬೇಕು. ಯಾವತ್ತು ನಾವು ಯಾವುದನ್ನ ಮರೀತಾ ಬಂದಿದ್ದೀವೋ ಅದನ್ನು ಪುನಃ ಒಂದ್ಸತಿ ಎಚ್ಚರಿಸೋದಕ್ಕೆ ಬಹುಶಃ ಇಂಥವೆಲ್ಲ ಆಗುತ್ತೋ ಏನೋ ಇದೊಂದು ಅನ್ಸುತ್ತೆ. ಅದಕ್ಕೋಸ್ಕರ ಸಾಧ್ಯವಾದಷ್ಟು ಭಗವಂತ ಈ ಸೃಷ್ಟಿಯಲ್ಲಿ ಏನಿಟ್ಟಿದ್ದಾನೆ, ಏನು ಕೊಡ್ತಿದ್ದಾನೆ, ಹೇಗೆ ಬದುಕಬೇಕು ಅಂತ ಹೇಳಿದ್ದಾನೆ, ನಮ್ಮ ಬದುಕಿನ ಕಲೆಗಳನ್ನು ನಾವು ಅರ್ಥ ಮಾಡ್ಕೋಬೇಕಾದ ಜೊತೆಗೆ ನಾನು ಬದುಕಿ ಇನ್ನೂ 4 ಜನ ಬದುಕಿಸಬೇಕು. ನಾವು ಬರೀ ನಾನೊಬ್ಬ ಬದುಕಿದ್ರೆ ಸಾಲದು. ನನ್ನ ಬದುಕಿಗಾಗಿ ಗಿಡಮರಗಳನ್ನು ಹೊಡಿತೀವಿ, ವೃಕ್ಷಗಳನ್ನು ಹೊಡಿತೀವಿ. ಒಂದು ವೃಕ್ಷ ಬೆಳಿಬೇಕಾದ್ರೆ ಎಷ್ಟು ಕಷ್ಟ ಇದೆ ಯೋಚನೆ ಮಾಡಿ. ಇವತ್ತು ಬೃಹತ್ ಮಟ್ಟದ ವೃಕ್ಷಗಳನ್ನೆಲ್ಲ ನಾವು ಹೊಡೆದು ಚೂರು ಮಾಡ್ತಾ ಇದ್ದೀವಿ. ಒಂದು ವೃಕ್ಷ ಬೆಳೆದು ನಿಂತರೆ ತನ್ನ ಬಾಲ್ಯದಲ್ಲಿದ್ದಾಗ ಹಚ್ಚ ಹಸಿರು ನೋಡ್ಲಿಕ್ಕೆ ಆನಂದ, ಸ್ವಲ್ಪ ಬೆಳೆದು ದೊಡ್ಡದಾದ್ರೆ ಅದರ ನೆರಳು ಆನಂದ, ಇನ್ನು ಸ್ವಲ್ಪ ದೊಡ್ಡದಾದ್ರೆ ಅದರಲ್ಲಿ ಬಿಡುವ ಹೂವುಗಳ ಆನಂದ, ಅದು ಬೆಳೆದು ದೊಡ್ಡದಾದ್ರೆ ಅದರಲ್ಲಿ ಬಿಡ್ತಕ್ಕಂಥ ಹಣ್ಣುಗಳ ಆನಂದ, ಇನ್ನೂ ಸ್ವಲ್ಪ ಚೆನ್ನಾಗಿ ಬಲ್ತು ನಿಂತ್ಕೊಂತು ಅಂದ್ರೆ ಮನೆಗೆ ಬೇಕಾಗಿರ್ತಕ್ಕಂಥ ಕಿಟಕಿಗೋ ಬಾಗಿಲಿಗೋ ಅಥವಾ ಇನ್ಯಾವುದೋ ಒಂದಕ್ಕೋ ಮಂಚಕ್ಕೋ ಇದಕ್ಕೂ ಬೇಕು ಅನ್ನೋ ಆನಂದ. ಒಂದು ಗಿಡದಲ್ಲಿ ಎಷ್ಟು ಒಂದು ವಿಶೇಷತೆ ಇದೆ. ಅದೇ ಒಬ್ಬ ಮನುಷ್ಯ ತನ್ನ ಬಾಲ್ಯದಲ್ಲಿ ವಿದ್ಯಾಭ್ಯಾಸಕ್ಕಾಗಿ ಇನ್ನೊಬ್ಬರನ್ನ ಹಿಂದಿಟ್ಟು ಮುಂದೆ ಬರುವ ಕಾಲ, ಅಥವಾ ತನ್ನ ಉದ್ಯೋಗಕ್ಕಾಗಿ ಕೂತ್ಕೊಂಡಾಗ ತನಗೆ ಇನ್ನಷ್ಟು ಮೆರಿಟ್ ಬರಬೇಕು, ತನಗೆ ಇನ್ನಷ್ಟು ಅಭಿವೃದ್ಧಿ ಆಗಬೇಕು, ತನಗೆ ಬೇಗ ಪ್ರಮೋಷನ್ ಸಿಗಬೇಕು ಅಂತ ಇನ್ನೂ 4 ಜನ ಸುತ್ತಮುತ್ತಿರತಕ್ಕಂಥವರೆಲ್ಲ ಕಾಲೆಳೆದು ನಾನು ಬಂದು ಸೀಟಲ್ಲಿ ಕೂತ್ಕೊಳ್ಳುವಂಥದ್ದು ಕಾಲ. ಇನ್ನೊಂದು ಹೆಜ್ಜೆ ಮುಂದಕ್ಕೆ ನಡೆದ್ರೆ ಅಲ್ಲೂ ಇಲ್ಲಿ ನೋಡ್ಕೊಂಡು ಸ್ವಲ್ಪ ಅಧಿಕಾರ ಅನ್ನೋದು ಕೈಯಲ್ಲಿತ್ತು ಅಂದ್ರೆ, ಅಧಿಕಾರನೋ ಅಥವಾ ಹಣದ ಒಂದು ವ್ಯಾಮೋಹವೋ ದಾಹವೋ ನನ್ನ ಮೇಲಿತ್ತು ಅಂದ್ರೆ, ಸುತ್ತಮುತ್ತ ಯಾರ್ಯಾರು ಮೆತ್ತಿಗಿರ್ತಾರೋ ಯಾರ್ಯಾರು ಸಪ್ಪಗಿರ್ತಾರೋ ಅಂತಹವ್ರ ಜಮೀನು ಆಸ್ತಿ ಇದ್ರೆ ಅದೆಲ್ಲವೂ ನಾನೇ ಬರೆಸ್ಕೊಳ್ತಕ್ಕಂಥದ್ದು. ಇದನ್ನು ಮೀರಿರ್ತಕ್ಕಂತಹದ್ದು ನಾಳೆ ದಿವಸ ಒಂದು ಗ್ರಾಮಕ್ಕೋ ಒಂದು ತಾಲೂಕೋ ಒಂದು ಊರಿಗೋ ಸಂಪೂರ್ಣ ನನ್ನ ಕೈಲೇ ಇರಬೇಕು ಅಂತ ಚಿಂತನೆ ಮಾಡತಕ್ಕಂಥದ್ದು. 4 ಗೋಡೆ ಮಧ್ಯದಲ್ಲಿರ್ತಕ್ಕಂಥ ತನ್ನ ಅರ್ಧಾಂಗಿಯನ್ನ, ತನ್ನ ಹೆಂಡತಿಯನ್ನು ಸುಧಾರಣೆ ಮಾಡಿ ಅವಳ ಮನಸ್ಸನ್ನ ಗೆಲ್ಲಕ್ಕೆ ಆಗದಿರತಕ್ಕಂಥವ್ರು ಇಡೀ ರಾಜ್ಯ ದೇಶವನ್ನು ಗೆಲ್ಲಬೇಕು ಅಂತ ಚಿಂತನೆ ಮಾಡತಕ್ಕಂಥದ್ದು. ಮನುಷ್ಯನ ಸ್ವಾರ್ಥ ಗುಣ, ಮನುಷ್ಯನ ಬುದ್ಧಿ, ಇದನ್ನೇ ಭಗವಂತ ಮಾಡಿಬಿಟ್ಟಿದ್ರೆ ಅಥವಾ ಅವನು ಇಂತಹ ಒಂದು ನಿರ್ಧಾರವನ್ನು ಆತ ತೆಗೆದುಕೊಂಡ್ರೆ ನಾವೆಲ್ಲ ಬದುಕಲಿಕ್ಕಾಗತ್ತಾ? ಆದರೆ ಆಗ್ತಿರ್ತಕ್ಕಂತಹ ವೈಪರೀತ್ಯಗಳನ್ನು ಎಚ್ಚರಿಸೋದಕ್ಕೆ ಬಹುಶಃ ಇಂತಹ ಮಹಾಮಾರಿ, ಅಂತಹ ಕೋವಿಡ್ ಅಂತಹ ಮಹಾಮಾರಿಗಳು ಬರ್ತಿದೆಯೇನು? ಯಾಕೆಂದ್ರೆ ಕಣ್ಣು ಕಾಣದಿರ ಇದ್ರು ಇಷ್ಟು ಜನ ಮಂಡಿ ಊರಿ ಕೂತ್ಕೊಳ್ಬೇಕಾಗಿದೆಯಲ್ಲ, ಕಣ್ಣು ಮುಂದೆನೆ ಪ್ರಾಣ ಹೋಗ್ತಾ ಇದೆಯಲ್ಲ. ಇನ್ನಾದ್ರೂ ನಾವು ಅರ್ಥ ಮಾಡ್ಕೋಬೇಕಾಗಿದೆ, ಕೂಡಿಟ್ಟಿದ್ದು ಯಾರಿಗೋಸ್ಕರ? ಆಹಾರವನ್ನ ನಾವು ಸರಿಯಾದ ಸಮಯಕ್ಕೆ ಆಹಾರ ಊಟ ಮಾಡಲ್ಲ, ಬೇಕು ಬೇಡ ನೋಡೋದಿಲ್ಲ. ಒಂದು ಒಳ್ಳೆ ಬಟ್ಟೆ, ಕಣ್ತುಂಬ ಬಟ್ಟೆ ನೋಡ್ತೀವಿ, ಒಳ್ಳೆ ಕಲರು, ಹಬ್ಬ ನೋಡ್ಲಿಕ್ಕೆ ಆನಂದ. ಅದು ರೇಷ್ಮೆ ಇರಲಿ, ಕಾಟನ್ ಇರಲಿ, ಯಾವುದೇ ಇರಲಿ, ಅದು ನೋಡಿದ ತಕ್ಷಣ ನನಗೆ ಹಾಕೋಬೇಕು ಅನ್ನೋ ಆಸೆ, ಬಟ್ಟೆ ಕೊಳ್ಳಬೇಕು ಅನ್ನೋ ಆಸೆ. ಅಯ್ಯೋ, ಅಷ್ಟು ದುಡ್ಡನ್ನು ವೇಸ್ಟ್ ಮಾಡಿಬಿಟ್ರೆ ಯಾಕೆ ವೇಸ್ಟ್ ಮಾಡಬೇಕು? ಈ ತರ ಒಂದಷ್ಟು ಜನ ಜಿಪಣ ಸನ್ಯಾಸಿಗಳಿದ್ದಾರೆ. ಅವ್ರು ಹೇಗೆ ಅಂದ್ರೆ ಬರೀ ನೋಡಿ ಆನಂದಿಸೋದು. ಹೋಟ್ಲು ಮುಂದೆ ಬ್ಯಾನರ್ ಹಾಕಿರ್ತಾರಲ್ಲ, ಅಲ್ಲಿರೋ ಪದಾರ್ಥಗಳೆಲ್ಲ ನೋಡೋದು, ಇದು ನಾನು ತಿನ್ಕೊಂಡ್ಬಂದಿದ್ದೀನಿ ಅನ್ನೋದು. ಒಂದಷ್ಟು ಜನ ತಿನ್ನಬೇಕು, ಪಾಕೆಟ್ ಮನಿ ಖರ್ಚು ಮಾಡಲ್ಲ. ಇನ್ನಷ್ಟು ಜನ ಜಿಪಣರಿದ್ದಾರೆ, ನೋಡಬೇಕು ನೀವು. ದೇವಸ್ಥಾನಕ್ಕೆ ಬಂದ್ರೆ ಪಕ್ಕದವ್ರ ಮುಖ ನೋಡ್ತಾರೆ. ಪಕ್ಕದವ್ರ ಮುಖ ಯಾಕೆ ನೋಡ್ತಾರೆ ಅಂದ್ರೆ ಅವ್ನ ಜಾಬಿಂದ ಅವ್ರು 100 ರೂಪಾಯಿ ತೆಗೆದು ಕೊಡಬೇಕು, ಇವ್ರು ಕೊಡೋದಿಲ್ಲ. ಅಂದ್ರೆ ತೀರಾ ಅಷ್ಟು ದರಿದ್ರವ ಮನುಷ್ಯ ಎಲ್ಲೆಲ್ಲ ಆಟ ಆಡ್ತಿದ್ದಾನೆ. ದೇವಾಲಯಕ್ಕೆ ಬಂದು ದೇವರ ಸಾನ್ನಿಧ್ಯದಲ್ಲಿ ಒಂದು ಕಾಣಿಕೆ ಹಾಕಬೇಕಾದ್ರೆ ಪಕ್ಕದವ್ರ ಮುಖ ನೋಡಿದ್ರೆ ಅವ್ರು ಕಾಣಿಕೆ ಹಾಕಬೇಕು ಅಂತಿರ್ತಕ್ಕಂಥದ್ದನ್ನು ತೆಗೆದು ಇವ್ರ ಕೈಲಿ ಕೊಡುವಂಥದ್ದು, ಇವರು ಮೆಹನ್ ಬಾರಿಕೆ ಮಾಡ್ಕೊಂಡು ಅವರು 100 ರೂಪಾಯಿ ತಟ್ಟೆ ಹಾಕುವಂಥದ್ದು. ಹೋಟ್ಲಿಗೆ ಹೋದ್ರೆ ಕಂಠಮಟ್ಟ ಊಟ ಮಾಡಿ ಬೇಕಾದ್ದು ಬೇಡವದ್ದು ಸಾಲದಕ್ಕೆ ಒಂದು 4-5 ಐಟಮ್ ಎಲ್ಲ ಪಾರ್ಸಲ್ ಮಾಡಿಸ್ಕೊಂಡು ಪಾರ್ಸಲ್ ಕವರ್ ಪಕ್ಕದಲ್ಲಿ ಇಟ್ಕೊಂಡು ಸಲೀಸಾಗಿ ಮಾತಾಡ್ತಾ ಪಕ್ಕದವ್ರಿಗೆ ಟೇಬಲ್ ಎಲ್ಲ ಇನ್ಯಾರು ಇರ್ತಾರೋ ಅವರಿಗೆ ಬಿಲ್ ಕೊಡ್ತಕ್ಕಂಥದ್ದು. ದೇವರು ನಿಮಗೆ ಯಥೇಚ್ಛವಾಗಿ ಕೊಟ್ಟಿದ್ದಾನೆ, ನಿಮ್ಮ ಹಣವನ್ನು ಖರ್ಚು ಮಾಡಿದ್ರೆ ಏನಾಗತ್ತೆ? ಇನ್ನೂ ಸ್ವಲ್ಪ ಜನ ನೋಡಬೇಕು ನೀವು. ಜಮೀನು ತೆಗಿತಾರೆ, ನನ್ನ ಕಾರ್ಯಕ್ರಮದಲ್ಲಿ ಸಾಕಷ್ಟು ಬಾರಿ ಹೇಳಿದ್ದೇನೆ, ಜಮೀನು ತೆಗಿತಾರೆ, ಬೇಕಾದಷ್ಟು ಭೂಮಿ ಪರ್ಚೇಸ್ ಮಾಡ್ತಾರೆ. ಆ ಒಂದು ಅಷ್ಟು ತೆಗೆದಿರ್ತಕ್ಕಂಥ ಭೂಮಿಯಲ್ಲಿ ಕನಿಷ್ಠ ಪಕ್ಷ 1/4 ಎಕರೆ ಭೂಮಿ, ಅದರಲ್ಲಿ ಬೆಳೆದಿರ್ತಕ್ಕಂಥ ಬೆಳೆನ ಅವ್ರು ತಿನ್ನೋದಿಲ್ಲ. ಆದರೆ ಹೆಸರಲ್ಲಿ ಮಾತ್ರ ನನ್ನ ಹೆಸರಲ್ಲಿ ಭೂಮಿ ಇರಬೇಕು. ನನ್ನ ಹೆಸರಲ್ಲಿ ಇರ್ತಕ್ಕಂಥ ಭೂಮಿ ಎಷ್ಟಿದೆ ಅನ್ನೋದು ನನಗೆ ಅರಿವಿಲ್ಲ.
ಆದರೆ ಬೆಳೆದಿರ್ತಕ್ಕಂಥ ಬೆಳೆನ ನಾನು ತಿನ್ನೋ ಯೋಗ ನನಗಿಲ್ಲ ಅಂದ್ರೆ ಭಗವಂತ ಒಂದು ಬುದ್ಧಿವಂತಿಕೆ ಕೆಲಸ ಮಾಡಿದ್ದಾನೆ. ನಾವೆಲ್ಲ ಅಂದ್ಕೊಂಡಿದ್ದೀವಿ, ಸುಮಾರು ಜನ ಅಂದುಕೊಳ್ತೀವಿ, ಸುಮಾರು ಜನ ಅಂದುಕೊಳ್ಳುವಂತ ಮಾತಿದು ಏನಪ್ಪಾ ಅಂದ್ರೆ, ಎಷ್ಟು ಆಸ್ತಿ ಮಾಡ್ತಾನಪ್ಪ, ಆಸ್ತಿಗೆ ಕೊನೆನೇ ಇಲ್ಲ. ಸಾವಿರಾರು ಎಕರೆ ಜಮೀನು ಅವ್ರ ಹೆಸರಲ್ಲಿದೆ. ಯಾತಕ್ಕೋಸ್ಕರ? ಜಮೀನಿಗೆ ರಕ್ಷಣೆ ಮಾಡ್ತಿದ್ದಾರೆ ಅವರು. ಜಮೀನಿಗೊಬ್ಬ ವಾಚ್ಮ್ಯಾನ್ ಬೇಕಲ್ಲ, ಆ ವಾಚ್ಮ್ಯಾನ್ ಕೆಲಸ ಅವ್ರು ಮಾಡ್ತಾ ಇದ್ದಾರೆ ಅಷ್ಟೇ. ಕೊನೆಗೊಂದು ದಿವಸ ಬಿಟ್ಟು ಹೋಗ್ಬೇಕಲ್ಲ, ಬಿಟ್ಟು ಹೋಗ್ಬೇಕಾದ್ರೆ ಆ ಜಮೀನು ಯಾರ ಹೆಸರಲ್ಲಿ ಬರೀಬೇಕು? ಯಾರ ಹೆಸರು ನಾನು ಕಣ್ಣು ತಪ್ಪಿಸಿ ನಾನು ನನ್ನ ಹೆಸರಂತ ಮಾಡ್ಕೊಂಡಿದ್ದೀನೋ, ಅಥವಾ ನನ್ನ ಹೆಸರಲ್ಲಿ ಮಾಡ್ಕೊಳಕ್ ಆಗದಿರೋ ನಾನು ಮತ್ತೊಬ್ಬರ ಹೆಸರಲ್ಲಿ ಮಾಡಿಟ್ಟಿದ್ದೀನೋ, ಅದರ ಸರಿಯಾದಂತ ಲೀಸ್ಟು ಆಧಾರ ಇಲ್ಲ. ಇತ್ತೀಚೆಗೆ ಸುಮಾರು ಒಂದು 20-25 ದಿವಸ ಹಿಂದೆ ಒಂದು ಸಮಸ್ಯೆ ಅಂತ ನನ್ನ ಮುಂದೆ ಬಂತು. ಇದು ನೈಜ ಘಟನೆ, ಸತ್ಯ ಘಟನೆ. ಆ ಬಂದಂತ ಕೇಸ್ ಹೇಗಿದೆ ಅಂದ್ರೆ ನಿಜಕ್ಕೂ ಕಣ್ಣೀರು ಹಾಕಬೇಕು ಆ ಕೇಸ್ ನೋಡಿದ್ರೆ. ಅಂದ್ರೆ ಆ ಸಮಸ್ಯೆ ಹೊತ್ತು ಬಂದಿರತಕ್ಕಂಥವರು ಅವರು ಕಣ್ಣೀರು ಹಾಕ್ತಿದ್ದಾರೆ, ನೋವು ಪಡ್ತಾ ಇದ್ದಾರೆ, ಮುಂದೆ ಜೀವನ ಹೇಗಪ್ಪ ಅನ್ನೋ ಚಿಂತನೆಯಲ್ಲಿದ್ದಾರೆ. ಹಾಗಿದ್ರೆ ಏನಾಗಿರ್ಬೋದು ಅದು? ನನ್ನ ಹತ್ರ ಬಂದಂಥದ್ದು ಸಮಸ್ಯೆಗೆ 4-6 ಥರ ಸಮಸ್ಯೆಗಳ ಮುಂದೆ ಬರ್ತಿರುತ್ತೆ. ನಮಗೆ ತಿಳಿದಿರ್ತಕ್ಕಂತಹ ಒಂದಷ್ಟು ವಿಚಾರಗಳನ್ನು ಹೇಳ್ತಾ ಇರ್ತೀವಿ. ಒಂದು ಕುಟುಂಬದಲ್ಲಿ ಸುಮಾರು 45 ವರ್ಷ ಮಾತ್ರ ವ್ಯಕ್ತಿಗೆ, 45 ವರ್ಷ ಮನುಷ್ಯ, 45 ವರ್ಷಕ್ಕೆ ಭಗವಂತ ಏನು ಕೊಡಬೇಕೋ ಅದನ್ನು ಯಥೇಚ್ಛವಾಗಿ ಕೊಟ್ಬಿಟ್ಟಿದ್ದಾನೆ. ಕುಟ್ಟು ಮಾಡುವಂಥ ವ್ಯವಹಾರ ಎಂಥದ್ದು ಗೊತ್ತಾ? ಲೇವಾದೇವಿ ವ್ಯವಹಾರ. ಲೇವಾದೇವಿ ಅಂದರೆ ಕುಟ್ಟು ತೆಗೆದುಕೊಳ್ತಕ್ಕಂಥದ್ದು. ಯಾರಿಗೋ ಒಂದಷ್ಟು ಜನಕ್ಕೆ ಬಡ್ಡಿ ಕಾಸು ಕೊಡ್ತಕ್ಕಂಥದ್ದು ಅಥವಾ ಫೈನಾನ್ಸ್. ಅದು ಸಾಮಾನ್ಯಕ್ಕೆ ಆ ಹಣಕಾಸಿನ ವಿಚಾರ ಅಂತ ಬಂದರೆ ಅದು ನಿಮಗೆ ಗೊತ್ತೇ ಇರುತ್ತೆ. ಹಾಗೆ ಅದು ಬಹಳ ಟೆನ್ಷನ್ ಜಾಬ್. ಅದು ಸುಮ್ಮನೆ ಅಲ್ಲ, ಹಣಕಾಸಿನ ವಿಚಾರ ಇದೆಯಲ್ಲ, ತುಂಬ ಟೆನ್ಷನ್ ಜಾಬ್ ಇರುತ್ತಲ್ಲಿ. ಬಹುಶಃ ಆ ಟೆನ್ಷನ್ಗೆ ಹೆಚ್ಚು ಕಮ್ಮಿ ಆಯಿತು, ಅಥವಾ ಯಾವ ಕರ್ಮ ಫಲವೋ ಅಥವಾ ಸಮಸ್ಯೆ ಏನೋ. ಒಟ್ಟಾರೆ ಹೇಳಬೇಕಂದ್ರೆ ವ್ಯಕ್ತಿ ನೋಡ್ಲಿಕ್ಕೆ ತುಂಬ ಚೆನ್ನಾಗಿದ್ದಾನೆ. ವ್ಯಕ್ತಿ ನೋಡಿದ್ರೆ ವ್ಯಕ್ತಿಯೊಳಗೆ ಇಂಥ ಸಮಸ್ಯೆ ಇದೆಯಾ ಅಂತ ಗೊತ್ತೇ ಆಗೋದಿಲ್ಲ ಅಂತಹ ವ್ಯಕ್ತಿ. ಯಾಕೆಂದ್ರೆ ಹೊರಗಡೆಯಿಂದ ಚಿತ್ರ ನೋಡ್ಲಿಕ್ಕೆ ಚೆನ್ನಾಗಿರುತ್ತೆ, ಒಳಗಡೆ ಇರತಕ್ಕಂತಹ ನೋವು, ಒಳಗಡೆ ಆಗಿರ್ತಕ್ಕಂಥ ವ್ಯತ್ಯಾಸಗಳನ್ನು ಯಾರು ಕಂಡುಕೊಳ್ಳಿಕ್ಕಾಗತ್ತೆ? ಯಾವ ವೈದ್ಯರು ಸಹಿತ ಸರಿಪಡಿಸಕ್ಕಾಗ್ತಿಲ್ಲ. ನಮ್ಮ ಮುಂದೆ ಪ್ರಶ್ನೆ ಬಂದು ಕೂತ್ಕೊಂಡಾಗೂ ಒಂದು ಯಕ್ಷ ಪ್ರಶ್ನೆ ಆಗಿ ಕೂತ್ಕೊಂಡಿದೆ. ಅದು ವ್ಯಕ್ತಿ ನೋಡ್ಲಿಕ್ಕೆ ಬಹಳ ಡಿಸೆಂಟ್ ಆಗಿದ್ದು, ಯಾವುದೇ ಸಣ್ಣ ನ್ಯೂನ್ಯತೆಗಳಿಲ್ದಿರ, ಯಾವುದೇ ಸಣ್ಣ ಸಮಸ್ಯೆ ಇಲ್ದಿರ ಆಗಿರ್ತಕ್ಕಂಥ ಪರಿಸ್ಥಿತಿ ಏನಂದ್ರೆ ವ್ಯಕ್ತಿ ಮರು ಅಂತಕ್ಕಂಥದ್ದು ಬಂದು ಕೂತ್ಕೊಂಡಿದೆ. ಮರು ಹೇಗಿದೆ? ಪಕ್ಕದಲ್ಲಿರ್ತಕ್ಕಂಥ ತನ್ನ ಮಕ್ಕಳು, ತನ್ನ ಮಡದಿ, ಆತನಿಗೆ 3 ಜನ ಮಕ್ಕಳು, ತನ್ನ ಮಡದಿ, ಹೀಗೆ ಒಟ್ಟು ಬಂದಿರತಕ್ಕಂತಹದ್ದು ಅವ್ರು 3, ಮಡದಿ 4 ಜನ, ಈತ 5 ಜನ ನನ್ನ ಮುಂದೆ ಬಂದು ಕೂತ್ಕೊಂಡ್ರು. 5 ಜನ ಬಂದು ಕೂತ್ಕೊಂಡು ಎಲ್ಲರೂ ಸಹಿತ ಕಣ್ಣೀರು ಹಾಕ್ತಾರೆ, ಈತ ಮಾತ್ರ ಆನಂದವಾಗಿ ನಗನಗ್ತಾ ಇದ್ದಾನೆ. ಈತನ ನಗುಮುಖ ನೋಡ್ತಾ ಇದ್ದೇನೆ ನಾನು. ಆದರೆ ಮಕ್ಕಳು ಮತ್ತೆ ಮನೆಯವರು, ಅವರು ಶ್ರೀಮತಿಯವರು ಕಣ್ಣೀರು ಹಾಕ್ತಿದ್ದಾರೆ. ಏನಿದ್ರ ಉದ್ದೇಶ? ಏನಕ್ಕೋಸ್ಕರ ಈ ತರ? ಏನು ವಿಚಾರ ಆದ್ರೂ ಹೇಳಿಮ್ಮ ಅಂದ್ರೆ ಆ ವ್ಯಕ್ತಿ ಸಂಪೂರ್ಣ ನಗುಮುಖ, ಇವರು ಅಳುಮುಖ. ಆಮೇಲೆ ಆಕೆ ಆತನ ಧರ್ಮಪತ್ನಿ ಸ್ವಲ್ಪ ಸಮಾಧಾನ ಮಾಡಿಕೊಂಡು ಹೇಳಿದ್ರು, ನಮ್ಮ ಯಜಮಾನರಿಗೆ ನಾವು ಯಾರು, ನಾನು ಏನಾಗಬೇಕು, ಅವ್ರ ಮಕ್ಕಳು ಏನು ಓದ್ತಿದ್ದಾರೆ, ಅಥವಾ ಅವರು ಮಾಡಿರ್ತಕ್ಕಂಥ ವ್ಯವಹಾರಗಳು ಸಾಕಷ್ಟು ಲಕ್ಷಾಂತರ ರೂಪಾಯಿ ದುಡ್ಡನ್ನ ಹೊರಗಡೆ ಕೊಟ್ಟುಬಿಟ್ಟಿದ್ದಾರೆ. ಹಾಗೆ ಭಗವಂತ ನಮಗೆ ಕೊಟ್ಟಷ್ಟು ಅವರು ಪ್ರಾರಂಭದಲ್ಲಿ ತುಂಬಾ ಕಷ್ಟ ಬಿದ್ದು ಬಂದವರು, ಬಹಳ ಕಷ್ಟಪಟ್ಟು ಒಂದೊಂದು ಊಟಕ್ಕೂ ಕಷ್ಟಪಟ್ಟು ಹಳ್ಳಿಯಿಂದ ಬೆಂಗಳೂರಿಗೆ ಬಂದು ಬೆಂಗಳೂರಿನಲ್ಲಿ ಜೀವನ ಮಾಡಿ ಸಾಕಷ್ಟು ಕೋಟ್ಯಾಂತರ ರೂಪಾಯಿ ಸಂಪಾದನೆ ಮಾಡಿ ಸಾಕಷ್ಟು ಮನೆಗಳು, ಆಸ್ತಿ ಎಲ್ಲ ಅವರ ಹೆಸರಲ್ಲಿದೆ. ಆದರೆ ಇವತ್ತಿನ ದಿವಸ ಎಲ್ಲಿ ಏನಿದೆ? ಇಷ್ಟು ದುಡ್ಡು ಕೊಟ್ಟಿದ್ದಾರೆ, ನಾನು ಯಾರು, ನಾನು ಹೆಂಡ್ತಿನ ಅಥವಾ ನಾನು ಯಾರು, ಅಥವಾ ಅವ್ರ ಮಕ್ಕಳು ಯಾರು ಅಂತಕ್ಕಂಥ ಮಕ್ಕಳನ್ನು ಸಹಿತ ಗುರುತಿಸ್ಲಿಕ್ಕಾಗದಂಥ ಪರಿಸ್ಥಿತಿನಲ್ಲಿ ಈ ವ್ಯಕ್ತಿ ಕೂತ್ಕೊಂಡಿದ್ದಾರೆ. ಏನು ಹೇಳಬೇಕು ಇದಕ್ಕೆ? ವೈದ್ಯರು ಇದರ ಬಗ್ಗೆ ಸಾಕಷ್ಟು ಅಧ್ಯಯನ ಮಾಡಿದ್ದಾರೆ, ಸಾಕಷ್ಟು ಔಷಧಿಗಳನ್ನು ಕೊಡ್ತಿದ್ದಾರೆ. ಯಾವ ಔಷಧಿಯೂ ಅದನ್ನ ರೀಕಾಲ್ ಮಾಡ್ತಾ ಇಲ್ಲ, ಅಂದ್ರೆ ಪುನಃ ತನ್ನ ಹಳೆ ಮೆಮೊರಿನ ತಂದು ಕೊಡ್ತಾ ಇಲ್ಲ. ಜ್ಞಾಪಶಕ್ತಿ ಕಳೆದು ಹೋಗ್ಬಿಟ್ಟಿದೆ. ನೋಡಿ ಭಗವಂತ ಹೇಗೆ ಮಾಡಿಟ್ಟಿದ್ದಾನೆ. ಪ್ರತಿನಿತ್ಯ ದಾಳವನ್ನು ಉರುಳಿಸುವಂತಹ ವ್ಯಕ್ತಿ ಒಮ್ಮೆ ದಾಳವನ್ನು ತೆಗೆದು ಪಕ್ಕದಲ್ಲಿ ಇಟ್ಟುಬಿಟ್ರೆ ಮುಂದೆ ಪ್ರಶ್ನೆ ಏನಿದೆ? ಬಹುಶಃ ಆ ವ್ಯಕ್ತಿನ ನಿಜಕ್ಕೂ ಹೇಳ್ಬೇಕಂದ್ರೆ ಆ ವ್ಯಕ್ತಿನ ಆ ಕ್ಷಣ ನೋಡಿದ ಒಂದು ಅರ್ಧ ಗಂಟೆ ನಾವು ಸಹಿತ ತಲೆ ಬಹಳ ಕೆಡಿಸ್ಕೊಂಡ್ಬಿಟ್ವಿ. ಅಂದ್ರೆ ಮನುಷ್ಯನ ಬದುಕು ಯಾವ ರೀತಿ ಇದೆ? ಆತ ಒಳ್ಳೇದು ಮಾಡಿದ್ದಾನೋ ಕೆಟ್ಟದ್ದು ಮಾಡಿದ್ದಾನೋ ಅಥವಾ ಅದೇನೋ ಅದಾಮೇಲೆ ಯೋಚನೆ ಮಾಡೋಣ. ಆದ್ರೆ ಮನುಷ್ಯನ ಬದುಕು, ಆತನ ವ್ಯವಹಾರ, ಆತನ ಸ್ಥಿತಿಗತಿಗಳು 45-46 ವರ್ಷ ಅಷ್ಟೇ ವ್ಯಕ್ತಿಗೆ ನೋಡ್ಲಿಕ್ಕೆ ಬಹಳ ಹ್ಯಾಂಡ್ಸಮ್ ಆಗಿದ್ದಾನೆ. ಗೊತ್ತೇ ಆಗಲ್ಲ ಈತನ ಮರವಿದೆ ಅಂತ. ಪಕ್ಕದಲ್ಲಿರ್ತಕ್ಕಂಥ ಹೆಂಡತಿನೇ ಅವನು ನನ್ನ ಹೆಂಡತಿ ಅಂತ ಹೇಳೋಕೆ ಗೊತ್ತಾಗ್ತಾ ಇಲ್ಲ. ಪಕ್ಕದಲ್ಲಿರ್ತಕ್ಕಂಥ 3 ಜನ ಮಕ್ಕಳನ್ನು ನೋಡ್ಲಿಕ್ಕೆ ಗೊತ್ತಾಗ್ತಾ ಇಲ್ಲ.
ಮಕ್ಕಳು ಹೆಂಡತಿ ಅಳ್ತಾ ಇದ್ರೆ ಈತ ನಗ್ತಾ ಇದ್ದಾನೆ. ಕೋಟ್ಯಾಂತರ ರೂಪಾಯಿ ವ್ಯವಹಾರ, ಬರೀ ಹಣ ಬಡ್ಡಿ ಕೊಟ್ಟಿರ್ತಕ್ಕಂಥದ್ದು, ಅದರಲ್ಲೇ ಅವರ ಜೀವನ. ಸಾಕಷ್ಟು ಆಸ್ತಿ ಮಾಡ್ಕೊಂಡಿದ್ದಾನೆ. ಎಲ್ಲಿ ಆಸ್ತಿ ಇದೆ, ಯಾವ್ಯಾವ ಕಾಗದ ಪತ್ರಗಳು ಎಲ್ಲಿಟ್ಟಿದ್ದಾರೆ, ಇದ್ಯಾವುದೂ ಅವ್ರಿಗೆ ಗೊತ್ತಿಲ್ಲ. ಕನಿಷ್ಠ ಪಕ್ಷ ಅವ್ರು ಕೇಳೋದೇನಪ್ಪಾ ಅಂದ್ರೆ, ಮಾಡಿರ್ತಕ್ಕಂಥ ವ್ಯವಹಾರಗಳು ಯಾರಿಗೆ ಎಷ್ಟು ಕೊಟ್ಟಿದ್ದೀವಿ ಅದನ್ನ ಚೀಟಿಯಲ್ಲೂ ಎಲ್ಲೂ ಬರ್ದಿಟ್ಟಿಲ್ಲ, ಬುಕ್ಕಲ್ಲೂ ಬರ್ದಿಟ್ಟಿಲ್ಲ. ಎಲ್ಲ ವ್ಯವಹಾರ ಈತ ನೋಡ್ಕೊಳ್ತಾ ಇದ್ನಲ್ಲ. ಮನೆಗೆ ಹೆಂಡತಿಗೂ ಜವಾಬ್ದಾರಿ ಗೊತ್ತಿಲ್ಲ, ಮಕ್ಕಳಿಗೂ ಗೊತ್ತಿಲ್ಲ. ಆದ್ರೆ ವ್ಯಕ್ತಿಗೆ ಗೊತ್ತು. ವ್ಯಕ್ತಿ ಇವತ್ತಿನ ದಿವಸ ಹೇಗೆ ಇವ್ರಿಗೆ ಗೊತ್ತಿರತಕ್ಕಂಥ ವ್ಯಕ್ತಿ ಯಾರ್ಯಾರಿಗೆ ಸಾಲ ಕೊಟ್ಟಿದ್ದಾರೆ ಸ್ವಲ್ಪ ಮಾತ್ರ ಗೊತ್ತಿರೋರು ಅವ್ರು ಮನೆ ಬಾಗಿಲಿಗೆ ಹೋಗಿ ನಮ್ಮ ಯಜಮಾನರು ನಿಮ್ಗೆ ಎಷ್ಟು ಕೊಟ್ಟಿದ್ದಾರೆ ಅಂದ್ರೆ, ಅಯ್ಯೋ ನಾವೆಲ್ಲ ಮನೆನೇ ಕೊಟ್ಟು ಕ್ಲಿಯರ್ ಮಾಡ್ಕೊಂಡಿದ್ದೀವಲ್ಲ ಅಂತ ಹೇಳೋ ಮಾತು ಅವ್ರದ್ದು. ಏನ್ ಮಾಡಬೇಕು ಜೀವನ? ಈ ಮಾತನ್ನು ಇವ್ರನ್ನ ಕೇಳಿದ್ರೆ ಈತ ನಗೋದೊಂದು ಬಿಟ್ರೆ ಮತ್ತೊಂದು ಗೊತ್ತೇ ಇಲ್ಲ. ಆತನ ಯಾವ ವಿಚಾರ ಆದ್ರೂ ನಗನಗ್ತಾನೆ ಇರ್ತಾನೆ. ಏನ್ ಕರ್ಮಫಲ? ತನ್ನ ಹಸಿವು ಮಧ್ಯಾಹ್ನ ಟೈಮ್ ನೋಡ್ಕೊಂಡು ಊಟ ಕೊಡ್ಬೇಕು ಅವರು, ಅಲ್ಲೂ ನಗ್ನಗ್ತಾನೆ ಕೂತಿರ್ತಾನಂತೆ. ಬೆಳಿಗ್ಗೆ ಟಿಫನ್ನು ಕೊಡ್ಬೇಕು ಅವರಿಗೆ, ಇಲ್ಲ ಅಂದ್ರೆ ಆತ ನಗ್ತಾ ಇರ್ತಾನಷ್ಟೇ. ಆ ನಗು ಮುಖ ನೋಡ್ಕೊಂಡು ಕೊಡ್ಬೇಕು. ಅವ್ರು ನಗಬೇಕು, ಇವ್ರು ಅಳಬೇಕು. ಮಧ್ಯದಲ್ಲಿದ್ದಂಥ ಸ್ಥಿತಿಗತಿ ಏನಾಯ್ತು, ಆತನ ಶ್ರಮ ಏನಾಯ್ತು, ಇದರ ಹಿಂದಿನ ಒಳರಹಸ್ಯ ಏನಿದೆ ತೆಗಿತಾ ಹೊರಟ್ರೆ ಇವತ್ತಿನ ಸಮಯನೂ ಮುಂದೆ ಹೊರಟೋಗುತ್ತೆ. ಆದರೆ ವಿಚಾರ ತಿಳ್ಕೊಳ್ಳಿ, ಮನುಷ್ಯ ಹೇಗೆ ಬದುಕಬೇಕು, ತನ್ನ ಬದುಕಿರುವಷ್ಟು ದಿವಸ ಹೇಗೆ ಬದುಕಿದ್ರೆ ಚೆನ್ನ, ಜೊತೆಗೆ ಸಾಧ್ಯವಾದಷ್ಟು ನಾವು ಇನ್ನೊಬ್ಬರ ಜೀವನದಲ್ಲಿ ಹೇಗೆ ನಡ್ಕೋಬೇಕು, ನನ್ನ ಜೀವನವನ್ನು ಮತ್ತೊಬ್ಬರಿಗೆ ಮಾದರಿಯಾಗಿ ನಾನು ಹೇಗೆ ಬದುಕಬೇಕು ಎಂಬತಕ್ಕಂಥ ಒಂದಷ್ಟು ತೀರ್ಮಾನಗಳನ್ನು ನಾವು ತಂದುಕೊಂಡ್ರೆ ಖಂಡಿತ ಅದ್ರ ಒಳ್ಳೇದಾಗುತ್ತೆ, ಒಳ್ಳೆ ಫಲ ಸಿಗುತ್ತೆ. ಸಮಯ ಅಂತೂ ನಿಲ್ಲೋದಲ್ಲ, ಕಾಲಚಕ್ರ ಓಡ್ತಾ ಇರುತ್ತೆ. ಕಳೆದ ಸಮಯ ಪುನಃ ಬಾಂದ್ರೆ ಬರೋದು ಅಲ್ಲ. ಕೂತ್ಕೊಳ್ಳಿ. ಇನ್ನು ಮುಂದೆ ಪಂಚಾಂಗ, ದರ್ಪಣಾಂಜನ, ರಾಶಿಫಲದ ಕಡೆ ಗಮನ ಕೊಡೋಣ. ಅಂಬಾ ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದರಂ ಧ್ಯಾಯೇ ಸರ್ವವಿಘ್ನೋಪಶಾಂತಯೇ ಅಗಜಾನನ ಪದ್ಮಾರ್ಕಂ ಗಜಾನನ ಮಹರ್ನಿಶಮನೇಕದಂತಭಕ್ತಾನಾಂ ಏಕದಂತಮುಪಾಸ್ಮಹೇ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೇ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ಜಾನಕಿ ರಾಮ. ಶ್ರೀ ಪ್ಲವನಾಮ ಸಂವತ್ಸರೆ ಉತ್ತರಾಯಣೆ ವಸಂತ ಋತು ಚೈತ್ರ ಮಾಸ ಶುಕ್ಲಪಕ್ಷ 20-4-2021 ಮಂಗಳವಾರ, ಅಷ್ಟಮಿ. ಇವತ್ತು ಪುಷ್ಯ ನಕ್ಷತ್ರ. ಇವತ್ತು ಅಷ್ಟಮಿ, ಪುಷ್ಯ ನಕ್ಷತ್ರ, ಮಂಗಳವಾರ. ನಿಜಕ್ಕೂ ಬಹಳ ವಿಶೇಷವಾಗಿರ್ತಕ್ಕಂಥ ದಿನ. ಇವತ್ತು ಯಾವ ಒಂದು ವನಸ್ಸಿಗಳನ್ನು ನೀವು ಸಂಗ್ರಹಣ ಮಾಡಿದ್ರು, ಯಾವ ವನಸ್ಸಿಗಳ ಬಗ್ಗೆ ನಿಮ್ಮ ಅಧ್ಯಯನ ಮಾಡಿದ್ರು, ಅಥವಾ ಯಾವ ಗಿಡಮೂಲಿಕೆಗಳು ಅಪರೂಪವಾಗಿರ್ತಕ್ಕಂಥದ್ದು ಅಂತ ನಿಮಗನ್ಸಿದ್ರೆ ಅದನ್ನು ನೀವು ಸಂಗ್ರಹಿಸೋದಕ್ಕೆ ಬಹಳ ವಿಶೇಷವಾಗಿರ್ತಕ್ಕಂಥ ದಿನ. ಇವತ್ತು ವನಸ್ಸಿರಿಗಳ ಸಂಗ್ರಹಣಕ್ಕೆ ಯಾಕಿಷ್ಟು ವಿಶೇಷವಾಗಿರ್ತಕ್ಕಂಥ ದಿನ ಅಂದ್ರೆ, ಪುಷ್ಯ ನಕ್ಷತ್ರ, ಮಂಗಳವಾರ, ಅಷ್ಟಮಿ. ಮಂಗಳವಾರ ದುರ್ಗೆಗೆ ವಿಶೇಷ, ವನದುರ್ಗೆಗೆ ವಿಶೇಷ. ಆ ವನದುರ್ಗೆಯನ್ನು ಪ್ರಾರ್ಥನೆ ಮಾಡ್ತಾ ದುರ್ಗಾದೇವಿಯ ಆರಾಧನೆಯನ್ನ ಅಷ್ಟಮಿ ಆದ್ರಿಂದ ತಾಯಿಗೆ ವಿಶೇಷವಾಗಿರ್ತಕ್ಕಂಥ 8 ಪ್ರದಕ್ಷಿಣಾ ನಮಸ್ಕಾರಗಳನ್ನು ಹಾಕಿ ನಿಮಗೆ ಗೊತ್ತಿರತಕ್ಕಂಥ ಅಚ್ಚ ಹಸಿರಿನಿಂದ ಕೂಡಿರತಕ್ಕಂಥ, ಈಗಂತೂ ಪ್ರಸ್ತುತ ಯಾವುದೇ ಗಿಡಮೂಲಿಕೆಗಳು ನೋಡಿದ್ರು ಬಹಳ ನಗನಗ್ತಾ ಇರುತ್ತೆ. ಪ್ರತಿಯೊಂದು ಗಿಡಮೂಲಿಕೆ ವನಸ್ಸಿರಿಗಳು ಹಸನ್ಮುಖಿಯಾಗಿದೆ. ಕಾರಣ ಹೊಸ ಚಿಗುರನ್ನು ತಾಳಿದೆ. ಅಂತಹ ವನಸ್ಸಿರಿಗಳನ್ನು ಸಂಗ್ರಹಣ ಮಾಡತಕ್ಕಂಥ ದಿನ ಅಷ್ಟಮಿ. ಪುಷ್ಯ ನಕ್ಷತ್ರ ಬಂದಾಗಲೇ ವನಸ್ಸಿರಿಗಳನ್ನು ನಾವು ಸಂಗ್ರಹಣ ಮಾಡಬೇಕು. ವನಸ್ಸಿರಿಗಳ ಸಂಗ್ರಹಣ ಮಾಡೋದ್ರಿಂದ ಬಹಳ ವಿಶೇಷವಾಗಿರುತ್ತೆ, ಅರ್ಥಪೂರ್ಣವಾಗಿರುತ್ತೆ. ನಿಮಗೆ ಬೇಕಾಗಿರ್ತಕ್ಕಂಥ ನಮ್ಮ ಕಾರ್ಯಕ್ರಮದಲ್ಲಿ ನಾವು ಹೇಳಿರುವಂತಹ ಒಂದಷ್ಟು ವನಸ್ಸಿರಿಗಳು ನಿಮಗೆ ತಿಳಿದಿದ್ರೆ, ನಿಮ್ಮ ಪ್ರಾಂತ್ಯಗಳಲ್ಲಿದ್ದರೆ ಆ ವನಸ್ಸಿರಿಗಳನ್ನು ಸಂಗ್ರಹಣ ಮಾಡಿ ಅದರಿಂದ ಒಳ್ಳೆ ಫಲವನ್ನು ಸಿದ್ಧಿಪಡಿಸುವಂಥದ್ದಾಗಿರಲಿ. ಹಾಗೆ ಇವತ್ತು ತಿಳ್ಕೊಳ್ಳುವಂತಹ ವಿಚಾರ ಇದೆಯಲ್ಲ, ಸಿಂಹರಾಶಿಯವರ ವರ್ಷ ಭವಿಷ್ಯ ಸಾಕಷ್ಟು ಜನ ಕಾತುರತೆಯಿಂದ ಕಾಯ್ತಾ ಇರ್ತೀರಿ. ಯಾಕೆಂದ್ರೆ ಸಿಂಹರಾಶಿಯವರ ಫಲಾಫಲಗಳು ಹೇಗಿದೆ, ಸಿಂಹರಾಶಿ ಅಂತ ಬಂದಾಗಲೇ ಮೊದಲೇ ಗರ್ಜನೆ ಮಾಡತಕ್ಕಂಥವ್ರು ನೀವು. ಆ ಗರ್ಜಿಸ್ತಕ್ಕಂಥ ಅವರ ಮನಸ್ಥಿತಿ ಹೇಗೆ, ಸಿಂಹರಾಶಿ ನಿಮ್ಮದಾಗಬೇಕಾದ್ರೆ ನಿಮಗೆ ನಕ್ಷತ್ರಗಳು ಯಾವುದಾಗಿರಬೇಕು, ಅದು ಬಹಳ ಮುಖ್ಯ. ಮಕ, ಪುಬ್ಬ, ಉತ್ತರ. ಮಕ 4, ಪುಬ್ಬ 4, ಉತ್ತರ 1. ಇವರು ಸಿಂಹರಾಶಿ ಆಗ್ತೀರಿ. ಮತ್ತೊಮ್ಮೆ ಹೇಳ್ತೀನಿ, ಯಾರ್ದು ಮಕ ನಕ್ಷತ್ರ, ಯಾರ್ದು ಪುಬ್ಬ ನಕ್ಷತ್ರ, ಯಾರ್ದು ಉತ್ತರ ನಕ್ಷತ್ರ ಮೊದಲನೇ ಪಾದ ಆಗಿರುತ್ತೋ ಅವರು ಸಿಂಹರಾಶಿಯಲ್ಲಿ ಇರ್ತೀರಿ. ಇನ್ನ ಸಿಂಹರಾಶಿಗೆ ಸಂಬಂಧಪಟ್ಟಂತ ಅಕ್ಷರಗಳು ಅಂದರೆ ನಿಮ್ಮ ಹೆಸರಿನ ಮೊದಲನೇ ಅಕ್ಷರ ಮ, ಮಿ, ಮು, ಮೆ, ಮೋ, ಟ, ಟಿ, ಟು, ಟೆ. ಇಷ್ಟು ಅಕ್ಷರಗಳು ಸಿಂಹರಾಶಿಗೆ ಸಂಬಂಧಪಡುತ್ತೆ. ಶುಭವಾರ ಭಾನುವಾರ, ಸೋಮವಾರ, ಮಂಗಳವಾರ, ಗುರುವಾರ. ಇದಿಷ್ಟು ನಿಮಗೆ ಶುಭವಾರಗಳು. ಶುಭ ರತ್ನ ಮಾಣಿಕ್ಯ, ಮುತ್ತು, ಹವಳ, ಪುಷ್ಪರಾಗ. ಈ ಒಂದು ಸ್ಟೋನ್ಸ್ ಅಂತ, ಈ ಒಂದು ಕಲ್ಲುಗಳಂತ ಏನು ಹೇಳ್ತೀವಿ, ಈ ವರ್ಣದ ಕಲ್ಲುಗಳು ಇದು ನಮಗೆ ಶ್ರೇಯಸ್ಸನ್ನು ತರತಕ್ಕಂತಹದ್ದು. ಶುಭ ವರ್ಣ ಕೆಂಪು, ಹಳದಿ, ಬಿಳಿ ಮತ್ತು ಹಸಿರು. ಶುಭ ದಿಕ್ಕು
ನಿಮಗೆ ಪೂರ್ವಾಭಿಮುಖ ಬಹಳ ವಿಶೇಷವಾಗಿರತಕ್ಕಂಥದ್ದು. ಸಿಂಹರಾಶಿಯವರಿಗೆ ಯಾವುದೇ ಕಾಯಕವನ್ನು ಮಾಡಬೇಕಾದರೂ ಪೂರ್ವಾಭಿಮುಖವಾಗಿ ನಿಂತು ಕೆಲಸವನ್ನು ಮಾಡಿ. ಜೊತೆಗೆ ಪೂರ್ವಕ್ಕೆ ಹೆಚ್ಚು ನಡೆ ಇರಲಿ, ಪೂರ್ವದ ದ್ವಾರ ಇರಲಿ. ಪೂರ್ವದ ದ್ವಾರ ಸುಮಾರು 27 ನಕ್ಷತ್ರದಲ್ಲಿ ಎಲ್ಲರಿಗೂ ಸಹಿತ ಹೊಂದುವಂತಹದ್ದು. ಯಾಕೆಂದರೆ ಆ ಸೂರ್ಯನ ಕಿರಣ, ಸೂರ್ಯನ ವಿಶೇಷವಾಗಿರತಕ್ಕಂತಹ ಕಿರಣಗಳನ್ನು ನೋಡೋದು ಆನಂದ, ಸೂರ್ಯಪ್ರಭೆ ಆನಂದ. ಸೂರ್ಯನ ಕಿರಣ ಮನೆಯೊಳಗೆ ಬಂದರೆ ಅದು ಮಹದಾನಂದ. ಪ್ರತಿಯೊಬ್ಬರ ವಾಸ್ತುಗೃಹದಲ್ಲೂ ಸೂರ್ಯನ ಕಿರಣಗಳು ಬರಬೇಕು. ಅದರಲ್ಲೂ ಪ್ರಧಾನ ದ್ವಾರವನ್ನು ದಾಟಿ ಒಳಗಡೆ ಬಂದಾಗ ಆ ವಾಸ್ತುಗೃಹ ಸಾಧ್ಯವಾದಷ್ಟು ದೋಷಗಳಿಗೆ ಎಣಿ ಮಾಡಿಕೊಡೋದಿಲ್ಲ, ದೋಷ ಮುಕ್ತರಾಗಿರುತ್ತೆ. ಇನ್ನು ಶುಭ ಸಂಖ್ಯೆ 1, 3, 5, 9. ಶುಭ ದಿನಾಂಕ 1, 4, 10, 3, 19, 22, 28, 31. ಇದಿಷ್ಟು ನಿಮಗೆ ಶುಭ ದಿನಾಂಕ. ಇಲ್ಲಿ ಒಂದು ಅಸಮಾಧಾನ ಇದೆ. ಏನಪ್ಪಾ ಅಂದರೆ ಗುರು ಇರ್ತಕ್ಕಂತಹ ಆಸ್ಥಾನ. ಈ ವರ್ಷ ಫಲದಲ್ಲಿ ಗುರು ಅಂತಹ ಒಂದು ಲಾಭದಾಯಕವಾಗಿಲ್ಲ. ಗುರು ಯಾವಾಗ ಲಾಭದಾಯಕವಾಗಿರೋದಿಲ್ವೋ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಪ್ರಾರಂಭಿಕ ಕ್ಷಣಗಳಲ್ಲೇ ಅಡ್ಡಿ ಆತಂಕ ಎಂಬತಕ್ಕಂಥದ್ದು, ಮನಸ್ಸಿಗೆ ಅಸಮಾಧಾನ ಎಂಬತಕ್ಕಂಥದ್ದು, ಸಮಾಧಾನ ಇಲ್ಲದಂಥ ರೀತಿ ಇರತಕ್ಕಂತಹದ್ದು ಇದು ನಿಮ್ಮನ್ನು ಬಾಧಿಸುತ್ತೆ. ಸಿಂಹರಾಶಿ ಸಿಂಹ ಲಗ್ನದಲ್ಲಿ ಜನಿಸಿರ್ತಕ್ಕಂಥವರು ಗುರುವಿನಿಂದ ಲಾಭ ಇದ್ದಿದ್ರು ನಿಮ್ಮ ಅದೃಷ್ಟ ಚೆನ್ನಾಗಿದೆ. ತಂದೆ ಮಕ್ಕಳ ವೈರತ್ವ ಯಾವಾಗಲೂ ನಾವು ಹೇಳ್ತಾ ಇರ್ತೀವಿ. ಆದರೆ ಇವತ್ತಿನ ದಿವಸ ಅಂದರೆ ಈ ವರ್ಷ ಫಲ ಸಿಂಹರಾಶಿಯವರಿಗೆ ಶನಿಯಿಂದ ಉಂಟಾಗುವಂತಹ ಫಲಾಫಲಗಳಲ್ಲಿ ಸಾಕಷ್ಟು ಲಾಭವನ್ನು ಗಳಿಸ್ತೀರಿ. ಶನಿಯಿಂದ ಲಾಭ ಉಂಟಾಗೋದ್ರಿಂದ ನೀವು ಭಯಪಡಬೇಕಾದ್ದಿಲ್ಲ. ನೋಡಿ, ಶನಿ ಯಾವಾಗಲೂ ಶನಿಗೂ ಮತ್ತು ಸೂರ್ಯನಿಗೂ ಆಗುವುದೇ ಇಲ್ಲ. ತಂದೆ ಮಕ್ಕಳ ವೈರತ್ವ ಅಂತ ಹೇಳ್ತಾರೆ. ಅಂತಹದ್ರಲ್ಲಿ ಈಗ ಶನಿಯಿಂದ ಸೂರ್ಯನಿಗೆ ಅಂದರೆ ಈ ಒಂದು ವಿಶೇಷವಾಗಿರತಕ್ಕಂಥ ಸಿಂಹರಾಶಿಯವರಿಗೆ ಒಂದಿಷ್ಟು ಒಳಿತಿದೆ. ಲಾಭ ಇದೆ, ವ್ಯವಹಾರ ಇದೆ, ಧರ್ಮ ಕಾರ್ಯ ಇದೆ, ಪುಣ್ಯಕ್ಷೇತ್ರಗಳ ದರ್ಶನ ಇದೆ, ದೂರಭಾರ ಪ್ರಯಾಣ ಇದೆ, ಭೂಮಿಗೆ ಸಂಬಂಧಪಟ್ಟ ವಿಚಾರ ಲಾಭ ಇದೆ, ಹಣಕಾಸಿನ ವಿಚಾರದಲ್ಲಿ ಲಾಭ ಇದೆ. ಅದಕ್ಕಿಂತ ಹೆಚ್ಚಿನಾಗಿ ಬಾಂಧವ್ಯ ಗಟ್ಟಿ ಆಗುತ್ತೆ. ಸರ್ಕಾರಿ ಕೆಲಸ ಆಗಲಿ, ವೃತ್ತಿ ಧರ್ಮದ ಅಭಿವೃದ್ಧಿ ಆಗಲಿ, ನಿಮ್ಮ ಯಾವುದೇ ಕಾಯಕಕ್ಕಾದರೂ ಶನಿಯಿಂದ ಉಂಟಾಗುವಂತಹ ಲಾಭಗಳು ಸಾಕಷ್ಟು ಇದೆ. ಧರ್ಮ ಕಾರ್ಯ, ಧರ್ಮ ವಿಜಯತೆ, ಧರ್ಮದ ಸಂದರ್ಶನ ಅಥವಾ ಧರ್ಮದ ಬಗ್ಗೆ ಮಾತಾಡ್ತಕ್ಕಂಥದ್ದು, ಗೋ ಸಂರಕ್ಷಣೆ ಮಾಡತಕ್ಕಂಥದ್ದು, ವಿಶ್ವಮಾತೆ ಗೋಮಾತೆ ಬಗ್ಗೆ ಆಲೋಚನೆ ಮಾಡತಕ್ಕಂಥದ್ದು, ಒಟ್ಟಾರೆ ಸಿಂಹರಾಶಿಯವರಿಗೆ ಅದೃಷ್ಟ ಎಂಬತಕ್ಕಂಥದ್ದು ಕಟ್ಟಿಟ್ಟ ಬುದ್ಧಿ ಶನಿಯಿಂದ. ಒಳ್ಳೆಯದಾಗಲಿ, ಶುಭವಾಗಲಿ. ಸಿಂಹರಾಶಿಯವರಿಗೆ ಈ ವರ್ಷದ ಭವಿಷ್ಯ ಹೇಗಿದೆ ಅಂತ ತಿಳಿಸ್ತಾ ಇದ್ರು ಗುರುಜಿಯವರು. ಇನ್ನು 12 ರಾಶಿಗಳಲ್ಲಿ ಇರುವಂತಹ ಈ ದಿನದ ಭವಿಷ್ಯ ಹೇಗಿದೆ ಈಗ ತಿಳ್ಕೊಳ್ಳೋ ಗುರುಜಿಯವರಿಂದ. ಗುರುಜಿ, ರಾಶಿ ಫಲ ಪ್ರಾರಂಭ ಮಾಡೋದಾ? ಖಂಡಿತಮ್ಮ. ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಶ್ಚಾರಾಹವೇ ಕೇತುವೇ ನಮಃ. ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭುವೇ ಅಮೃತೇಶಾಯ ಸರ್ವಾಯ ಮಹಾದೇವಾಯ ತೇ ನಮಃ. ಆದಿತ್ಯಾದಿ ನವಗ್ರಹಗಳನ್ನು ಪ್ರಾರ್ಥನೆ ಮಾಡ್ತಾ ರಾಶಿಫಲಗಳತ್ತ ಗಮನ ಹರಿಸೋಣ. ಮೊದಲನೇದಾದಂತಹದ್ದು ಮೇಷರಾಶಿ. ಮೇಷರಾಶಿ ಮೇಷಲಗ್ನ. ಮೇಷರಾಶಿ ಮೇಷಲಗ್ನದಲ್ಲಿರ್ತಕ್ಕಂಥವರಿಗೆ ಚಂದ್ರ ಮತ್ತು ಬುಧ ಇರತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಗುರುವಿನ ಅನುಗ್ರಹ ಇದೆ. ಮೇಷರಾಶಿಯಲ್ಲಿರ್ತಕ್ಕಂಥವರು ಪ್ರಾರಂಭ ಕ್ಷಣಗಳಲ್ಲಿ ಇವತ್ತು ಸ್ವಲ್ಪ ಅಸಮಾಧಾನ ಇರಬಹುದು. ಯಾಕೆಂದರೆ ಇವತ್ತಿನ ತಿಥಿವಾರ ನಕ್ಷತ್ರ ಪ್ರಕಾರ ಮೇಷರಾಶಿಯವರಿಗೆ ಅಂತಹ ಲಾಭ ಇರತಕ್ಕಂಥ ದಿನ ಅಲ್ಲ. ಪ್ರಾರಂಭಿಕವಾಗಿ ಒಂದಷ್ಟು ಮನಸ್ಸಿಗೆ ಅಸಮಾಧಾನ ಇದೆ, ಮನಸ್ಸಲ್ಲಿ ನೋವಿದೆ, ಅಥವಾ ಅಂದುಕೊಂಡಿದ್ದನ್ನು ಸಾಧನೆ ಮಾಡಲಿಕ್ಕೆ ಆಗ್ತಿಲ್ಲ, ಅಥವಾ ಏನೋ ಒಂದು ಸಮಸ್ಯೆ ಎದುರಾಗ್ತಿದೆಯಲ್ಲ ಎಂಬತಕ್ಕಂಥದ್ದರ ಚಿಂತನೆ ನಿಮ್ಮನ್ನು ಬಾಧಿಸುತ್ತೆ. ಆದರೆ ಮೇಷರಾಶಿಯವರು ಆರೋಗ್ಯದ ಬಗ್ಗೆ ಮಾತ್ರ ಬಹಳ ಕಾಳಜಿ ಇಟ್ಕೊಳ್ಬೇಕು. ಯಾವ ವ್ಯವಹಾರ ಏನೇ ಇರಲಿ, ಆರೋಗ್ಯದ ಕಡೆ ಹೆಚ್ಚು ಗಮನ ಇರಲಿ, ಆರೋಗ್ಯದ ಕಡೆ ಗಮನ ಇರಲಿ. ಹಾಗೆ ಇವತ್ತು ಸರಿಯಾದ ಸಮಯಕ್ಕೆ ಒಳ್ಳೆ ಪದಾರ್ಥಗಳನ್ನು ಊಟ ಮಾಡತಕ್ಕಂಥದ್ದು, ಬಿಸಿ ಪದಾರ್ಥ ಊಟ ಮಾಡತಕ್ಕಂಥದ್ದು, ಗುರು ಹಿರಿಯರಲ್ಲಿ ನಮ್ರತೆಯಿಂದ ನಡ್ಕೊಳ್ತಕ್ಕಂಥದ್ದು. ನಿಮ್ಮ ತಂದೆಯವರು ಯಾವ್ದು ಇವತ್ತಿನ ದಿವಸ ನಿಮ್ಮ ತಂದೆಯವರು ಜನ್ಮದಾತರು ಅಂದರೆ ನಿಮ್ಮ ತಂದೆಯವರು ಏನು ವಿಚಾರ ಹೇಳ್ತಾರೆ ಅಥವಾ ಯಾವ ವಿಚಾರವನ್ನು ಹಿರಿಯರು ಹೇಳಲಿಕ್ಕೆ ನಿಮ್ಮ ಮುಂದೆ ಹಾಕ್ತಾರೆ ಅದನ್ನು ನೀವು ಆಲಿಸ್ತಕ್ಕಂಥದ್ದು. ಅಂದರೆ ಅವರು ಮಾತು ಹೇಳುವಾಗ ನೀವು ಕೇಳಬೇಕು. ಅದನ್ನು ಸ್ವಲ್ಪ ನೀವು ಇವತ್ತಿನ ದಿವಸ ಮೇಷರಾಶಿಯವರು ಮಾಡಲೇಬೇಕು. ಮೇಷರಾಶಿ ಮೇಷಲಗ್ನದಲ್ಲಿರೋರಿಗೆ ಇವತ್ತು ಸಣ್ಣ ಪುಟ್ಟ ವಿಚಾರಕ್ಕೂ ಮೂಗಿನ ತುದಿಯಲ್ಲಿ ಕೋಪ ಇಟ್ಕೊಂಡಿರ್ತೀರಿ. ಕೋಪ ಒಳ್ಳೇದಲ್ಲ. ಎಷ್ಟು ತಾಳ್ಮೆ ಇರುತ್ತೋ, ಎಷ್ಟು ತಾಳಿದವನು ಬಾಳಿಯಾನು ಅಂತ ಎಷ್ಟು ತಾಳ್ಮೆಯಿಂದ ನೀವು ವರ್ತನೆ ಮಾಡ್ತೀರೋ ಅಷ್ಟು ಲಾಭವನ್ನು ಗಳಿಸ್ತೀರಿ. ಒಳ್ಳೇದಾಗ್ಲಿ, ಶುಭವಾಗ್ಲಿ. ಇನ್ನು ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಗ್ರಹಗತಿಗಳ ಪ್ರಕಾರ ನಕ್ಷತ್ರಚಾರ ಅಷ್ಟು ಸಮಂಜಸವಾದಲ್ಲ. ಮನಸ್ಸಿಗೆ ಸಮಾಧಾನ ಇರಲ್ಲ, ತೃಪ್ತಿಕರವಾಗಿರೋದಿಲ್ಲ. ಯಾವುದೇ ಕೆಲಸಗಳಾದರೂ ಸಹಿತ ಅಂದುಕೊಂಡಿದ್ದು ಸಾಧನೆ ಮಾಡಲಿಕ್ಕಾಗಲ್ಲ. ವ್ಯಾಪಾರ ವ್ಯವಹಾರದಲ್ಲಿ ಅಡ್ಡಿ ಆತಂಕ ಬಂದ್ಬಿಡುತ್ತೆ. ಮನಸ್ಸಲ್ಲಿ ಏನೋ ಒಂದು ತರಹ ಇಲ್ಲದಂಥ ರೀತಿಯಲ್ಲಿ ಬೇರೆ ಬೇರೆ ಥರ ಚಿಂತನೆ ಎದುರಾಗ್ತಾ ಇರುತ್ತೆ. ಆದರೆ ದುಃಖ ದುಮ್ಮಾನ ಎಂಬತಕ್ಕಂಥದ್ದು ಸಾಕಷ್ಟು ಆದಾಗ ಅದರ ಬಗ್ಗೆ ಚಿಂತಿಸಬೇಕಾದ್ದು, ಆಲೋಚನೆ ಮಾಡಬೇಕಾದ್ದು ಧರ್ಮ. ಆದರೆ ಇವತ್ತಿನ ದಿವಸ ಯಾವುದೇ ಸಣ್ಣ ಪುಟ್ಟ ವಿಚಾರಗಳನ್ನು ಸಹಿತ ಅರ್ಥ ಮಾಡ್ಕೊಳ್ಳದಿರ ದುಡುಕಿ ಮಾತಾಡ್ಬಿಡ್ತೀರಿ. ಸಮಾಧಾನ ತಂದುಕೊಳ್ಬೇಕು. ಮತ್ತೆ ಆರೋಗ್ಯದ ಕಡೆ ತಮ್ಮ ಮನಸ್ಸಲ್ಲಿ ಏನು ಅಸಮಾಧಾನ ಇದೆಯೋ ಅದು ಯಾವುದ್ರ ಬಗ್ಗೆನೂ ಚಿಂತನೆ ಮಾಡೋದು ಬೇಡ. ಆರೋಗ್ಯದಲ್ಲಿ ತುಂಬಾ ಬದಲಾವಣೆ ತಂದುಕೊಳ್ತೀರಿ, ಹೆಚ್ಚು ಫಲಗಳನ್ನು ಸಿದ್ಧಪಡಿಸ್ಕೊಳ್ತೀರಿ. ಅಸಾಧ್ಯವಾದ್ದನ್ನೇ ಸಾಧನೆ ಮಾಡ್ಕೊಳ್ತಿರೋಂತಹ ಒಂದು ರಾಶಿ ನಕ್ಷತ್ರ ಇದ್ದಾಗ ಇನ್ನು ಯಾವುದ್ರ ಬಗ್ಗೆನೂ ಚಿಂತನೆ ಮಾಡೋದು ಬೇಡ. ಆದರೆ ತಾಳ್ಮೆ ಬೇಕು, ಸಮಾಧಾನ ಬೇಕು, ಹಸನ್ಮುಖಿತನ ಬೇಕು.
ನಿಮ್ಮ ನಗುಮುಖನೇ ಎಲ್ಲಾ ಕೆಲಸಗಳು ದಾರಿ ಸಿಗ್ತಕ್ಕಂಥದ್ದು. ಹಾಗೆ ಜೊತೆಲಿರ್ತಕ್ಕಂಥವರು, ಸಹಪಾಠಿಗಳು ಅಥವಾ ಕುಟುಂಬದ ಸದಸ್ಯರ ಮಧ್ಯದಲ್ಲಿ ಸಣ್ಣ ಪುಟ್ಟ ವಿಚಾರಕ್ಕೂ ಸಹಿತ ಕಿರಿಕಿರಿ ಮಾಡ್ಕೊಳ್ತಕ್ಕಂಥದ್ದು, ಅಸಮಾಧಾನ ಮಾಡ್ಕೊಳ್ತಕ್ಕಂಥದ್ದು, ನೋವು ತಿನ್ನುವಂಥದ್ದು ಅಥವಾ ಇನ್ನೊಬ್ಬರನ್ನ ಮೇಲೆ ಗದಾಪ್ರಹಾರ ಮಾಡತಕ್ಕಂಥದ್ದು ಸಮಂಜಸವಲ್ಲ. ವೃಷಭ ರಾಶಿ, ವೃಷಭ ಲಗ್ನದಲ್ಲಿರ್ತಕ್ಕಂಥ ಹೆಣ್ಣು ಮಕ್ಕಳು ಮಾತ್ರ ಇವತ್ತಿನ ದಿವಸ ಸಾಧ್ಯವಾದರೆ ಒಂದು ಚಿಟಿಗೆಯಷ್ಟು ಉದ್ದಿನಬೇಳೆ, ಒಂದು ಚಿಟಿಗೆಯಷ್ಟು ಹುರುಳಿ ಮತ್ತು ಉದ್ದು ಏಕಕಾಲದಲ್ಲಿ ದೃಷ್ಟಿ ತೆಗೆದು ಆಚೆ ಹಾಕೋದ್ರಿಂದ ಒಂದಷ್ಟು ಸಮಸ್ಯೆಗಳಿಂದ ಮುಕ್ತರಾಗ್ತೀರಿ. ಹಾಗೆ ಶುಭ ಸಂಧ್ಯಾಕಾಲ ಸಾಯಂ ಸಂಧ್ಯಾ ತಪ್ಪದೇರ ಗೋಧುಳಿ ಲಗ್ನದಲ್ಲಿ ತಾಯಿ ಮಹಾಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡಿ ಒಂದು ಕುಂಕುಮಾರ್ಚನೆ ನಡೆಸೋದ್ರಿಂದ ಮತ್ತಷ್ಟು ಅರ್ಥಪೂರ್ಣವಾದಂತಹ ಬದುಕನ್ನು ಕಾಣ್ತೀರಿ. ಒಳ್ಳೆಯದಾಗಲಿ. ಇನ್ನು ಮಿಥುನ ರಾಶಿ. ಮಿಥುನ ರಾಶಿ, ಮಿಥುನ ಲಗ್ನ. ಮಿಥುನ ರಾಶಿ, ಮಿಥುನ ಲಗ್ನದಲ್ಲಿರ್ತಕ್ಕಂಥವರಿಗೆ ಚಂದ್ರ ಚೆನ್ನಾಗಿದ್ದು ಬುಧನ ಆಸ್ಥಾನ ಚೆನ್ನಾಗಿದೆ, ಗುರುವಿನ ಅನುಗ್ರಹ ಇದೆ. ವ್ಯಾಪಾರ, ವ್ಯವಹಾರ ಮತ್ತು ಕೆಲಸ ಕಾರ್ಯಗಳಲ್ಲಿ ಮುನ್ನಡೆಯತಕ್ಕಂಥದ್ದು. ಯಾವುದೇ ವೃತ್ತಿ ಧರ್ಮದಲ್ಲಿರ್ತಕ್ಕಂಥವರಾದರೂ ನಿಮ್ಮ ಮನಸಾ ಇಚ್ಛೆ ತಾವು ಅಂದುಕೊಂಡದ್ದನ್ನು ಸಾಧನೆ ಮಾಡತಕ್ಕಂಥದ್ದು. ಸಣ್ಣ ಸಣ್ಣ ವಿಚಾರಗಳನ್ನು, ವ್ಯಾಜ್ಯ ಗಲಾಟೆಯನ್ನು ಬಿಟ್ಟು ಸಮಾಧಾನಕರವಾಗಿ ತೃಪ್ತಿಕರವಾದಂತಹ ಬದುಕನ್ನು ಕಾಣತಕ್ಕಂಥದ್ದು. ಹೊಸ ಯಶಸ್ಸಿನ ಬಗ್ಗೆ ಚಿಂತನೆ ಮಾಡತಕ್ಕಂಥದ್ದು. ಜೊತೆಗೆ ಇವತ್ತು ತಾವು ಅಂದುಕೊಂಡದ್ದನ್ನು ಸಾಧನೆ ಮಾಡುವಂತಹ, ಸಾಧಿಸುವಂತಹ ಗುಣ ಇವತ್ತಿರ್ತಕ್ಕಂಥದ್ದು. ಅದಕ್ಕಾಗಿ ತಾಯಿ ರಾಜರಾಜೇಶ್ವರಿ ಭುವನೇಶ್ವರಿಯನ್ನು ಪ್ರಾರ್ಥನೆ ಮಾಡಿ ಶಕ್ತಿ ದೇವತೆಯ ಆರಾಧನೆ ನಡೆಸೋದ್ರಿಂದ ಮತ್ತಷ್ಟು ವಿಶೇಷವಾದಂತಹ ಫಲವನ್ನು ಸಿದ್ಧಪಡಿಸಿಕೊಳ್ತೀರಿ. ಇವತ್ತು ಸಾಧ್ಯವಾದಷ್ಟು ನಿಮ್ಮ ಮನೆ ದೇವರ ಪ್ರಾರ್ಥನೆ ಮಾಡತಕ್ಕಂಥದ್ದು, ಕುಲದೇವತಾ ಆರಾಧನೆಯಿಂದ ಒಂದಷ್ಟು ಒಳ್ಳೆ ಫಲಗಳನ್ನು ಸಿದ್ಧಪಡಿಸಿಕೊಳ್ತೀರಿ. ಇವತ್ತು ನೀವು ಮಾಡಬೇಕಾದ್ದು ಸರಿಸುಮಾರು ಮಧ್ಯಾಹ್ನ 1:20ರಿಂದ 4 ಗಂಟೆ ತನಕ, 1:20ರಿಂದ 4:20 ಮಧ್ಯದಲ್ಲಿ ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡಬೇಕಾದ್ರೂ, ಯಾವುದ್ರ ಬಗ್ಗೆ ಚಿಂತನೆ ಮಾಡಬೇಕಾದ್ರೂ ಸ್ವಲ್ಪ ತಾಳ್ಮೆಯಿಂದ ವರ್ತನೆ ಮಾಡಿದ್ರೆ ಖಂಡಿತ ಒಳ್ಳೆ ಫಲವನ್ನು ಸಿದ್ಧಪಡಿಸಿಕೊಳ್ತೀರಿ. ಅಸಾಧ್ಯವಾದ್ದನ್ನ ಸಾಧನೆ ಮಾಡತಕ್ಕಂಥ ದಿನ, ಸಾಧಿಸಿಕೊಳ್ತಕ್ಕಂಥ ದಿನ. ಆದರೆ ಸಣ್ಣ ಸಣ್ಣ ವಿಚಾರಕ್ಕೂ ಮೂಗಿನ ತುದಿಯಲ್ಲಿ ಕೋಪ ತಂದುಕೊಳ್ಳದಿರ ತಾಳ್ಮೆ ಇದ್ರೆ ಖಂಡಿತ ಒಳ್ಳೆ ಫಲವನ್ನ ಮಿಥುನ ರಾಶಿಯವರು ಸಿದ್ಧಪಡಿಸಿಕೊಳ್ತೀರಿ. ಇನ್ನು ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಪ್ರಾರಂಭ ಕ್ಷಣದಲ್ಲೇ ಅದೃಷ್ಟ ಎಂಬತಕ್ಕಂಥದ್ದಿದೆ. ಹಾಗಾಗಿ ಇವತ್ತಿನ ಬೆಳಗಿನಿಂದಲೂ, ಅಂದ್ರೆ ನಿನ್ನೆ ಅಂದುಕೊಂಡಿದ್ದು ಬೇರೆ, ಇವತ್ತು ನಡೀತಿರತಕ್ಕಂಥದ್ದು ಬೇರೆ. ನಿನ್ನೆ ನೀವು ಅಂದುಕೊಂಡಾಗ ಇರತಕ್ಕಂಥ ವಿಚಾರಗಳು ನಿಮ್ಮ ತಲೆಯಲ್ಲಿದ್ದದ್ದು ಬೇರೆ, ಆದರೆ ಇವತ್ತು ನಡೀತಿರ್ತಕ್ಕಂಥ ವಿಚಾರಗಳೇ ಬೇರೆ. ಹಾಗಾಗಿ ವ್ಯಾಪಾರ, ವ್ಯವಹಾರ, ವೃತ್ತಿಧರ್ಮ ಮತ್ತು ಹಣಕಾಸಿನ ವಿಚಾರ, ಜೊತೆಗೆ ಮೇಲಧಿಕಾರಿಗಳ ಹತ್ರ ಕೆಲಸ ಮಾಡತಕ್ಕಂಥದ್ದು ಅಥವಾ ಹೊಸದಾಗಿ ಏನೋ ಮಾಡಬೇಕು ಅನ್ಕೊಂಡ್ರೆ ಅದರ ಬಗ್ಗೆ ಚಿಂತನೆ ಮಾಡತಕ್ಕಂಥದ್ದು. ಭಗವಂತ ನಿಮಗೆ ಕೊಟ್ರೆ ಯಥೇಚ್ಛವಾದಂಥ ರೀತಿಯಲ್ಲೇ ಕೊಡ್ತಿರ್ತಾನೆ. ಅದರಲ್ಲೂ ಇವತ್ತು ನಿಮ್ಮ ಮನಸ್ಸಿಗೆ ಶಾಂತಿ, ನೆಮ್ಮದಿ ಸಿಗುವಂತ ರೀತಿಯಲ್ಲಿ ನಿಮ್ಮ ವರ್ತನೆ ಇರತಕ್ಕಂಥದ್ದು. ವ್ಯವಹಾರಿಕವಾಗಿ ಸಾಕಷ್ಟು ಲಾಭವನ್ನು ಗಳಿಸುವಂತ ಈ ಶುಭ ದಿನ ಬಹಳಷ್ಟು ಲಾಭಗಳನ್ನು ಗಳಿಸ್ತೀರಿ. ಆದರೆ ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮೂಗಿನ ತುದಿಯಲ್ಲಿ ಕೋಪ ಇರುತ್ತೆ, ನಿಮಗೂ ಸಹಿತ ತಾಳ್ಮೆ ತಂದ್ಕೊಳ್ಳಿ. ಹಾಗೆ ಸಾಧ್ಯವಾದಷ್ಟು ಇವತ್ತಿನ ದಿವಸ ಕಂದು ಬಣ್ಣದ ಶ್ವಾನಗಳಿಗೆ ಒಂದಿಷ್ಟು ಬಿಸ್ಕೆಟೋ ಬ್ರೆಡ್ ಹಾಕೋದ್ರಿಂದ ಇವತ್ತು ಕರ್ಕಾಟಕ ರಾಶಿಯವರಿಗೆ ಮತ್ತಷ್ಟು ಲಾಭವನ್ನು ಗಳಿಸ್ತೀರಿ. ನಿಮ್ಮ ಜಾತಕ, ನಿಮ್ಮ ರಾಶ್ಯಾಧಿಪತಿ ಚಂದ್ರ ಮನಸ್ಸರಿಗೆ ಶಾಂತಿ, ನೆಮ್ಮದಿಯನ್ನು ಕೊಟ್ಟು ಆರೋಗ್ಯದ ಬಗ್ಗೆ ಒಂದಷ್ಟು ಲಾಭವನ್ನು ಗಳಿಸ್ತಾನೆ. ಆದರೆ ಒಂದಿಷ್ಟು ಜನಕ್ಕೆ ಶೀತ ಬಾಧೆಯಿಂದ ನರಳುವಂತದ್ದಾಗುತ್ತೆ. ಶೀತ ಬಾಧೆ ಅಂದ ತಕ್ಷಣ ಬೇರೊಂಥರ ಚಿಂತನೆ ಮಾಡೋದು ಬೇಡ. ಶೀತ ಬಾಧೆ ಬಂದರೂ ನೀವು ಮನೆಯಲ್ಲಿ ಅದಕ್ಕೆ ಬೇಕಾಗಿರ್ತಕ್ಕಂಥ ಒಂದಷ್ಟು ಆರೋಗ್ಯದ ಬಗ್ಗೆ ಗಮನ ಕೊಟ್ರೆ ಖಂಡಿತ ಯಾವ ಸಮಸ್ಯೆನೂ ಇಲ್ಲ. ಧೈರ್ಯವಾಗಿರಿ. ಒಳ್ಳೆಯದಾಗ್ಲಿ, ಶುಭವಾಗಲಿ. ಕರ್ಕಾಟಕ ರಾಶಿಯವರಿಗೆ ಈ ದಿನದ ಭವಿಷ್ಯ ಹೇಗಿದೆ ತಿಳ್ಕೊಂಡಿದ್ದಾಯ್ತು ಗುರುಜರಿಂದ. ಮತ್ತೆ ರಾಶಿ ಫಲಗಳನ್ನು ಮುಂದುವರಿಸೋಣ ವೀಕ್ಷಕರೇ. ಮುಂದಿನ ಭಾಗದಲ್ಲಿ ಈಗ ನಿಮ್ಮ ಕರೆಗಳನ್ನು ಸ್ವೀಕರಿಸುವಂತಹ ಸಮಯ. ಪ್ರಾರಂಭ ಮಾಡೋಣ ಸ್ವರ ಜ್ಯೋತಿಷ್ಯ. ಕಾರ್ಯಕ್ರಮದಲ್ಲಿ ಮೊದಲನೇ ಕರೆ ಯಾರು ಮಾಡ್ತಿದ್ದಾರೆ ಮಾತಾಡ್ಸೋಣ. ಹಲೋ. ಹಲೋ, ನಮಸ್ತೆ. ನಮಸ್ಕಾರ ಮೇಡಮ್. ನಿಮ್ಮ ಹೆಸರು ಹೇಳಿ. ನನ್ನ ಹೆಸರು ಮಮತಾ ಅಂತ. ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ ನೀವು? ಮಂಡ್ಯದಿಂದ. ಯಾರ ಬಗ್ಗೆ ಮಾತಾಡ್ತೀರಿ ಈಗ? ಮೇಡಮ್, ನನ್ನ ಬಗ್ಗೆನೇ ಕೇಳಬೇಕಾಯ್ತು. ಸರಿ ಮಾತಾಡಿ. ಹಲೋ. ಹಲೋ, ನಮಸ್ಕಾರ ಗುರುಜಿ. ನಮಸ್ತೆ ತಾಯಿ, ಹೇಳಮ್ಮ. ಗುರುಜಿ, ನಾನು ಡ್ರಾಮಾ ಆರ್ಟಿಸ್ಟ್. ಏನ್ ವ್ಯವಹಾರ ಕೈ ಹಾಕಿದ್ರು, ಏನ್ ಮಾಡಿದ್ರು ಏನು ಕೈ ಎತ್ತುತ್ತಾ ಇಲ್ಲ, ಬಾಯಿ ಎತ್ತುತ್ತಾ ಇಲ್ಲ, ಮನೆ ನೆಮ್ಮದಿ ಇಲ್ಲ, ಏನು ಮುಂದೆ ಹೋಗಕ್ಕೂ ಆಗ್ತಾ ಇಲ್ಲ ಗುರುಜಿ. ಏನ್ ಮಾಡ್ಬೇಕು ಅಂತಾನು ಗೊತ್ತಾಗ್ತಾ ಇಲ್ಲ. ನಾನ್ ನಿಮ್ಗೆ ಡೈಲಿ ಕರೆಗೆ ಟ್ರೈ ಮಾಡ್ತೀನಿ, ನಿಮ್ ಸಿಗ್ತಲ್ಲ. ಇವತ್ತು ಸಿಕ್ಕಿದ್ದು ನನ್ಗೆ ತುಂಬಾ ಖುಷಿ ಆಯ್ತು. ಒಳ್ಳೇದಾಗ್ಲಿಮ್ಮ. ಎಲ್ಲಿ ತಾವು ಡ್ರಾಮಾ ಆರ್ಟಿಸ್ಟ್ ಅಂದ್ರೆ ಎಲ್ಲಿ ಇರ್ತೀರಿ ತಾವು? ಮಂಡ್ಯ ಗುರುಜಿ. ಮಂಡ್ಯ. ಒಳ್ಳೇದಾಗ್ಲಿಮ್ಮ, ಒಳ್ಳೇದಾಗ್ಲಿ. ಆದ್ರೂ ಪ್ರಸ್ತುತ ಅಂತೂ ಇವಾಗೆಲ್ಲ ಸಮಸ್ಯೆಗಳ ಸೆರಮಾಲೆನೆ ಸಾಕಷ್ಟು ಇದೆಯಲ್ಲ. ನಿಮ್ಮ ಮಂಡ್ಯ ಕಡೆ ಕೋವಿಡ್ ಇದೆಯಾ? ಆ ಕಡೆ ಆ ಭಾಗದಲ್ಲೂ ಇದೆಯಾ? ಹಲೋ. ಹೇಳಿ ಗುರುಜಿ. ನಿಮ್ಮ ಮಂಡ್ಯ ಆ ಭಾಗದಲ್ಲೂ ಸಹಿತ. ಮೈಸೂರು ಹೇಗಿದೆ? ಮೈಸೂರು, ಮಂಡ್ಯ ಈ ಕಡೆ ಎಲ್ಲ ಕೋವಿಡ್ ಜಾಸ್ತಿ ಇದೆಯಾ? ಅಷ್ಟೇನು ಇಲ್ಲ ಗುರುಜಿ. ಬೆಂಗಳೂರು ಅಷ್ಟಿಲ್ಲ. ಬೆಂಗಳೂರು ಅಷ್ಟಿಲ್ಲ ಅಂದ್ರೆ ನೋಡಿ, ಎಲ್ಲರೂ ಬೆಂಗಳೂರನ್ನೇ ಟಾರ್ಗೆಟ್ ಮಾಡೋರಾಗ್ಬಿಟ್ರಲ್ಲ. ಹೇಗಿದೆ? ಇಲ್ಲ ಗುರುಜಿ, ಯಾಕಂದ್ರೆ ನಾವು ಇದ್ ಮಾಡ್ತಾ ಇದೀವಿ, ಮಂಡ್ಯ ಮೈಸೂರೆಲ್ಲ ಓಡಾಡ್ತೀವಿ ಅಲ್ವಾ. ಬೆಂಗಳೂರು ಅಷ್ಟಿಲ್ಲ.
ಆಗ್ಲಿಮ್ಮ, ಇನ್ನೊಂದ್ಸತಿ ಬೆಂಗಳೂರು ಅಷ್ಟಿಲ್ಲ ಅನ್ಬೇಡಿ, ಆದಷ್ಟು ಬೇಗ ಬೆಂಗಳೂರು ಕಡಿಮೆ ಆಗ್ಬಿಡತ್ತೆ. ಆದ್ರೆ ಏನ್ ಮಾಡೋದು, ಇಲ್ಲಿ ಒತ್ತಡ ಜಾಸ್ತಿ, ಇಲ್ಲಿ ಹಸಿವು ಜಾಸ್ತಿ, ಓಡಾಟ ಜಾಸ್ತಿ, ಕೆಲಸ ಮಾಡ್ತಕ್ಕಂಥವ್ರು ಜಾಸ್ತಿ, ಆ ದಿನದ ಕೂಲಿಗಾಗಿ ಬದುಕೋರು ಸಾಕಷ್ಟು ಜನ ಇದ್ದಾರೆ. ಅದರಿಂದ ಪಾಪ ಇಲ್ಲಿ ಸ್ವಲ್ಪ ವ್ಯತ್ಯಾಸಗಳಾಗ್ತಾ ಇರಬಹುದು. ಇರಲಿ, ಆದಷ್ಟು ಬೇಗ ಸರಿ ಹೋಗ್ಲಿ ಅಂತ ನಾವು ದೇವರನ್ನ ಪ್ರಾರ್ಥನೆ ಮಾಡೋಣ. ಹಾಗೆ ನಿಮ್ಮ ಸ್ವರತರಂಗದಲ್ಲಿ ಮುಂಬರ್ತಕ್ಕಂಥ ದಿನಗಳು ಬಹಳ ಬದಲಾವಣೆ ಇದೆ. ಆದರೆ ಒಂದಷ್ಟು ನಿಷ್ಠುರಕ್ಕೊಳಗಾಗುವಂತ ಪರಿಸ್ಥಿತಿಯೂ ಇದೆ. ಸದ್ಯದ ದಿನದಲ್ಲಿ ಬಹುಶಃ ಈ ಮೇ ಜೂನ್ ಅಲ್ಲಿ ನೀವು ಸ್ವಲ್ಪ ಹುಷಾರಾಗಿರಬೇಕು. ಈ ಸಮಯದಲ್ಲಿ ಯಾವುದೇ ವಿಚಾರಗಳಿಗಾದ್ರೂ ಸ್ವಲ್ಪ ಯೋಚನೆ ಮಾಡಿ ಒಂದು ಹೆಜ್ಜೆ ಮುಂದೆ ಹಾಕಬೇಕು. ಯಾರ ಬಗ್ಗೆ ಮಾತಾಡಬೇಕಾದ್ರೂ, ಯಾವುದ್ರ ಮಾತಾಡಬೇಕಾದ್ರೂ, ಮತ್ತು ನಿಮ್ಮಲ್ಲಿ ಗೌಪ್ಯತೆ ತುಂಬಾ ಕಡಿಮೆ ಆಗುತ್ತೆ. ಯಾವಾಗ ಗೌಪ್ಯತೆ ಅನ್ನೋದು ಕಡಿಮೆ ಆಗುತ್ತೋ, ನೀವು ಗೊತ್ತಿಲ್ಲದಂತ ರೀತಿಯಲ್ಲಿ ಏನೋ ಮಾತಾಡಿದ್ರೆ ಅದು ಇನ್ನೇನೋ ಒಂದು ನಿಷ್ಠೂರಕ್ಕೆ ಬರುವಂತ ಪರಿಸ್ಥಿತಿ ಜಾಸ್ತಿ ಆಗುತ್ತೆ. ಸ್ವಲ್ಪ ಹುಷಾರಾಗಿರಿ ಈ ಸಮಯದಲ್ಲಿ. ಯಾಕೆಂದ್ರೆ ಈ ಸಮಯದಲ್ಲಿ ನಿಮ್ಮ ಸ್ವರತರಂಗ ಪ್ರಕಾರ ಚಂದ್ರ ಮತ್ತೆ ರಾಹು ಇರತಕ್ಕಂಥ ಆಸ್ಥಾನ, ಕುಜ ಇರತಕ್ಕಂಥ ಆಸ್ಥಾನ ಅಷ್ಟು ಸಂಬಂಧಿಸಬಹುದಲ್ಲ. ಇದ್ರ ಮೇಲೆ ನಿಮ್ಮ ಆರೋಗ್ಯದಲ್ಲೂ ಬಹಳ ಹೊಡೆತ ಬೀಳುತ್ತೆ. ಅಂದ್ರೆ ಸೊಂಟ ಆಗ್ಲಿ ಅಥವಾ ಮೊಣಕಾಲಾಗ್ಲಿ ಅಥವಾ ಇದ್ದಕ್ಕಿದ್ದಂಗೆ ತುಂಬಾ ಟಯರ್ಡ್ ಆಗೋದು, ಸುಸ್ತಾಗೋದು, ತುಂಬಾ ಬೆನ್ನೋವು ಬರ್ತಕ್ಕಂಥದ್ದು, ಇದೆಲ್ಲವೂ ಈ ಸಮಯದಲ್ಲಿ ಆಗತ್ತೆ. ಈ 3 ತಿಂಗಳು ನೀವು ಸ್ವಲ್ಪ ಎಚ್ಚರಿಕೆಯಿಂದಿದ್ರೆ, ಈ 3 ತಿಂಗಳು ದಾಟಿದ್ರೆ ಮುಂದೆ ಬಹಳ ಅನುಕೂಲನೇ ಇದೆ. ಆದ್ರೂ ಈ ಸಮಸ್ಯೆಗಳು ದಾಟ್ಕೊಳ್ಳೋದಕ್ಕೋಸ್ಕರ ನಿಮ್ಮ ಕುಲದೇವರನ್ನೇ ಪ್ರಾರ್ಥನೆ ಮಾಡಿ, ಮನೆ ದೇವರ ಅನುಗ್ರಹ ತಗೊಳ್ಳಿ, ಖಂಡಿತ ಒಳ್ಳೇದಾಗತ್ತೆ. ಒಳ್ಳೇದಾಗ್ಲಮ್ಮ. ಈಗ ಸಿಂಹರಾಶಿಯಿಂದ ಖಂಡಿತಮ್ಮ. ಇನ್ನ ಸಿಂಹರಾಶಿ. ಸಿಂಹರಾಶಿ ಸಿಂಹಲಗ್ನದಲ್ಲಿರ್ತಕ್ಕಂಥವರಿಗೆ ಪ್ರಾರಂಭದಲ್ಲೇ ಹೇಳಿದೆ, ಸಿಂಹರಾಶಿಯವರ ವರ್ಷ ಫಲದಲ್ಲಿ ಶನಿಯಿಂದ ಉಂಟಾಗುವಂತಹ ಲಾಭಗಳ ಸಾಕಷ್ಟು, ಗುರುವಿನಿಂದ ಆಗುವಂತಹ ಫಲ ಸ್ವಲ್ಪ ಕಷ್ಟನೇ ಅಂತ. ಆದರೆ ಇವತ್ತಿನ ದಿವಸ ಭವಿಷ್ಯತ್ ಹೇಗಿರಬಹುದು? ಇವತ್ತು ಸಿಂಹರಾಶಿಯವರಿಗೆ ಪ್ರಾರಂಭ ಕ್ಷಣಗಳಲ್ಲಿ ಒಂದಿಷ್ಟು ಅಸಮಾಧಾನ ಇದೆ. ಅಂದ್ರೆ ಸರಿಸುಮಾರು ಮಧ್ಯಾಹ್ನ 12ರ ತನಕ ಮಂದಗತಿಯಲ್ಲಿ ಸಾಗುವಂತಹ ದಿನ. 12ರ ನಂತರ ಒಂದಷ್ಟು ಚುರುಕುಗೊಳ್ಳುತ್ತೆ. ಆಗ ತಾವು ಅಂದುಕೊಂಡಿದ್ದನ್ನು ಸಾಧನೆ ಮಾಡುವಂತದ್ದಾಗತ್ತೆ. ಏನೇ ಆದರೂ ಪ್ರಾರಂಭದಿಂದ ಸಂಜೆ ಸೂರ್ಯಾಸ್ತಮದವರೆಗೂ ಒಂದಷ್ಟು ಮನಸ್ಸು ಅಷ್ಟೊಂದು ಸಮಾಚಾರಕವಾಗಿರ್ತಕ್ಕಂಥದ್ದಲ್ಲ. ಹಾಗೆ ವ್ಯವಹಾರಗಳ ಕಡೆ ತುಂಬಾ ಗಮನ ಇರಬೇಕು. ಹಣಕಾಸಿನ ವಿಚಾರದಲ್ಲಿ ಲೇವಾದೇವಿ ಮಾಡುವಾಗ ಕೊಟ್ಟು ತೆಗೆದುಕೊಳ್ಳುವಂತಹದ್ದು ಅಥವಾ ಯಾವುದೇ ಕೆಲಸ ಮಾಡಬೇಕಾದ್ರೂ ಮತ್ತೊಬ್ಬರನ್ನ ಜೊತೆಲಿಟ್ಟುಕೊಂಡೇ ಮಾಡತಕ್ಕಂಥದ್ದು ಬಹಳ ಉತ್ತಮ. ಇವತ್ತು ಗೌಪ್ಯತೆ ಅಷ್ಟು ಸಮಂಜಸವಲ್ಲ, ರಹಸ್ಯ ಎಂಬತಕ್ಕಂಥದ್ದು ಸಮಂಜಸವಲ್ಲ. ಏನೇ ವ್ಯವಹಾರ ಮಾಡಬೇಕಾದ್ರೂ ಮತ್ತೊಬ್ಬರ ಸಹಾಯದಲ್ಲಿ ಮಾಡತಕ್ಕಂಥದ್ದು, ಮತ್ತೊಬ್ಬರ ಸಹಾಯದಲ್ಲಿ ಇಟ್ಕೊಂಡು ಮಾಡಿದ್ರೆ ತುಂಬಾ ಫಲಾಫಲಗಳನ್ನ ಸಿದ್ಧಿಪಡಿಸಿಕೊಳ್ತೀರಿ. ಇವತ್ತು ಯೋಗ ಮತ್ತು ಚಂದ್ರ ಅಂದ್ರೆ ಗುರು ಇರ್ತಕ್ಕಂಥದ್ದು, ಚಂದ್ರ ಇರ್ತಕ್ಕಂಥ ಸ್ಥಾನ ಮಹತ್ತರವಾಗಿದೆ. ಹಾಗಾಗಿ ಶಾಂತಿ ಸಮಾಧಾನಕರವಾಗಿ ಇರಬೇಕು. ಸಿಂಹರಾಶಿ ಸಿಂಹಲಗ್ನದಲ್ಲಿರ್ತಕ್ಕಂತಹ ಜನಿಸಿರ್ತಕ್ಕಂತಹ ಹೆಣ್ಣು ಮಕ್ಕಳು ಇವತ್ತಿನ ದಿವಸ ಮೂಗಿನ ತುದಿಯಲ್ಲಿ ಕೋಪ ಇಟ್ಕೊಂಡಿರ್ತೀರಿ. ಕೋಪ ಒಳ್ಳೇದಲ್ಲ. ಸಮಾಧಾನ ಬೇಕು, ಸಂತೃಪ್ತಿತನ ಬೇಕು, ಮತ್ತೆ ಆದಂತಹ ಪದಾರ್ಥಗಳನ್ನ ಸರಿಯಾದ ಸಮಯಕ್ಕೆ ಊಟ ಮಾಡುವಂತದ್ದಾಗಬೇಕು. ಇವತ್ತು ಎಷ್ಟೊತ್ತಾದರೂ ಟಿಫನ್ ಊಟ ಮಾಡದಿರ ಇರ್ತಕ್ಕಂಥದ್ದು, ಏನೋ ಒಂದು ತರಹ ಬೇರೆ ಮನಸ್ಸಲ್ಲಿ ನೋವಿಟ್ಕೊಂಡಿರ್ತಕ್ಕಂಥದ್ದು, ಒಳಗಿರ್ತಕ್ಕಂಥ ನೋವನ್ನ ಮತ್ತೊಬ್ಬರಲ್ಲಿ ಹಂಚ್ಕೊಳ್ಳಕ್ ಆಗ್ದಿರ ಎಲ್ಲ ಒಂದು ಕಡೆ ಒಳಗಡೆ ಮೂಕವೇದನೆ ಅನುಭವಿಸುವಂತ ಪರಿಸ್ಥಿತಿ ಸಿಂಹರಾಶಿಯವರಿಗೆ ಬರಬಹುದು. ಸಿಂಹರಾಶಿ ಸಿಂಹಲಗ್ನದಲ್ಲಿರ್ತಕ್ಕಂಥವರು ಇವತ್ತಿನ ದಿವಸ ನಿಮ್ಮೊಳಗಿರುವಂತಹ ಇಂಥ ಅಸಮಾಧಾನದ ಸನ್ನಿವೇಶಗಳನ್ನ ಹನುಮನ ಪ್ರಾರ್ಥನೆಯೊಂದಿಗೆ ಈ ಸಮಸ್ಯೆಗಳನ್ನು ದೂರ ಮಾಡಿಕೊಳ್ಬಹುದು. ಮನೋಜವಂ ಆರ್ತುದಲ್ಲ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜಂ ವಾನರುದ ಮುಖ್ಯಂ ಶ್ರೀರಾಮದೂತಂ ಶಿರಸಾನಮಾಮಿ. ಹೀಗೆ ಹನುಮನ ಪ್ರಾರ್ಥನೆಯಿಂದ ಖಂಡಿತ ಒಳ್ಳೆ ಫಲವನ್ನ ಸಿದ್ಧಿಪಡಿಸ್ಕೊಳ್ತೀರಿ. ಇವತ್ತು ಅಸಾಧ್ಯವಾದನ್ನ ಸಾಧನೆ ಮಾಡ್ಕೊಳ್ತಕ್ಕಂಥ ದಿನವೇ. ಆದರೆ ಒಳಗಿರ್ತಕ್ಕಂಥ ನೋವನ್ನ ದೂರ ಮಾಡ್ಕೊಳ್ತಿದ್ರೆ ಒಂದಲ್ಲ ಒಂಥರ ಸಮಸ್ಯೆಗಳ ಸೆರಮಾಲೆ ನಿಮ್ಮದಾಗತ್ತೆ. ಜೋಪಾನ, ಎಚ್ಚರದಿಂದಿರಿ, ಒಳ್ಳೇದಾಗ್ಲಿ. ಇವತ್ತಿನ ದಿವಸ ಸಾಧ್ಯವಾದ್ರೆ ಸರಿಸುಮಾರು ಮಧ್ಯಾಹ್ನ 3ರಿಂದ 4:20 ತನಕ, 3ರಿಂದ 4:20 ಮಧ್ಯದಲ್ಲಿ ಅತಿಯಾದಂಥ ವೇಗವಾಗಿ ಡ್ರೈವ್ ಮಾಡತಕ್ಕಂಥದ್ದು, ಯಾವುದರ ಕಾಗದ ಪತ್ರಗಳಿಗೆ ಸಹಿ ಹಾಕುವಂಥದ್ದು, ಕೆಲವೊಂದಿಷ್ಟು ಅಗ್ರಿಮೆಂಟ್ಸ್ ಅನ್ನ ಇವತ್ತು ದಿವಸ ಇದನ್ನ ತೂಕವಾಗಿ ನಿರ್ಧಾರ ಮಾಡತಕ್ಕಂಥದ್ದು ಸಮಂಜಸವಲ್ಲ. ಈ ಸಮಯವನ್ನು ಹೊರತುಪಡಿಸಿ ಆಂಜನೇಯ ಸ್ವಾಮಿನ ಪ್ರಾರ್ಥನೆ ಮಾಡಿ ಸಮಾಧಾನಕರವಾಗಿದ್ರೆ ಆಗಷ್ಟೇ ಒಳಿತನ್ನ ಸಿದ್ಧಿಪಡಿಸಿಕೊಳ್ತೀರಿ. ಇನ್ನ ಕನ್ಯಾ ರಾಶಿ. ಕನ್ಯಾ ಲಗ್ನದಲ್ಲಿರ್ತಕ್ಕಂಥವರಿಗೆ ಬುಧ ಮತ್ತು ಚಂದ್ರ ಚೆನ್ನಾಗಿದ್ದಾನೆ. ಗುರುವಿನ ಅನುಗ್ರಹ ಇದೆ. ವ್ಯಾಪಾರದಲ್ಲಿ ಪರವಾಗಿಲ್ಲ, ವ್ಯವಹಾರದಲ್ಲಿ ಪರವಾಗಿಲ್ಲ, ಕೆಲಸ ಕಾರ್ಯಗಳಲ್ಲಿ ಒಂದಷ್ಟು ಮುನ್ನಡೆ ಇದೆ ಮತ್ತು ಅಧಿಕಾರಿಗಳಿಂದ ಒಂದಷ್ಟು ಪ್ರಶಂಸೆಗೆ ಈಡಾಗುವಂಥದ್ದು. ನಿಮ್ಮ ಮಾತಾಪಿತೃಗಳು ಅಂದ್ರೆ ಹಿರಿಯರು, ಮಾತಾಪಿತೃರು ಅಥವಾ ಕುಟುಂಬದ ಸದಸ್ಯರು ಇಂಥವರಲ್ಲೂ ಸಹಿತ ಒಂದಷ್ಟು ಮಾನ್ಯತೆ ಸಿಗ್ತಕ್ಕಂಥದ್ದು. ಯಾವಾಗಲೂ ನಿಮ್ಮನ್ನು ನೋಡಿದ್ರೆ ಒಂತರಹ ಬೇರೆ ಚಿಂತನೆ ಮಾಡ್ತಿರ್ತಕ್ಕಂತಹ ನಿಮ್ಮ ಕುಟುಂಬಸ್ಥರು ಸಹಿತ ಇವತ್ತು ನಿಮಗೊಂದು ಸ್ಥಾನಮಾನವನ್ನು ಕಲ್ಪಿಸುವಂಥದ್ದು, ನಿಮ್ಮಿಂದ ಇಂಥ ಕೆಲಸ ಆಗಬೇಕು ಅಂತ ನಿಮ್ಮೊಂದು ಗೌರವ ಸ್ಥಾನವನ್ನು ಕೊಡ್ತಕ್ಕಂಥದ್ದು ಇವತ್ತಿನ ಅದೃಷ್ಟ ಫಲ ಇದೆ. ಹಾಗೆ ಇವತ್ತು ನೀವು ಏನೇ ಕೆಲಸ ಮಾಡಿದ್ರೂ ಮನೆ ದೇವರ ಪ್ರಾರ್ಥನೆ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಮನೆ ದೇವರ ಪ್ರಾರ್ಥನೆ ಮಾಡಿ, ಗುರು ಹಿರಿಯರ ಆಶೀರ್ವಾದ ಪಡೆಯಿರಿ. ಹಾಗೆ ಇವತ್ತಿನ ದಿವಸ ಯಾವುದೇ ಕಾಯಕವನ್ನು ಮಾಡಲಿಕ್ಕೆ ಮುಂದಾದ್ರೂ
ಒಂದಿಷ್ಟು ಜವಾಬ್ದಾರಿತ್ವದ ಸ್ಥಾನದಲ್ಲಿ ನಿಂತು ಕೆಲಸ ಮಾಡಿ. ಇವತ್ತು ನಿಮ್ಮ ಪ್ರತಿ ಕಾಯಕದಲ್ಲೂ ಪ್ರತಿ ಕೆಲಸದಲ್ಲೂ ಸಹಿತ ಗುರು ಹಿರಿಯರ ಆಶೀರ್ವಾದ ಇದೆ. ನೀವು ನಂಬಿರ್ತಕ್ಕಂಥ ದೈವದ ಅನುಗ್ರಹ ಇದೆ. ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಎಂಬತಕ್ಕಂಥ ರಾಮನಾಮವನ್ನು ಪಠನೆ ಮಾಡಿ ಹನುಮನ ಪ್ರಾರ್ಥನೆ ತಾವು ಸಹಿತ ಮಾಡೋದ್ರಿಂದ ಕನ್ಯಾ ರಾಶಿಯಲ್ಲಿ ಇರ್ತಕ್ಕಂಥವ್ರು ಒಳಿತನ್ನ ಒಳ್ಳೆ ಫಲವನ್ನ ಸಿದ್ಧಿಪಡಿಸ್ಕೊಳ್ತೀರಿ. ಹಾಗೆ ಸಾಧ್ಯವಾದಷ್ಟು ಸಾಕು ಪ್ರಾಣಿಗಳಿಗೆ ಗಿಡಮರಗಳಿಗೆ ಇವತ್ತು ನೀರು ಆಹಾರ ಒಂದಷ್ಟು ಪದಾರ್ಥಗಳನ್ನ ಧಾನ್ಯಗಳನ್ನ ಹಾಕುವಂಥದ್ದು ಕನ್ಯಾ ರಾಶಿಯವರಿಗೆ ನಿಜಕ್ಕೂ ಧರ್ಮ ಮಾರ್ಗದಲ್ಲಿ ನಡೆದಷ್ಟೇ ಪುಣ್ಯ ಆಗುತ್ತೆ, ಹೆಚ್ಚು ಫಲವನ್ನ ಸಿದ್ಧಿಪಡಿಸ್ಕೊಂಡಂಗಾಗತ್ತೆ. ಒಳ್ಳೇದಾಗ್ಲಿ, ಶುಭವಾಗ್ಲಿ. ಇನ್ನ ತುಲಾರಾಶಿ. ತುಲಾರಾಶಿ ತುಲಾಲಗ್ನ. ತುಲಾರಾಶಿ ತುಲಾಲಗ್ನದಲ್ಲಿ ಇರ್ತಕ್ಕಂಥವ್ರಿಗೆ ಚಂದ್ರ ಚೆನ್ನಾಗಿದ್ದು ಗುರುವಿನ ಅನುಗ್ರಹ ಇದೆ. ವ್ಯಾಪಾರದಲ್ಲಿ ಒಂದಿಷ್ಟು ಮನ್ನಣೆ ಇರಬಹುದು, ಅಂದ್ರೆ ಒಂದು ಸ್ವಲ್ಪ ಮಂದಗತಿಯಲ್ಲಿ ಸಾಗುವಂತದ್ದು ಇರಬಹುದು. ಒಂದಿಷ್ಟು ಬೇರೆ ಬೇರೆ ತರ ಚಿಂತನೆಗಳು ಎದುರಾಗಬಹುದು. ಇಲ್ಲದ ಸಮಸ್ಯೆಗೆ ತಲೆ ಕೊಡಬೇಕಾದಂತ ಪರಿಸ್ಥಿತಿ ಎದುರಾಗಬಹುದು. ಸರಿಸುಮಾರು ಮಧ್ಯಾಹ್ನ 3 ಗಂಟೆಯಿಂದ 4:20 ತನಕ ಮಾತ್ರ ಬಹಳ ಎಚ್ಚರಿಕೆ ಬೇಕು. ಅದರಲ್ಲೂ ಈ ಶುಭ ದಿನ ಮಂಗಳವಾರ ರಾಹುಕಾಲದಲ್ಲಿ ಶಕ್ತಿ ದೇವತೆಯ ಪ್ರಾರ್ಥನೆ, ದೇವಿಯ ಆರಾಧನೆ, ಗ್ರಾಮ ದೇವತಾ ಪ್ರಾರ್ಥನೆ, ದೇವಾಲಯಕ್ಕೆ ದೇವರ ದರ್ಶನಕ್ಕೆ ನೀವು ಅಲ್ಲಿ ದೇವಸ್ಥಾನಕ್ಕೆ ಹೋಗಬೇಕಾದಿಲ್ಲ. ಮನೆಯಲ್ಲೋ ಅಥವಾ ನೀವಿರ್ತಕ್ಕಂಥ ಪ್ರಾಂತ್ಯದಲ್ಲೋ ಭಗವಂತನ ಅಥವಾ ಭಗವತಿಯ ಪ್ರಾರ್ಥನೆ ಮಾಡಿ ಅಲ್ಲಿ ಸಣ್ಣ ಪುಟ್ಟ ಮಕ್ಕಳಿಗಾಗಲಿ ವಯಸ್ಸಾಗಿರ್ತಕ್ಕಂಥ ಹಿರಿಯರಿಗಾಗಲಿ ಏನಾರೊಂದಿಷ್ಟು ಹಣ್ಣು ಹಂಪಲನ್ನು ಕೊಟ್ಟು ಪ್ರಾರ್ಥನೆ ಮಾಡಿದ್ರೂ ಸಾಕಷ್ಟು ಲಾಭವನ್ನ ತುಲಾರಾಶಿಯವರು ಸಿದ್ಧಿಪಡಿಸಿಕೊಳ್ತೀರಿ. ತುಲಾರಾಶಿಯವರು ಸಾಧ್ಯವಾದಷ್ಟು ಇವತ್ತಿನ ದಿವಸ 1 ಚಿಟಿಗೆಯಷ್ಟು ತೊಗರಿಬೇಳೆನ ಅಥವಾ ಕೆಂಪು ಗಂಧವನ್ನು ಹಣೆಗೆ ಹಚ್ಕೊಳ್ಳಿ, ತೊಗರಿಬೇಳೆ ದೃಷ್ಟಿ ತೆಗೆದು ಆಚೆಗೆ ಹಾಕಿ, ಅಥವಾ ಸಣ್ಣ ಪುಟ್ಟ ಮಕ್ಕಳಿದ್ರೆ ಒಂದಿಷ್ಟು ಜೇನುತುಪ್ಪ ಕೊಟ್ಟು ಪ್ರಾರ್ಥನೆ ಮಾಡಿ. ಇದರಿಂದ ಖಂಡಿತ ಸಾಕಷ್ಟು ಒಳ್ಳೆ ಫಲವನ್ನ ಸಿದ್ಧಿಪಡಿಸಿಕೊಳ್ತೀರಿ. ಇನ್ನ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನ. ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನದಲ್ಲಿರ್ತಕ್ಕಂಥವರಿಗೆ ಚಂದ್ರ ಚೆನ್ನಾಗಿದ್ದು ಆರ್ಥಿಕ ಸಂಕಷ್ಟದಿಂದ ಮುಕ್ತರಾಗಿ ಒಂದಷ್ಟು ಶಾಂತಿ ನೆಮ್ಮದಿಯನ್ನ ಸಿದ್ಧಿಪಡಿಸಿಕೊಳ್ತೀರಿ. ಇವತ್ತು ದೂರಭಾರ ಪ್ರಯಾಣದ ಬಗ್ಗೆ ಚಿಂತನೆ ಮಾಡ್ತಿರ್ತೀರಿ, ಹೊಸ ಕೆಲಸದ ಬಗ್ಗೆ ಚಿಂತನೆ ಮಾಡ್ತೀರಿ, ಹೊಸದಾದಂತಹ ಬದುಕಿನೆಡೆ ನಡಿಬೇಕು ಅನ್ನೋ ಒಂದು ಆಸೆ ಆಕಾಂಕ್ಷೆಯಲ್ಲಿ ಇರ್ತೀರಿ. ಒಂದಷ್ಟು ಸಂತೋಷದಿಂದ ಸಂಭ್ರಮದಿಂದ ಅಥವಾ ಸಣ್ಣ ಪುಟ್ಟ ಮಕ್ಕಳೊಂದಿಗೋ ಅಥವಾ ವಯಸ್ಸಾಗಿರ್ತಕ್ಕಂಥ ಜೊತೆಯವರಿಂದಲೋ ಒಟ್ಟಾರೆ ಹೇಳ್ಬೇಕಂದ್ರೆ ದೂರಭಾರ ಪ್ರಯಾಣದ ಬಗ್ಗೆನೂ ಚಿಂತನೆ ಮಾಡ್ತಿರ್ತೀರಿ. ಲಾಭ ಎಂಬತಕ್ಕಂಥದ್ದು ಭಗವಂತ ಯಥೇಚ್ಛವಾದಂಥ ರೀತಿ ಕೊಟ್ರೆ ಎಲ್ಲವನ್ನೂ ಸಿದ್ಧ ಸ್ಥಿತಿಗಳನ್ನ ಸಿದ್ಧಿಪಡಿಸಿಕೊಳ್ಳುವಂತಹ ನಿಟ್ಟಿನಲ್ಲಿ ಇರ್ತೀರಿ. ಇವತ್ತಿನ ಆರ್ಥಿಕ ಪರಿಸ್ಥಿತಿ, ಹಣಕಾಸಿನ ವಿಚಾರ ಎಲ್ಲವನ್ನೂ ಸಹಿತ ಸ್ಥಿತಿಗತಿಗಳಲ್ಲಿ ಅಭಿವೃದ್ಧಿಯನ್ನು ತಂದುಕೊಳ್ಳುವಂತಹ ನಿಟ್ಟಿನಲ್ಲಿ ಇರ್ತೀರಿ. ಇವತ್ತಿನ ಯೋಗಗಳು ಚೆನ್ನಾಗಿದೆ. ಹಾಗಾಗಿ ಇವತ್ತು ಸಾಧ್ಯವಾದಷ್ಟು ನೀವು ಮಾಡಬೇಕಾಗಿರತಕ್ಕಂಥದ್ದು ವೃಶ್ಚಿಕ ರಾಶಿಯವರು ರಾಹುಕಾಲದಲ್ಲಿ ವಯಸ್ಸಾಗಿರ್ತಕ್ಕಂಥ ಹಿರಿಯರಿಗಾಗಲಿ ಸಣ್ಣ ಪುಟ್ಟ ಮಕ್ಕಳಿಗಾಗಲಿ ಅಥವಾ ದೇವಿಯ ಆಸ್ಥಾನದಲ್ಲಿ ಬೆಲ್ಲದಚ್ಚಿನಿಂದ ಒಂದು ದೀಪ ಆಗಲಿ ಇಂಥದ್ದನ್ನು ಹಚ್ಚಿ, ಹಾಗೆ ಮಕ್ಕಳಿಗೂ ಮತ್ತು ಹಿರಿಯರಿಗೂ ಏನಾದ್ರು ಒಂದಿಷ್ಟು ತಿನ್ನಲಿಕ್ಕೆ ಪದಾರ್ಥವನ್ನು ಕೊಟ್ಟು ನಗನಗ್ತಾ ಇರ್ತಕ್ಕಂಥದ್ದು ನಗುಮುಖದಿಂದ ಇರ್ತಕ್ಕಂಥದ್ದು ಮಾಡಿದ್ರೆ ಮತ್ತಷ್ಟು ಲಾಭವನ್ನು ಗಳಿಸ್ತೀರಿ. ಒಳ್ಳೇದಾಗ್ಲಿ, ಶುಭವಾಗ್ಲಿ. ಇನ್ನು ಕಡೆಯ 4 ರಾಶಿಗಳ ಈ ದಿನದ ಭವಿಷ್ಯ ಹೇಗಿದೆ ಅಂತ ಅಷ್ಟೇ ತಿಳ್ಕೊಳ್ಳೋದು ಬಾಕಿ ಇದೆ. ಮತ್ತೆ ತಿಳಿಸ್ಕೊಡ್ತಾರೆ ಗುರುಜರು ಮುಂದಿನ ಭಾಗದಲ್ಲಿ. ಬನ್ನಿ ಹಾಗಿದ್ರೆ ಈಗ ಮತ್ತಷ್ಟು ಕರೆಗಳು ಸಿದ್ಧವಾಗಿದೆ, ಮಾತಾಡ್ಸೋಣ. ಹಲೋ ಹಲೋ, ನಮಸ್ತೆ. ನಮಸ್ತೆ ಮೇಡಮ್. ನಿಮ್ ಹೆಸರು ಹೇಳಿ. ಶಂಕರ್ ಅಂತ ಮೇಡಮ್, ಕೊಪ್ಪದಿಂದ. ಯಾರ ಬಗ್ಗೆ ಮಾತಾಡ್ತೀರಿ ಈಗ? ನನ್ನ ಬಗ್ಗೆನೇ ಮಾತಾಡ್ಬೇಕು ಮೇಡಮ್. ಸರಿ, ಮಾತಾಡಿ. ಹಲೋ, ನಮಸ್ತೆ ಗುರುಜಿ. ನಮಸ್ತೆಪ್ಪ, ಹೇಳಿ. ಗುರುಜಿ, ನಿಮ್ ಪ್ರೋಗ್ರಾಮ್ ತುಂಬಾ ದಿವಸ ನೋಡ್ತಾ ಇದ್ದೀನಿ, ಬಹಳ ಚೆನ್ನಾಗಿ ಬರ್ತಾ ಇದೆ. ನಮ್ದು ಗುರುಜಿ, ನನ್ನ ಇದ್ರಲ್ಲಿ ಒಂದು ಬಿಸ್ನೆಸ್ ಮಾಡೋಣ ಅಂತ ಹೋಗ್ತಾ ಇದೀನಿ. ಯಾವ್ದು ಮಾಡಕ್ಕೆ ಮುಂದೆ ಹೋಯ್ತಾ ಇದ್ರೆ ಯಾವ್ದನ್ನು ಮಾಡಕ್ ಆಗ್ತಾ ಇಲ್ಲ. ಬೇರೆಯವ್ರಿಗೆಲ್ಲ ಒಂದ್ ಸ್ವಲ್ಪ ಹಣಕಾಸು ವ್ಯವಸ್ಥೆನ ಇಸ್ಕೊಟ್ಟು ಅದನ್ನು ಸಿಕ್ಕಾಕೊಂಡ್ಬಿಟ್ಟಿದ್ದೀನಿ. ಅದನ್ನು ಗೊತ್ತಿಲ್ಲ, ಕೋರ್ಟ್ ಅಲ್ಲಿ ಇದೆ ಇವೆಲ್ಲ ಗುರುಜಿ. ನಾನು ಬಹಳ ತೊಂದರೆಲಿದ್ದೀನಿ. 1 ವರ್ಷದಿಂದ ಟ್ರೈ ಮಾಡ್ತಾ ಇದೀನಿ ಗುರುಜಿ, ಒಂದು ಬಿಸ್ನೆಸ್ ಮಾಡೋಣ ಅಂತ. ಅದು ಹಿಂದೆ ಮುಂದೆ ಆಗ್ತಾ ಇಲ್ಲ. ತಾವು ಕೊಪ್ಪ ಅಂದ್ರೆ ಎಲ್ಲಿರೋ ಕೊಪ್ಪ ಇದು? ಮದ್ದೂರು ಕೊಪ್ಪ ಗುರುಜಿ. ಮದ್ದೂರು, ಮಂಡ್ಯ ಜಿಲ್ಲೆ. ಯಾಕೆಂದ್ರೆ ಶೃಂಗೇರಿ ಹತ್ರ ಒಂದು ಕೊಪ್ಪ ಇದೆ. ಅಲ್ಲಿ ಒಬ್ಬ ಮಹಾನ್ ಚೇತನ ಶಕ್ತಿ ಇದ್ದಂತ ಸಾನ್ನಿಧ್ಯ. ಅದು ಮಹಾನ್ ತಪಸ್ವಿ ಅಂತೆಲ್ಲ ಹೇಳ್ಬೋದು ಅವ್ರನ್ನ. ಕೊಪ್ಪ ಜೋಯಿಸರು ಅಂದ್ರೆ ತುಂಬಾ ಹೆಸರುವಾಸಿ ಅವರು. ಇರ್ಲಿ, ತಮ್ಮ ಪೂರ್ತಿ ನಾಮದ ಹೇಳಿ, ಹೆಸರು ಹೇಳಿ. ಶಂಕರ ಗುರುಜಿ. ಶಂಕರ. ಪ್ರಸ್ತುತ ಈಗ ಅಷ್ಟು ಸಮಂಜಸವಾಗಿರ್ತಕ್ಕಂಥ ಕಾಲ ಅಲ್ಲ, ದುಡುಕಬೇಡಿ. ಈಗ ಸಾಲ ಮಾಡೋದು ಬೇಡ, ಮತ್ತೆ ಏನಾದ್ರು ವ್ಯವಹಾರ ಮಾಡೋಕ್ಕೂ ಕೈ ಸುಟ್ಕೊಳ್ಳೋದು ಬೇಡ. ಈಗ ಸ್ವಲ್ಪ ಇನ್ನೊಂದು 3 ತಿಂಗಳು ನೀವು ಕಾದ್ರೆ ಖಂಡಿತ ಬದಲಾವಣೆ ಅಂತಕ್ಕಂಥದ್ದು. ಈ 3 ತಿಂಗಳಲ್ಲಿ ನಿಮ್ಮ ಆರೋಗ್ಯದಲ್ಲಾಗ್ಲಿ ಅಥವಾ ಕುಟುಂಬ ಸದಸ್ಯರ ನಿಂದನೆ ಮಾತುಗಳಾಗ್ಲಿ ಅಥವಾ ನೀವಿರ್ತಕ್ಕಂಥ ಸ್ಥಳದಲ್ಲಿ ಏನೋ ಸಣ್ಣ ಪುಟ್ಟ ಬದಲಾವಣೆ ಆಗುವಂತ ಲಕ್ಷಣಗಳು ಸಾಕಷ್ಟು ಇದೆ. ಇದನ್ನು ದೂರ ಮಾಡ್ಕೋಬೇಕು ನೀವು. ಇದಕ್ಕಾಗಿ 9 ಗುರುವಾರ ಅಶ್ವತ್ಥ ಪ್ರಾರ್ಥನೆ ಮಾಡಿ, ಅಶ್ವತ್ಥ ವೃಕ್ಷದ ಸಾನ್ನಿಧ್ಯದಲ್ಲಿ ಸ್ವಲ್ಪ ನೀರು ಮತ್ತೆ ಆಹಾರವನ್ನ, ಅಂದ್ರೆ ಏನಾದ್ರು ಧಾನ್ಯಗಳನ್ನ ಅಲ್ಲಿಟ್ಟು ಪ್ರಾರ್ಥನೆ ಮಾಡೋದ್ರಿಂದ ಖಂಡಿತ ಇದರಿಂದ ಒಂದಷ್ಟು ಮುಕ್ತರಾಗ್ತೀರಿ. ಹಾಗೆ ಕಂದು ಬಣ್ಣದ ಗೋಮಾತೆನ ಸಂಪೂರ್ಣವಾಗಿ ಕಂದು ಬಣ್ಣ ಇರಬೇಕು. ಅಂತಹ ಕಂದು ಬಣ್ಣದ ಗೋಮಾತೆಗೆ ಪಾದಗಳನ್ನ ಮತ್ತು ಅದರ ಬಾಲವನ್ನ ಮುಟ್ಟಿ ನಮಸ್ಕಾರ ಮಾಡ್ಕೊಳ್ತಾ ಇದ್ರೆ, ಇದು ನೀವು 11 ದಿವಸ ಆಚರಣೆ ಮಾಡಿದ್ರೆ ಬರ್ತಕ್ಕಂಥ ಗಂಡಾಂತರಗಳ ತಪ್ಪೋತೆ ಮತ್ತೆ ಸಾಧ್ಯವಾದಷ್ಟು ನಿಮ್ಮಲ್ಲಿ ಒಂದು ಬದಲಾವಣೆ ಸಿಗುತ್ತೆ. ಇದಿಷ್ಟು ಕೆಲಸ ನೀವು ಮಾಡಿ, ಖಂಡಿತ ಒಳ್ಳೇದಾಗತ್ತೆ. ಒಳ್ಳೇದಾಗ್ಲಿ. ಇನ್ನ ಧನುರಾಶಿ.
ಧನುರಾಶಿ ಧನುರ್ಲಗ್ನ ಧನುರಾಶಿ ಧನುರ್ಲಗ್ನದವರಿಗೆ ಭಗವಂತನ ಕೃಪೆಯಿಂದ ಒಂದಷ್ಟು ಲಾಭಗಳನ್ನು, ಒಂದಷ್ಟು ಸಾಧನೆಯನ್ನು, ಒಂದಷ್ಟು ಉನ್ನತವಾದಂತಹ ಸ್ಥಿತಿಗತಿಗಳನ್ನು ಮತ್ತು ನಿಮ್ಮದೇ ಆದಂತಹ ಶೈಲಿನಲ್ಲಿ ತಾವೇನು ಸಂಕಲ್ಪ ಮಾಡಿದ್ದೀರಿ ಆ ಸಂಕಲ್ಪವನ್ನು ಈಡೇರಿಸಿಕೊಳ್ತಕ್ಕಂಥ ಕಾಲ ಖಂಡಿತ ಎದುರಾಗ್ತಾ ಇದೆ. ಭಗವಂತ ಕೊಟ್ಟರೆ ಎಲ್ಲವನ್ನೂ ಹೀಗೇನೆ, ಯಾವುದು ಅಸಮಾಧಾನವೋ, ಯಾವುದು ಕೈಲಾಗಲ್ವೋ, ಯಾವುದು ನಮ್ಮಿಂದ ದೂರ ಇರುತ್ತೋ ಅದೆಲ್ಲವನ್ನೂ ಸಹಿತ ಪುನಃ ಸ್ಥಿತಿಗತಿಗಳನ್ನು ತಂದು ಕೊಡ್ತಕ್ಕಂಥದ್ದು ಭಗವಂತನ ಚೈತನ್ಯ. ಅಂದ್ರೆ ಮನುಷ್ಯನ ಗ್ರಹಗತಿಗಳು ಸರಿ ಇಲ್ಲ ಅಂದಾಗ ಒಂದು, ಸರಿ ಹೋದಾಗ ಮತ್ತೊಂದು. ಆ ಸರಿ ಹೋಗುವಂತಹ ಕಾಲ ಇವತ್ತು ಧನುರಾಶಿಯವ್ರಿಗೆ. ಆದ್ರಿಂದ ಒಂದಲ್ಲ ಒಂಥರ ಲಾಭವನ್ನೇ ಗಳಿಸ್ತೀರಿ. ಧನುರಾಶಿ ಧನುರ್ಲಗ್ನದಲ್ಲಿ ಇರ್ತಕ್ಕಂಥವ್ರು ಧೈರ್ಯದಿಂದ ಒಂದೆಜ್ಜೆ ಮುಂದೆ ಹಾಕಿ ಒಳ್ಳೆ ಸ್ಥಾನಮಾನವನ್ನು ಸಂಪಾದನೆ ಮಾಡಿ ಸಾಧ್ಯವಾದಷ್ಟು ಧರ್ಮ ಮಾರ್ಗದಲ್ಲಿರಿ. ಧರ್ಮ, ಸಂಸ್ಕೃತಿ, ಸಂಪ್ರದಾಯ ಭಗವಂತ ನಮಗೆ ಕೊಟ್ಟಾಗ ನಮ್ಮ ಜ್ಞಾನಚಕ್ಷುವಿನಿಂದ 4 ಜನ ಕುಟುಂಬಕ್ಕೆ ಅನುಕೂಲ ಆಗುವಂಥ ಕೆಲಸಗಳನ್ನು ನಾವು ಮಾಡಿದ್ರೆ ಅದರಿಂದ ಮುಂದೆ ಸಾಕಷ್ಟು ಒಳ್ಳೆ ಫಲಾಫಲಗಳಿದೆ. ಭಗವಂತ ಕೊಟ್ಟಾಗೆ ಗ್ರಹಸ್ಥಿತಿಗಳ ಅನುಕೂಲ ಆದಾಗಲೇ ಇಂಥವೆಲ್ಲ ಫಲ ಸಿಗ್ತಕ್ಕಂಥದ್ದು. ಆದರೆ ಇವತ್ತಿನ ದಿವಸ ಮಾತ್ರ ಹರಿಯುವ ನೀರು, ಸಮುದ್ರ ಅಥವಾ ನೀರಿನ ವಾತಾವರಣ, ನೀರು ತಂಪಾದಂಥ ಸ್ಥಳಗಳಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದಿರಬೇಕು. ಆರೋಗ್ಯದ ಕಡೆ ತುಂಬ ಲಕ್ಷ್ಯ ಕೊಡಬೇಕು. ಹಾಗೆ ಕೊಟ್ಟ ಮಾತಿನಂತೆ ನಡ್ಕೊಳ್ಳುವಂತಹ ಗುಣ ನಿಮ್ಮದಾಗಿರಬೇಕು. ಆಗಲೇ ಒಳಿತನ್ನ ಕಾಣ್ತಕ್ಕಂಥದ್ದು. ಇನ್ನು ಮಕರ ರಾಶಿ. ಮಕರ ರಾಶಿ ಮಕರ ಲಗ್ನ. ಮಕರ ರಾಶಿ ಮಕರ ಲಗ್ನದಲ್ಲಿ ಇರತಕ್ಕಂಥವರು ಹಣಕಾಸಿನ ವಿಚಾರ, ವ್ಯಾಪಾರ ಮತ್ತು ಆರ್ಥಿಕ ಪರಿಸ್ಥಿತಿ ಅಭಿವೃದ್ಧಿ ಅಥವಾ ಕುಟುಂಬ ಸದಸ್ಯರ ಮುಂದೆ ಸಾಧ್ಯವಾದಷ್ಟು ಒಂದು ಸಾಮರಸ್ಯ ಅಂದ್ರೆ ಅನ್ಯೋನ್ಯತೆ ಬಗ್ಗೆ ಒಂದು ಚಿಂತನೆ ಮಾಡ್ತೀರಿ. ತುಂಬಾ ದಿವಸಗಳಿಂದ ನನಗೇನು ಬೇಡಪ್ಪ, ನನಗೆ ಪ್ರಪಂಚನೇ ಬೇಡ, ಅಥವಾ ನಾನು ಯಾವ ಕೆಲಸ ಮಾಡಿದ್ರು ಸರಿ ಇಲ್ಲ ಅಂತಕ್ಕಂತಹ ಒಂದಷ್ಟು ಮನಸ್ಥಿತಿ ಇದ್ದಿದ್ದರಿಂದ ಯಾವುದೇ ಕೆಲಸ ಮಾಡ್ಲಿಕ್ಕೂ ಮುಂದಾಗ್ತಿರ್ಲಿಲ್ಲ. ಆದರೆ ಇವತ್ತಿನ ಪರಿಸ್ಥಿತಿ ಹಾಗಲ್ಲ. ಇವತ್ತು ಯಾವುದೇ ಕೆಲಸಕ್ಕಾದ್ರೂ ಜವಾಬ್ದಾರಿಯಿಂದ ಮುಂದೆ ಹೋಗ್ತಿದ್ದೀರಿ, ಒಳಿತಿನ ಬಗ್ಗೆ ಚಿಂತನೆ ಮಾಡ್ತಿದ್ದೀರಿ, ಹೆಚ್ಚೆಚ್ಚು ಫಲಗಳನ್ನು ಸಿದ್ಧಿಪಡಿಸಿಕೊಳ್ಳುವಂತ ರೀತಿ ಇದ್ದೀರಿ. ಮತ್ತೆ ಆರ್ಥಿಕ ಸಂಕಷ್ಟದಿಂದ ಮುಕ್ತರಾಗಿ ಒಂದಿಷ್ಟು ಹಣಕಾಸಿನ ಬಗ್ಗೆನೂ ಜಾಗರೂಕತರಾಗಿ ಕೆಲಸ ಮಾಡ್ತಾ ಇದ್ದೀರಿ. ಇವತ್ತಿನ ವ್ಯಾಪಾರ, ವ್ಯವಹಾರ, ವೃತ್ತಿಧರ್ಮದ ಅಭಿವೃದ್ಧಿ ಅಥವಾ ನಿಮ್ಮ ಸ್ಥಿತಿಗತಿಗಳನ್ನು ಅಭಿವೃದ್ಧಿಪಡಿಸಿಕೊಳ್ಳುವಂತಹದ್ದು ಈ ನಿಟ್ಟಿನಲ್ಲಿ ಸಾಕಷ್ಟು ಫಲಾಫಲಗಳಿದೆ. ಭಗವಂತನ ಕೃಪೆಯಿಂದ ಆರ್ಥಿಕ ಪರಿಸ್ಥಿತಿಯಲ್ಲೂ ಅಭಿವೃದ್ಧಿಯನ್ನು ಕಾಣ್ತೀರಿ. ಆದರೆ ಇವತ್ತಿನ ದಿವಸ ರಾಹುಕಾಲದಲ್ಲಿ ಗುರುನ ಪ್ರಾರ್ಥನೆ ಮಾಡ್ತಾ ಅಥವಾ ಕುಜನ್ನ ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಮಕರ ರಾಶಿಯವರಿಗೆ ಬಹಳ ಒಳಿತಿದೆ. ಕುಜಗ್ರಹನ ಪ್ರಾರ್ಥನೆ ಮಾಡ್ತಕ್ಕಂಥದ್ದಾಗಿ ರಾಹುಕಾಲದಲ್ಲಿ ಒಂದು ಚಿಟಿಕೆ ತೊಗರಿ ಬೆಳೆಯನ್ನು ದೃಷ್ಟಿ ತೆಗೆದು ಆಚೆ ಹಾಕುವಂಥದ್ದು. ಹಾಗೆ ಇವತ್ತಿನ ದಿವಸ ಸಂಧ್ಯಾಕಾಲ ಸಾಯಂ ಸಂಧ್ಯಾ ತಾಯಿ ದುರ್ಗಾ ಪರಮೇಶ್ವರಿ ನಮಸ್ಕಾರ ಮಾಡಿ ದುರ್ಗಾ ದೀಪ ನಮಸ್ಕಾರ, ದುರ್ಗಾದೇವಿಯ ಆರಾಧನೆ, ಇದರಿಂದ ಸಾಕಷ್ಟು ಒಳ್ಳೆ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ, ಒಳ್ಳೆ ಯೋಗ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ಕುಂಭರಾಶಿ. ಕುಂಭರಾಶಿ ಕುಂಭಲಗ್ನ. ಕುಂಭರಾಶಿ ಕುಂಭಲಗ್ನದಲ್ಲಿರ್ತಕ್ಕಂಥವರಿಗೆ ಚಂದ್ರ ಮತ್ತೆ ಬುಧ ಇರತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು, ಬುಧನ ಆಸ್ಥಾನ ಚೆನ್ನಾಗಿದೆ ಅಂದಾಗ ನಿಮ್ಮಲ್ಲಿ ವೃತ್ತಿ ಧರ್ಮದಲ್ಲಿ ಅಭಿವೃದ್ಧಿಯನ್ನು ಕಾಣ್ತೀರಿ. ಸಣ್ಣ ಪುಟ್ಟ ವಿಚಾರವನ್ನು ಸಹಿತ ಬಹಳ ಆಳವಾಗಿ ತಲೆ ಕೆಡಿಸಿಕೊಳ್ಳೋ ನಿಮಗೆ ಇವತ್ತಿನ ದಿವಸ ಒಂದು ಫಲಾಫಲಗಳನ್ನು ಸಿದ್ಧಿಪಡಿಸಿಕೊಳ್ಳುವಂತಹ ನಿಟ್ಟಿನಲ್ಲಿ ಇರ್ತೀರಿ. ಇವತ್ತು ಯಾರೊಬ್ಬರಾದರೂ ಸಹಿತ ಗಣಪತಿಯ ಪ್ರಾರ್ಥನೆ ಮಾಡಿ. ಗಣಪತಿಯ ಪ್ರಾರ್ಥನೆ ಮಾಡೋದು ಬಹಳ ಉತ್ತಮ. ಕುಂಭರಾಶಿ ಕುಂಭಲಗ್ನದಲ್ಲಿ ಇರ್ತಕ್ಕಂಥವರು ಗಣಾನಾಂತ್ವಾ ಗಣಪತಿ ಕುಂಭವಾಮಹೇ ಕವಿಂ ಕವೀನಾರ್ ಭವಶ್ವಸ್ತುಂ ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ವದ ಆನಷ್ಟನ್ವನ್ನೋ ತಪಸ್ಸೀದ ಸಾಧನಂ ಅಥವಾ ಏಕದಂತಾಯ ವಿದ್ಮಹೇ ವಕ್ರದುಂಡಾಯ ಧೀಮಹಿ ತನ್ನೋದಂತಿ ಪ್ರಚೋದಯಾತ್. ಇದಕ್ಕಿನ್ನ ಮೀರಿರ್ತಕ್ಕಂಥದ್ದು ಇನ್ನೊಂದಿದೆ. ಓಂ ಗಂ ಗಣಪತಿ ನಮಃ, ಓಂ ಗಂ ಗಣಪತಿ ನಮಃ. ಹೀಗೆ ಗಣಪತಿಯ ಮಂತ್ರವನ್ನ 21 ಗರ್ಕೆ ಶ್ರೀಗಂಧದ ಲದ್ದಿ ಗಣಪತಿ ಪಾದದ ಮೇಲಿಟ್ಟು ನಿಮ್ಮ ಕೆಲಸಕ್ಕೆ ಮುಂದೆ ನಡೆದ್ರೆ ಮತ್ತಷ್ಟು ಲಾಭವನ್ನ ಕುಂಭರಾಶಿಯವರು ಸಿದ್ಧಿಪಡಿಸಿಕೊಳ್ತೀರಿ. ಕುಂಭರಾಶಿ ಕುಂಭಲಗ್ನದಲ್ಲಿರ್ತಕ್ಕಂಥವರಿಗೆ ಇವತ್ತು ಅಸಾಧ್ಯವಾದನ್ನ ಸಾಧನೆ ಮಾಡ್ಕೊಳ್ತಕ್ಕಂಥ ದಿನ, ವೃತ್ತಿ ಧರ್ಮದ ಅಭಿವೃದ್ಧಿಯನ್ನು ಕಾಣುವಂಥ ದಿನ. ಒಳ್ಳೆಯದಾಗಲಿ. ಇನ್ನು ಕಡೆಯ ರಾಶಿ ಮೀನರಾಶಿ. ಮೀನರಾಶಿ ಮೀನಲಗ್ನ. ಮೀನರಾಶಿ ಮೀನಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತೆ ಬುಧ ಇರತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು, ಶುಕ್ರನ ಆಸ್ಥಾನ ಚೆನ್ನಾಗಿದ್ದಾಗ ಮಾಡುವಂಥ ಕೆಲಸ ಕಾರ್ಯಗಳ ಕಡೆ ಸಹಿತ ನೀವು ಒಂದು ಸ್ವಲ್ಪ ಜವಾಬ್ದಾರಿ ಸ್ಥಾನದಲ್ಲಿ ನಿಂತರೆ ಖಂಡಿತ ಒಳ್ಳೆ ಫಲವನ್ನು ಸಿದ್ಧಿಪಡಿಸಿಕೊಳ್ತೀರಿ. ಅಸಾಧ್ಯವಾದನ್ನು ಸಾಧನೆ ಮಾಡಿಕೊಂಡು ವೃತ್ತಿ ಧರ್ಮದ ಅಭಿವೃದ್ಧಿ ಬಗ್ಗೆ ತಾವೇನು ಶ್ರಮಿಸ್ತೀರೋ ಶ್ರಮಕ್ಕೆ ತಕ್ಕ ಪ್ರತಿಫಲವನ್ನು ಸಿದ್ಧಿಪಡಿಸಿಕೊಳ್ತೀರಿ. ಆದರೆ ಸ್ವಲ್ಪ ನಿಂದನೆ ಮಾತುಗಳನ್ನು ಕೇಳ್ತೀರಿ. ನಿಂದಕರು ಸಾಕಷ್ಟು ಜನ ಕುಟುಂಬದಲ್ಲಿ ನೆಮ್ಮದಿ ಕಾಣದಂತ ರೀತಿಯಲ್ಲಿ ಆಗುವಂಥದ್ದು ಈ ದಿನ. ಇವತ್ತಿನ ದಿವಸ ಬಹಳ ಎಚ್ಚರಿಕೆ ಆಗಿರಬೇಕಾಗಿರ್ತಕ್ಕಂಥದ್ದು. ರಾಹುಕಾಲದಲ್ಲಿ ಒಂದು ಬೆಲ್ಲದ ಚಿನ್ನಲ್ಲಿ ತುಪ್ಪದ ದೀಪ ಇಟ್ಕೊಂಡು ಮನೆ ದೇವರಿಗಾಗಲಿ ಹನುಮನಿಗಾಗಲಿ ಒಂದು ಆರತಿ ಮಾಡೋದು ಬಹಳಷ್ಟು ಶ್ರೇಯಸ್ಕರವಾಗಿರ್ತಕ್ಕಂಥದ್ದು. ಹಣಕಾಸಿನ ಬಗ್ಗೆ ಮತ್ತಷ್ಟು ಲಾಭವನ್ನು ತಂದುಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇಲ್ಲಿಗೆ ಇದರೊಂದಿಗೆ ಈ ದಿನದ 12 ರಾಶಿಗಳಲ್ಲಿ ಇರುವಂತಹ ಫಲಾಫಲಗಳೇನು, ದಿನ ಭವಿಷ್ಯ ಹೇಗಿದೆ ಎಲ್ಲ ತಿಳಿಸ್ಕೊಟ್ಟಿದ್ದಾರೆ ಗೋಚರು. ಬನ್ನಿ ಹಾಗಿದ್ರೆ ಮತ್ತೊಂದು ಕರೆ ಈಗ ಸಿದ್ಧವಾಗಿದೆ, ಮಾತಾಡ್ಸೋಣ. ಹಲೋ, ನಮಸ್ತೆ ಮೇಡಮ್. ನಮಸ್ತೆ, ನಿಮ್ಮ ಹೆಸರು ಹೇಳಿಮಾ? ಮೇಡಮ್ ಸುಮಾ. ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ಮೇಡಮ್ ಚಾಮರಾಜನಗರ ಡಿಸ್ಟಿಕ್ ಇಂದ ಕಾಲ್ ಮಾಡ್ತಾ ಇರೋದು ಮೇಡಮ್. ಯಾರ ಬಗ್ಗೆ ಮಾತಾಡ್ತೀರಮ್ಮ? ಮೇಡಮ್ ನನ್ನ ಬಗ್ಗೆನೇ ಮಾತಾಡ್ಬೇಕು. ಆಯ್ತು, ಮಾತಾಡಿ. ಹಲೋ, ಥ್ಯಾಂಕ್ ಯು. ನಮಸ್ತೆ ಗುರುಜಿ, ನಿಮ್ಮ ಪಾದಾರದವರಿಗೆ ನನ್ನ ಪ್ರಣಾಮಗಳು. ನಮಸ್ತೆ ಅಮ್ಮ, ಹೇಳು ಮಗು. ಗುರುಜಿ, ಯಾಕೋ ನನ್ಗೆ ಆರೋಗ್ಯದಲ್ಲಿ ತುಂಬಾ ಸಮಸ್ಯೆ ಆಗ್ತಾನೆ ಇದೆ ಗುರುಜಿ. 2 ದಿನ ಚೆನ್ನಾಗಿದ್ರೆ ಮತ್ತೆ 2 ದಿನ ಆದಾಗ ಆಗ್ತಾ ಇರುತ್ತೆ.
ಈ ಕಡೆ ಡ್ಯೂಟಿಗೆ ಹೋಗ್ಲಿಕ್ಕೆ ಆಗ್ತಿಲ್ಲ, ರಜನೂ ತಗೊಳಕ್ ಆಗ್ತಿಲ್ಲ. ನನ್ನ ಪರಿಸ್ಥಿತಿ ತುಂಬಾ ಚಿಂತಾಜನಕ ಆಗ್ಬಿಟ್ಟೈತೆ ಗುರುಜಿ. ಇಲ್ಲಮ್ಮ, ಬಿಸಿಲಿನ ವಾತಾವರಣ, ಬಿಸಿಲಿನದಾಗೆ ಸಾಕಷ್ಟು ಇದೆ. ನೀನು ಸ್ವಲ್ಪ ತಂಪಾಗಿದ್ದು ಆರೋಗ್ಯದ ಕಡೆ ಗಮನ ಕೊಡಬೇಕು, ಮತ್ತೆ ನಿನ್ನ ಕೆಲಸ ಕಾರ್ಯಗಳ ಕಡೆನೂ ಅಷ್ಟೇ ಗಮನ ಕೊಡಬೇಕು. ನಿನ್ನ ಸ್ವರತರಂಗ ಪ್ರಕಾರದಲ್ಲಿ ಯಾವುದೇ ತಂತ್ರಸಾರ ಇಲ್ಲ. ಯಾರು ದೋಷ ಮಾಡಿರ್ತಕ್ಕಂದ್ರೆ ಯಾರಾದ್ರೂ ಏನೋ ಪ್ರಯೋಗನ ದಾಟಿದ್ಯಾ ಅಥವಾ ಏನೋ ಒಂದು ತೊಂದರೆ ಆಗಿದ್ಯಾ, ಇದೇನಾದ್ರು ನಿನ್ನ ಮನಸ್ಸಲ್ಲಿದ್ರೆ ಅದನ್ನು ದೂರ ಮಾಡ್ಕೋ. ಇವತ್ತಿನ ದಿವಸನೇ ಇದು ಯಾವುದ್ರ ಬಗ್ಗೆನೂ ತಲೆ ಕೆಡಿಸ್ಕೋಬೇಡ. ಆದ್ರೆ ಇವತ್ತು ನಿನ್ನ ಸ್ವರತರಂಗ ಪ್ರಕಾರ ನೀನು ಬಹಳ ವಿಶೇಷವಾಗಿರ್ತಕ್ಕಂಥ ದಿನ. ಸಾಧ್ಯವಾದರೆ ಇವತ್ತು ತಲೆಗೆ ಸ್ನಾನ ಮಾಡಿ ಹತ್ತಿರದಲ್ಲಿ ಎಲ್ಲಾದ್ರೂ ಹುತ್ತ ಇದ್ರೆ ಹುತ್ತಕ್ಕೆ ಹೋಗಿ ಒಂದು ಪ್ರಾರ್ಥನೆ ಮಾಡಿ ಹುತ್ತದಿಂದ ಒಂದಷ್ಟು ಮಣ್ಣು ತಗೊಂಬ. ಆ ಮಣ್ಣಿನಿಂದ ಒಂದು ಶಿವಲಿಂಗವನ್ನು ಮಾಡು. ಎಲ್ಲ ಇವತ್ತೇ ಮುಗಿಸುವಂಥದ್ದು. ಶಿವಲಿಂಗವನ್ನು ಮಾಡು. ಆ ಶಿವಲಿಂಗಕ್ಕೆ ಒಂಚೂರು ಹಾಲು ಮತ್ತು ಜೇನುತುಪ್ಪದಿಂದ ಅಭಿಷೇಕ ಮಾಡಿ ಅದನ್ನ ಅಲ್ಲೇ ಸುತ್ತಮುತ್ತ ಎಲ್ಲರೂ ಹರಿಯೋ ನೀರಿದ್ರೆ, ಕೆರೆ ಬಾವಿ ಇದ್ರೆ ಅಂತಹ ಕಡೆ ತೆಗೆದುಕೊಂಡೋಗಿ ಅಲ್ಲಿ ಬಿಟ್ಟು ಒಂದು ಪ್ರಾರ್ಥನೆ ಮಾಡಿ ಬಾ. ಮತ್ತೆ ಮಧ್ಯಾಹ್ನ ಸರಿಸುಮಾರು ನೀನು ಊಟ ಮಾಡೋದಕ್ಕೂ ಮುನ್ನ ಒಂದಷ್ಟು ಧಾನ್ಯಗಳನ್ನು ತೆಗೆದು ಕೋತಿಗಳೆಲ್ಲರೂ, ನಿಮ್ಮ ಪ್ರಾಂತ್ಯದಲ್ಲಿ ಕೋತಿಗಳಿದ್ರೆ, ವಾನರ ಸೈನ್ಯ ಇದ್ರೆ ಆ ಕೋತಿಗಳಿಗೆ ಆಹಾರವನ್ನು ಹಾಕುವಂತ ಕೆಲಸ ನೀನು ಮಾಡು. ನಿನ್ನ ಸ್ವರತರಂಗ ಪ್ರಕಾರ ನಿನ್ನ ಸಮಸ್ಯೆಗಳೆಲ್ಲವೂ ದೂರ ಆಗಿದೆ. ಇಲ್ಲಿವರೆಗೂ ನೀನು ನೋವು ಅನುಭವಿಸಿರಬಹುದು, ಕಷ್ಟ ನೋಡಿರಬಹುದು. ಆದ್ರೆ ಇನ್ನು ಮುಂಬರ್ತಕ್ಕಂಥ ದಿನಗಳು ಆತರ ಅಲ್ಲ. ಅದರಲ್ಲೂ ಈ ಯುಗಾದಿ ಕಳೆದ ಮೇಲೆ ಸಾಕಷ್ಟು ಬದಲಾವಣೆ. ಇನ್ನು ಶ್ರೀರಾಮನವಮಿ ಆದ್ಮೇಲಂತೂ ನೀನು ಇನ್ನೂ ಚೆನ್ನಾಗಾಗ್ತೀಯ. ನಿನ್ನ ಭವಿಷ್ಯತ್ತು ಚೆನ್ನಾಗಿದೆ. ಧೈರ್ಯವಾಗಿರು. ಯಾವುದೂ ತಲೆಯಲ್ಲಿ ಇಟ್ಕೊಂಡು ಆಲೋಚನೆ ಮಾಡಬೇಡ. ನಗನಗ್ತಾ ಹ್ಯಾಪಿಯಾಗಿರು. ಎಲ್ಲವೂ ಸರಿ ಹೋಗುತ್ತೆ. ಒಳ್ಳೇದಾಗ್ಲಿ ತಾಯಿ. ಕರೆ ಮಾಡಿ ಮಾತನಾಡಿದ್ದಕ್ಕಾಗಿ ಸುಮಾ ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತಾ, ವೀಕ್ಷಕರೇ, ಈಗ ನೀವು ಬರೆದಿರುವಂತಹ ಪತ್ರವನ್ನ ಓದುವಂತಹ ಸಮಯ. ಖುಷಿ, ನಿಮಗೆ ಮಂತ್ರಾಲಯದಿಂದ ಪ್ರಸಾದವನ್ನು ಕಳಿಸಿದ್ದಾರೆ. ಗುರು ರಾಘವೇಂದ್ರ, ಇದೊಂದು ಯೋಗ, ಒಂದು ಸೌಭಾಗ್ಯ. ನನಗೆ ತುಂಬಾ ಸತಿ ಅಂದುಕೊಳ್ತೇನೆ, ಈ ಆಸ್ಥಾನ ನಾನು ಕಲ್ಪಿಸಿದ್ದು ನನ್ನ ಯೋಗ. ಆಗಿಂದಾಗಲೇ ಎಲ್ಲಾ ಕ್ಷೇತ್ರಗಳಿಂದ ಪ್ರಸಾದ ಬರ್ತಿರುತ್ತೆ. ಗುರುರಾಯರು, ಭಗವಾನ್ ಶಿರಡಿ ಸದ್ಗುರು ಸಾಯಿನಾಥರು, ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚಾಂ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಗುರು ರಾಘವೇಂದ್ರ ಅತ್ಯಂತ ದಯಾನಿಧಿಯೇ ಗುರು ರಾಘವೇಂದ್ರ. ಶ್ರೀಮತಿ ಮಹೇಶ್ವರಿ ಚಂದ್ರಶೇಖರ್ ವಿಶ್ವಕರ್ಮ ಅವರು ರಾಯಚೂರು ಜಿಲ್ಲೆ ಮಾನ್ವಿ ತಾಲೂಕಿನಿಂದ ಕಳಿಸಿದ್ದಾರೆ. ರಾಯಚೂರು ಮಾನ್ವಿ, ಅಲ್ಲಿ ಮಂತ್ರಾಲಯ ಹತ್ರ ಅವರಿಗೆ, ಅದರಿಂದ ಹೋಗಿ ಪ್ರಸಾದನೂ ತಗೊಂಡ್ಬಂದಿದ್ದಾರೆ. ಗುರು ರಾಘವೇಂದ್ರ ಹೇಳಿ. ಹಾಗೆ ಅವ್ರು ಕಳಿಸಿರೋ ಭಾವಚಿತ್ರ ಗುರುಜಿ. ಅವ್ರ ಮಗಳು ಅಂಬಿಕಾ ಬಗ್ಗೆ ಕೇಳಿದ್ದಾರೆ. 12 ವರ್ಷ, 7ನೇ ತರಗತಿಯಲ್ಲಿ ಓದ್ತಾ ಇದ್ದಾಳೆ. ಓದೋದ್ರಲ್ಲಿ ಮಂದಬುದ್ಧಿ, ನೆನಪಿನ ಶಕ್ತಿ ಕಡಿಮೆ, ಹೇಳಿದ ಮಾತು ಕೇಳೋದಿಲ್ಲ, ಎಲ್ರಿಗೂ ಎದುರು ಮಾತಾಡ್ತಾಳೆ ಮತ್ತು ಎಲ್ಲರಂತೆ ಅಲ್ಲದೆ ಕಣ್ಣಿನ ರೇಪೆಗಳು ಪದೇ ಪದೇ ಬಡಿತಾ ಇರ್ತಾಳೆ. ಇದಕ್ಕೆ ಆಯುರ್ವೇದ ಔಷಧಿ ಸಿಗಬಹುದಾ ಅಂತ ಕೇಳ್ತಾ ಇದ್ದಾರೆ ಅವರು. ಈ ಕಣ್ಣಿನ ರೆಪ್ಪೆಗಳನ್ನು ಬಡಿತಕ್ಕಂಥದ್ದು ಇದು ತಪ್ಪಲ್ಲ. ಇದು ಸಣ್ಣದಾದಂತಹ ಒಂದು ಸಮಸ್ಯೆ ಇದೆ. ಹಾಗಾಗಿ ಕಣ್ಣಿನ ರೆಪ್ಪೆ ಬಡಿಯೋದು ಒಂದು ಅದೃಷ್ಟವೇ. ಇದು ಅದೃಷ್ಟ, ಇದು ತಪ್ಪಲ್ಲ. ಆದರೆ ನಿಮ್ಮ ಮನಸ್ಸಿಗನ್ಸುತ್ತೆ ಒಂದು ಹೆಣ್ಣು ಮಗಳು ಪದೇ ಪದೇ ಕಣ್ಣ ರೆಪ್ಪೆ ಬಡಿದ್ರೆ ಏನ್ ಅಂದ್ಕೊಂಡ್ಬಿಡ್ತಾರೋ, ಸಮಾಜ ಏನ್ ಅನ್ಕೊಳ್ಳುತ್ತೋ ಅಂತ. ಧೈರ್ಯವಾಗಿರಿ, ಏನೂ ಅಲ್ಲ. ರಾಯರ ಪ್ರಸಾದ ಕಳಿಸಿದಿರಿ, ರಾಯರ ಅನುಗ್ರಹ ನಿಮಗಾಗತ್ತೆ. ನೀವು ಕಳಿಸಿರುವ ಪ್ರಸಾದ ಗುರುಗಳನ್ನು ನಾನು ಪ್ರಾರ್ಥನೆ ಮಾಡ್ತೀನಿ, ಈ ಮಗುವಿನ ಆರೋಗ್ಯ ಚೆನ್ನಾಗಿರಲಿ ಅಂತ. ಒಳ್ಳೇದಾಗ್ಲಮ್ಮ, ಶುಭವಾಗ್ಲಿ.